ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಶ್ರೀಹರ್ಷ ವಿರಚಿತ ರೂಪಕಗಳನ್ನು ಕುರಿತಾದ ಸಮಾಲೋಚನೆಯ ಮತ್ತೊಂದು ಕಂತು ಆರಂಭವಾಗಿದೆ. ಅದರ ಮುಂದುವರಿಕೆ ಇವತ್ತು. ನಿನ್ನೆ ರತ್ನಾವಳಿಯ 4ನೇ ಅಂಕದ ಒಂದು ಸ್ವಲ್ಪ ಭಾಗ ಕಂಡಿದ್ದಾಗಿತ್ತು. ಇಂದು ಅದನ್ನು ಮುಗಿಸಿ ನಾವು ನಮ್ಮ ಕಾಲದಲ್ಲಿ ನಾಗಾನಂದ ಅನ್ನುವ ಆತನ ಕೊನೆಯ ಕೃತಿ ಕಡೆಗೆ ಹೋಗಬಹುದು. ಒಬ್ಬ ಇಂದ್ರಜಾಲ ಮಾಡುವಂಥವನು ಬಂದಿದ್ದಾನೆ. ಅವನು ಬಂದು ವಿಶೇಷವಾದ ಇಂದ್ರಜಾಲ ಚಮತ್ಕಾರ ಮಾಡ್ತಾ ಇದ್ದದ್ದು ನಿಲ್ಲಿಸಿ ಹೋಗಿದ್ದಾನೆ. ಮಹಾರಾಜ ಉದಯನ ಮತ್ತು ಮಹಾರಾಣಿ ವಾಸವದತ್ತೆ ಇವರೆಲ್ಲ ನೋಡ್ತಾ ಇದ್ದಾರೆ. ಆ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಂತೆ ಅರಮನೆಯಲ್ಲಿ ಒಂದು ಅಗ್ನಿ ಪ್ರಮಾದ ಆಗುತ್ತದೆ. ಅಲ್ಲಿವರೆಗೆ ಹೇಳಿದ್ದೆ, ಅಗ್ನಿ ಪ್ರಮಾದ ನಿಜವಾಗಿ ಇಂದ್ರಜಾಲವೇ, ಆದರೆ ಇವರು ನಿಜ ಅಂತ ಭಾವಿಸ್ಕೊಳ್ತಾರೆ. ಇದು ಕಲಾ ಕೌಶಲ ತುಂಬ ಚೆನ್ನಾಗಿದೆ. ನಾವು ಈಗ ನಿಮಗೊಂದು ಮ್ಯಾಜಿಕ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರೆ ನಮ್ಮ ಮನಸ್ಸು ಸಿದ್ಧವಾಗಿರುತ್ತದೆ, ಆ ಇಂದ್ರಜಾಲ ಅಂತ. ಹಾಗಲ್ಲದೆ 10 ಕೆಲಸಗಳ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಅದನ್ನು ಮಾಡಿದರೆ ಅದು ವಾಸ್ತವ ಅಂತ ಭ್ರಮೆ ಆಗಿಬಿಡುತ್ತದೆ. ಹೀಗಾಗಿ ಇಂದ್ರಜಾಲವನ್ನು ಒಂದು ಕಲೆಯಾಗಿ ನೋಡೋದು ಹೋಗಿ ಅದೊಂದು ಬದುಕಾಗಿ ಬಿಟ್ಟಾಗ ಆ ಬದುಕಿನ ಎಲ್ಲ ಉಗ್ರ ಭೀಕರತೆ, ಶಾಂತಿ, ಸೌಮ್ಯ ಅವೆಲ್ಲ ಕೂಡ ಬಂದುಬಿಡುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ನಮಗೆ ಈ ರಚನಾ ಕೌಶಲ ತುಂಬ ವಿಶೇಷವಾಗಿದೆ. ಒಂದಿಷ್ಟು ತ್ರಿಮೂರ್ತಿಗಳನ್ನು, ದೇವಲೋಕವನ್ನು ಎಲ್ಲವನ್ನ ತೋರಿಸುವಂಥ ಇಂದ್ರಜಾಲವನ್ನು ಇಂದ್ರಜಾಲ ಅಂತ ಹೇಳಿ ಮಾಡಿದ್ದು. ಆಗ ಎಲ್ಲರೂ ನೋಡಿ ಮೆಚ್ಚಿಕೊಂಡ್ರು. ನೋಡಿ, ಒಂದು ಕಲೆಯನ್ನು ನಾವು ನೋಡ್ತಾ ಇದ್ದೀವಿ ಎಂದಾಗ ಇರುವಂಥ ಸಮಾಹಿತ ಮನಸ್ಸು ಇರುತ್ತಲ್ಲ, ಅದು ಬದುಕನ್ನು ನೋಡುವಾಗ ಇದ್ದರೆ ಅವನು ಜ್ಞಾನಿ, ಜೀವನ್ಮುಕ್ತ ಆಗ್ತಾನೆ. ಹಾಗಾಗಿ ಇಲ್ಲಿ ಆಗಿರುವಂಥದ್ದು ಇವರೆಲ್ಲರಿಗೂ ನಾವು ನೋಡ್ತಾ ಇದ್ದೀವಿ, ವಿ ಆರ್ ಆನ್ಲುಕರ್ಸ್, ವಿ ಆರ್ ಸ್ಪೆಕ್ಟೇಟರ್ಸ್ ಅನ್ನುವ ಭಾವ ಇದೆ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕಗ್ಗದಲ್ಲಿ ಡಿವಿಜಿ ಹೇಳ್ತಾರೆ, ನೋಟಕರು ಮಾಟಕರೇ ಮಂಕುತಿಮ್ಮ, ನೋಟಕರು ಮಾಟಕರೇ ಅಂತ. ಅದು ಹೌದು, ನೋಟಕರು ಮಾಟ ಮಾಡ್ತಾ ಇದ್ದಾರೆ ಅಂತ, ನೋಟಕರು ಆಟಕರೇ ಅಂತ, ನೋಡುವವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ನೋಟಕರು ಮಾಟಕರೇ, ನೋಡುವಂಥವರು ಮಾಟ ಮಾಡ್ತಿದ್ದಾರಾ ಅಂತ ಪ್ರಶ್ನೆ. ನೋಟಕರು ಮಾಟಕರೇ, ನೋಡುವರೆಲ್ಲಾದರೂ ಪಾತ್ರ ವಹಿಸೋಕ್ಕಾಗುತ್ತಾ ಅಂತ ಪ್ರಶ್ನೆ. 4 ಬಗೆಯ ಅರ್ಥವೂ ಬರುವಂತೆ ಆ ಕಗ್ಗದ ಒಂದು ಸಾಲು ಬೇರೆ ಬೇರೆ ರೀತಿ ಇರುತ್ತದೆ. ಇಲ್ಲಿ ಹಾಗೆ ಕಲೆಯನ್ನು ನೋಡಬೇಕಾದ್ರೆ ನಿಜ ಸುಖ ವಿವಶಾವೇಶ ವಶೀಕರಣ ಅಂತ ಒಂದು ರಸವಿಘ್ನವನ್ನು ಅಭಿನವ್ ಗುಪ್ತ ಹೇಳ್ತಾನೆ. ತನ್ನ ಇಷ್ಟ ಅನಿಷ್ಟಗಳನ್ನು, ರಾಗದ್ವೇಷಗಳನ್ನು ಕಂಡುಕೊಂಡು ಅದರೊಳಗೆ ಕಳೆದು ಹೋದರೆ ಅವನಿಗೆ ಕಲಸ್ವಾದನ ಸಿದ್ಧಿ ಆಗೋಲ್ಲ. ಅಂದರೆ ಓವರ್ ಇನ್ವಾಲ್ವ್ಮೆಂಟ್. ಈಗ ತೋರಿಸ್ತಾ ಇರುವ ಅಗ್ನಿಪ್ರಮಾದವನ್ನು ಅಗ್ನಿಪ್ರಮಾದ ಅಂತ ಹೇಳಿದರೆ ನಮಗದು ಇಂದ್ರಜಾಲದ ಭಾಗ ಅಂತ ಹೇಳಿದ್ದರೆ ಓವರ್ ಇನ್ವಾಲ್ವ್ಮೆಂಟ್ ಇರ್ತಿರಲಿಲ್ಲ. ಅದು ಹೇಳದೇ ಇದ್ದಿದ್ದರಿಂದ ನಿಜವೇನು ಅಂತ ನಾವು ಭ್ರಮೆ ಬಂದಾಗ ಗಾಬರಿ ಆಗುತ್ತದೆ. ಈ ಚಮತ್ಕಾರವನ್ನು ಮಾಡುವ ಮೂಲಕ ಈಚೆಗೆ ಈ ತರಹ ಓವರ್ ರಿಯಲೈಸೇಷನ್ ಮಾಡ್ತಾ ಇದ್ದಾರೆ ಕಲೆಯಲ್ಲಿ. ಈಗ 2D ಫಿಲ್ಮ್ ಹೋಗಿ 3D ಫಿಲ್ಮ್ ಬಂತು, 4D 5D ಅಂತ ಈ ಥರ ಬೇರೆ ಬೇರೆದು ಹೇಳ್ತಾರೆ. ಅದೇ ತರಹ 35 mm ಸಿನಿಮಾ ಇದ್ದಿದ್ದು ಹೋಗಿ 70 mm ಆಗಿ, 70 mm ಸಿನೇರಮ, ಸೈಕ್ಲೋರಮ, ವಿಸ್ಟಾ ವಿಷನ್ನು, ಪ್ಯಾನಾ ವಿಷನ್ನು ಅಂತೆಲ್ಲ 360 ಡಿಗ್ರಿಗಳಲ್ಲೂ ತೆರೆಗಳ ಮೇಲೆ ಕಾಣಿಸ್ತಾ ಇರುತ್ತವೆ ಎಲ್ಲ ಕೂಡ. ನಾವು ನೋಡಿದ್ರೆ ಒಂದು ನದಿಯ ಸನ್ನಿವೇಶ ಅಂದರೆ ನಾವು ನದಿ ಮಧ್ಯದಲ್ಲಿಯೇ ಇದ್ದೀವ ಅಂತ. ದಡದಲ್ಲಿ ನಿಂತು ನದಿಯನ್ನು ನೋಡೋದು ಬೇರೆ, ನದಿಯ ಮಧ್ಯದಲ್ಲೇ ಇದ್ದು ನದಿಯನ್ನು ನೋಡೋದು ಬೇರೆ. ನದಿಯ ಮಧ್ಯದಲ್ಲಿ ಎಷ್ಟು ಒಳ್ಳೆ ನೌಕೆಯಲ್ಲಿ ನಾವು ಕೂತಿದ್ರೂ ಅಕಸ್ಮಾತ್ ಆ ಪ್ರಚಂಡವಾದ ದುರ್ದಮ್ಯವಾದ ನದಿ ಉಕ್ಕೇರಿ ಬಂದುಬಿಟ್ರೆ ಏನು ಗತಿ ಅಂತ ಯೋಚನೆ ಮಾಡಿದ್ರೆ ಕಷ್ಟ. ನಾನು ನರ್ಮದಾ ನದಿ ತುಂಬಿ ತುಳುಕಾಡಿ ಹರಿತಾ ಇದ್ದಾಗ ಶಂಕರರೇ ಬಂದು ತಮ್ಮ ಕಮಂಡಲಿನಿಂದ ನರ್ಮದೆಯನ್ನು ಸ್ತಂಭನ ಮಾಡಬೇಕು ಅನ್ನುವಂಥ ರೀತಿ ನರ್ಮದೆ ಹರಿತಾ ಇತ್ತು. ಬಗ್ಗಡವಾಗಿ ಕಾಳಿ ಕೆಂಗಾಳಿಯಾಗಿ ಕಪ್ಪಗೆ ಹರಿತಾ ಇತ್ತು ಆ ನರ್ಮದೆ. ಆಗ ನನ್ನ ಗೆಳೆಯರೆಲ್ಲರೂ ಸೇರಿ ನೌಕಾವಿಹಾರ ಮಾಡಬೇಕು ಅಂತ ನಾನು ಬೇಡ 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 ಅಂತ ಹೇಳ್ತಾ ಹೋದೆ. ಮೆಜಾರಿಟಿ ರೂಲು ಒಪ್ಪಿಕೊಳ್ಳಲೇಬೇಕು. ಹೆಜ್ಜೆಗೂ ಹೇಳ್ತಾ ಇದ್ದೀನಿ, ಅದು ಮೋಟರೈಸ್ಡ್ ಅಲ್ಲ, ಏನೂ ಅಲ್ಲ, ಹುಟ್ಟಾಗ್ತಾ ಇರ್ತಕ್ಕಂಥದ್ದು, ಯಾವಾಗ ಅದು ಪಲ್ಟಿಯಾಗುತ್ತೋ ಗೊತ್ತಿಲ್ಲ, ನರ್ಮದಾ ನದಿ ತುಂಬ ಮೊಸಳೆಗಳು ಅಂತೆಲ್ಲ ಹೇಳ್ತಾ ಇದ್ದೀನಿ. ಅಂದರೆ ನನಗೆ ನದಿಯ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಜೀವಕ್ಷೇಮ ಕಾತರತೆಯೇ ಆಗಿತ್ತು. ಇದು ಆ ಸನ್ನಿವೇಶದ ಮಧ್ಯದಲ್ಲಿ ಬಂದಾಗ ಆಗತಕ್ಕಂಥದ್ದು. ಆ ಸೂಕ್ಷ್ಮತೆಯನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ಈ ಪ್ರಯೋಜನ ಯಾಕಾಗಿ ಮಾಡಿದ್ದಾನೆ ಕವಿ ಅಂತಂದರೆ, ರತ್ನಾವಳಿಯನ್ನು ಬಿಡಿಸೋದಕ್ಕೆ, ಸಾಗರಕ್ಕೆ ಅಥವಾ ರತ್ನಾವಳಿ ಸೆರೆಯಲ್ಲಿದ್ದವಳನ್ನು ಬಿಡಿಸಬೇಕು ಅಂತಂದರೆ ಈ ಅಗ್ನಿಪ್ರಮಾದ ಅಂತ ಆಗಬೇಕು. ಆಗ ಅವಳನ್ನು ಬಿಡಿಸಿ ಅಂತ ರಾಣಿ ಹೇಳ್ತಾಳೆ. ಅವಳಿಗೆ ಅಷ್ಟರ ಮಟ್ಟಿಗೆ ಸಹಾನುಭೂತಿ ಉಂಟು, ಅವಳಷ್ಟು ಕ್ರೌರ್ಯದವಳಲ್ಲ.
ಆಗ ರಾಜನೇ ಬಿಡಿಸ್ತಾನೆ. ಹೀಗೆ ಏನೋ ಒಂದು ತಂತ್ರವನ್ನು ಯೌಗಂಧರಾಯಣ ಮಾಡಿಕೊಂಡಿದ್ದಾನೆ. ಕೊನೆಗದು ಗೊತ್ತಾಗುತ್ತದೆ. ಆ ಒಂದು ಅಗ್ನಿ ಪ್ರಮಾದವೇ ಅಲ್ಲಿ ಕಾಣಿಸ್ತಾ ಇದೆ. ಹರ್ಮ್ಯಾಣಾಂ ಹೇಮಶೃಂಗ ಶ್ರಿಯಮಿವ ನಿಚಯೈರರ್ಚಿಷಾಂ ಆದಧಾನ ಸಾಂದ್ರೋದ್ಯಾನ ದ್ರುಮಾಗ್ರ ಗ್ಲಪನ ಪಿಶುನಿತಾತ್ಯಂತ ತೀವ್ರಾಭಿತಾಪ ಕುರ್ವನ್ ಕ್ರೀಡಾ ಮಹೀಧ್ರಂ ಸಜಲ ಜಲಧರಶ್ಯಾಮಲಂ ಧೂಮಪಾತೈ ಏಷ ಪ್ಲೋಷಾರ್ತಯೋಷಿಜ್ಜನೈ ಸಹಸೈವೋತ್ಥಿತೋಂತಃ ಪುರೇ ಅಗ್ನಿ. ಎತ್ತರದ ಹರ್ಮ್ಯಗಳು ಅಂದರೆ ಸೌಧಗಳು, ಎತ್ತರೆತ್ತರದ ಅಟ್ಟಾಲಿಕೆಗಳಿರ್ತಕ್ಕಂಥ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸು, ಅವುಗಳಿಗೆ ಬಂಗಾರದ ಕಲಶವನ್ನು ಶಿಖರವನ್ನು ತೊಡಿಸ್ತಾ ಇದೆಯೋ ಎನ್ನುವಂತೆ ಜ್ವಾಲೆ ಹೇಳ್ತಾ ಇದೆ. ಇನ್ನು ಸುತ್ತಲಿರತಕ್ಕಂಥ ಸುಂದರವಾದ ಸ್ಪೃಹಣೀಯವಾದ ಉದ್ಯಾನವನವನ್ನು ಅದು ಧ್ವಂಸ ಮಾಡ್ತಾ ಇದೆ. ಆ ಉದ್ಯಾನವನ್ನು ದ್ರುಮಾಗ್ರ ಗ್ಲಪನ ಪಿಶುನಿತಾತ್ಯಂತ ತೀವ್ರಾಭಿತಾಪ, ಆ ಮರದ ಚಿಗುರುಗಳನ್ನು ತಿಂದು ತೇಗ್ತಾ ಇದೆ. ಅಲ್ಲಿ ಒಂದು ಸೂಕ್ಷ್ಮತೆ ಉಂಟು. ಬೆಂಕಿಯ ಕೆಂಬಣ್ಣದಂತೆಯೇ ಮರದ ಚಿಗುರುಗಳು ಇರುತ್ತವೆ ಅಂತ, ಅವುಗಳ ಮೇಲಿನ ಅಸೂಯೆಯಿಂದ ಇದು ತಿಂತಾ ಇದೆಯೋ ಎನ್ನುವಂತೆ ಧ್ವನಿತವಾಗುತ್ತದೆ. ಕುರ್ವನ್ ಕ್ರೀಡಾ ಮಹೀಧ್ರಂ ಸಜಲ ಜಲಧರ ಶ್ಯಾಮಲಂ ಧೂಮಪಾತೈ. ಕ್ರೀಡಾಶೈಲ ಅರಮನೆಗಳಲ್ಲೆಲ್ಲ ಇರ್ತಾ ಇತ್ತು ಒಂದು ಕೃತಕವಾದ ಸಣ್ಣ ಬೆಟ್ಟ, ದಿಣ್ಣೆ, ಗುಡ್ಡ, ಅದರ ಮೇಲೆ ಮೋಡವೇ ಕವಿದಿದೆಯೋ ಎನ್ನುವಂತೆ ಆ ಎತ್ತರಕ್ಕೂ ಹೊಗೆ ಕವಿದಿದೆ. ಇನ್ನು ಈ ಝಳದಲ್ಲಿ ಪ್ಲೋಷಾರ್ಥ ಯೋಷಿಜ್ಜನ ಇಹ. ಪ್ಲೋಷ ಅಂತಂದರೆ ಝಳ. ಆ ಝಳದಿಂದಾಗಿ ಅಂತಃಪುರ ಸ್ತ್ರೀಯರೆಲ್ಲರೂ ಕಂಗಾಲಾಗ್ತಾ ಇದ್ದಾರೆ. ಹೀಗೆ ಬೆಂಕಿ ಏಳ್ತಾ ಇದೆ. ಅಪಿಚ ದೇವಿ ದಾಹ ಪ್ರವಾದೋಸು ಯೋಭುಲ್ ಲಾವಾಣಕೇ ಪುರ ಕರಿಷ್ಯನ್ನಿವ ತಂ ಸತ್ಯಂ ಅಯಮಗ್ನಿ ಸಮುತ್ಥಿತ. ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸಿದ್ದಾಗಿತ್ತು ವಾಸವದತ್ತೆ ಲಾವಾಣಕ ಅನ್ನುವ ಗ್ರಾಮದ ಅಗ್ನಿ ಪ್ರಮಾದದಲ್ಲಿ ಸತ್ತಳು ಅಂತ. ಹಾಗಾಗಿ ಸಿಂಹಲೇಶ್ವರ ತನ್ನ ಮಗಳನ್ನ ಕೊಟ್ಟು ಮಹಾರಾಜನಿಗೆ ಚಕ್ರವರ್ತಿ ಯೋಗ ಬರುತ್ತದೆ ಅಂತ. ಆ ಸುಳ್ಳೆ ಇವಾಗ ನಿಜವಾಯಿತು ಏನೋ, ಅದನ್ನು ನಿಜ ಮಾಡಬೇಕು ಅಂತಲೇ ಬೆಂಕಿ ಕೆರಳಿದೆಯಾ ಅಂತ. ಇದೆಲ್ಲ ಯೋಗಂಧರಾಯಣನ ಚಮತ್ಕಾರ ಅಂತ ನಮಗೆ ಗೊತ್ತಾಗುತ್ತದೆ ಸನ್ನಿವೇಶದಿಂದ. ಈಗ ರಾಜ ಕಂಗೆಟ್ಟಿ ಆ ಬೆಂಕಿ ಪ್ರಮಾದ ಬಂದೇ ಬಿಡ್ತಾ ಅನ್ನುವಂತೆ ಕಷ್ಟಂ ದೇವಿ ವಾಸವದತ್ತ ದಗ್ಧ ಅಂತ ಅಳೋಕೆ ಶುರು ಮಾಡ್ತಾನೆ. ಇದು ಸ್ವಲ್ಪ ಓವರ್ ರಿಯಾಕ್ಷನ್ನು. ಆದರೆ ಇಲ್ಲಿ ರಸಭಂಗ ಆಗಿರೋದಕ್ಕೆ ಕಾರಣ ಏನಂದರೆ, ಈ ನಾಟಕದ ಪ್ರಕಾರ ಲಾವಾಣಕದಲ್ಲಿ ಅವಳು ದಗ್ಧಳಾಗಿದ್ದು ಎಲ್ಲ ಯೌಗಂಧರಾಯಣ ಮಾತ್ರ ಹಬ್ಬಿಸಿರೋ ಸುಳ್ಳು ಸುದ್ದಿ. ಉದಯನನಿಗೆ ಅದೇನೂ ಗೊತ್ತೇ ಇಲ್ಲ. ಅದನ್ನು ಸಿಂಹಲೇಶ್ವರನಿಗೆ ಮಾತ್ರ ತಲುಪಿಸಿರ್ತಕ್ಕಂಥ ಸುದ್ದಿ. ಆದರೆ ಇವನಿಗೆ ಭಾಸನ ಸ್ವಪ್ನವಾಸವದತ್ತದ ಪ್ರಭಾವ ಎಷ್ಟಿದೆ ಅಂದರೆ, ಅಲ್ಲಿ ಲಾವಾಣಕ ಗ್ರಾಮದಲ್ಲಿ ಇವಳು ಸತ್ತೋಗಿದ್ದಳು ಅಂತ ವಾಸವದತ್ತೆಯನ್ನು ಕುರಿತು ನೆನೆದು ಗೋಳಾಡಿ ಸಂಕಟ ಎಲ್ಲ ಪಟ್ಟಿರ್ತಾನೆ. ಮಾಯುರಾಜ ಅಂತ ಒಬ್ಬ ಕವಿ ತಾಪಸವತ್ಸರಾಜ ಅಂತ ಬರೆದಿದ್ದಾನೆ, ಒಂದು ಒಳ್ಳೆಯ ರೂಪಕ. ಅದು ಅಪೂರ್ಣವಾಗಿ ನಮಗೆ ಸಿಗುತ್ತದೆ. ಅಲ್ಲಿ ತುಂಬ ಹೃದಯ ಭೇದಕವಾಗಿ ಅವನು ಅಗ್ನಿ ಪ್ರಮಾದಕ್ಕೆ ಸಿಲುಕಿದ ವಾಸವದತ್ತೆಯನ್ನು ಕುರಿತು ಗೋಳಾಡುವುದು, ಅಗ್ನಿ ಪ್ರಮಾದದ ಸನ್ನಿವೇಶ, ಅಂತಃಪುರದಲ್ಲಿ ಆದಂಥ ರುದ್ರ ಭೀಕರ ಸಂಗತಿಗಳು, ಇವನ್ನೆಲ್ಲವನ್ನೂ ಕೂಡ ಕವಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ. ಕುಂತಕ ಮೊದಲಾದ ಮಹಾ ಅಲಂಕಾರಿಕರು ಆ ಕಾವ್ಯವನ್ನು, ಅಂದರೆ ತಾಪಸವತ್ಸರಾಜನ ಆನಂದವರ್ಧನಾದಿಗಳು ಕೂಡ ತುಂಬ ಮೆಚ್ಚಿಕೊಂಡಿದ್ದಾರೆ. ಅವನಿಗೆ ಈ ಭಾಸನ ಪ್ರಭಾವ ತಪ್ಪಿಸಿಕೊಳ್ಳಕ್ಕಾಗದೆ ಈಗ ವಾಸವದತ್ತೆ ಸತ್ತೋದಳ ಅನ್ನುವಂತೆ ಇವನು ಗೋಳಾಡ್ತಿದ್ದಾನೆ. ಇಲ್ಲಿ ಅದಕ್ಕೊಂದು ಸಣ್ಣ ಸಮಾಧಾನ ಈ ಶ್ಲೋಕದಿಂದ. ಈಗ ಸತ್ತೋಗ್ಬಿಡ್ತಾಳೆ ವಾಸವದತ್ತೆ, ಮೊದಲು ಸುಳ್ಳು ಸುದ್ದಿ ಈಗ ನಿಜವೇ ಆಗಿಬಿಡುತ್ತೇನೋ ಅನ್ನುವ ಒಂದು ಕಂಗಾಲಾಗುವಿಕೆ ಆ ಥರ ಕಾಣಿಸ್ತಾ ಇದೆ. ವಾಸವದತ್ತೆ ಚಿಂತೆ ಮಾಡ್ತಾಳೆ, ಅವಳು ಕೂಡ ಕಂಗಾಲಾಗ್ತಾಳೆ. ಪರಿತ್ರಾಯಸ್ವ ಕಾಪಾಡು ಅಂತ. ಇವಳನ್ನ ಅಂತಂದರೆ ಅವಳು ಹೇಳ್ತಾಳೆ, ಇಲ್ಲ ಮಯ ಆತ್ಮನ ಕೃತೇನ ಭಣಿತಂ, ನನಗಾಗಲ್ಲಪ್ಪ. ಅಲ್ಲಿ ಅವಳು ನಿರ್ಘೃಣಯ ಇಹ ನಿಗಡೇನ ಮಯ ಸಂಯಮಿತಾ ಸಾಗರಿಕ. ನಾನು ಸರಪಣಿ ಹಾಕಿ ಸಾಗರಿಕೆಯನ್ನು ನಿರ್ದಯವಾಗಿ ಕಟ್ಟಾಕಿದ್ದೀನಿ, ಅದಕ್ಕೆ ಕಾಪಾಡು ಹೋಗು. ಅವಳು ಸರಪಣಿಯಲ್ಲಿ ಸೆರೆ ಸಿಲುಕಿರೋದ್ರಿಂದ ಅಲ್ಲಿಗೆ ಬೆಂಕಿ ಬಂದರೆ ಅವಳು ಅಲ್ಲಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅವಳನ್ನು ಕಾಪಾಡು ಅಂತ ಸೆರೆಮನೆ ಕಡೆಗೆ ಹೋಗು ಅಂತ ಹೇಳ್ತಾಳೆ. ಆಗ ಅವನಲ್ಲಿಗೆ ಹೋಗ್ತಾನೆ. ಆಗ ಅಯ್ಯೋ ಮಹಾರಾಜ ಹೋಗ್ತಾ ಇದ್ದಾನಲ್ಲ, ಇದೇನಿದು ಅಂತ ಅವನು ಸಿಂಹಲೇಶ್ವರನ ಮಂತ್ರಿ ವಸುಭೂತಿ ಇದ್ದಾನಲ್ಲ, ಅವನು ದೇವ ಕಿಮೆ ಅಕಾರಣಮೇವಂ ಪತಂಗವೃತ್ತಿ ಕ್ರಿಯತೆ ಅಂತ. ಪತಂಗವೃತ್ತಿ ಶಲಭವೃತ್ತಿ ಅಂದರೆ ದೀಪದ ಹುಳುವಿನಂತೆ ಏನಿದು ಕೆಲಸ ಮಾಡ್ತಾ ಇದೆಯೇ, ಹುಚ್ಚು ಸಾಹಸ, ಬೆಂಕಿ ಒಳಗೆ ನುಗ್ಗೋದು ಅಂತಾನೆ. ಆಗ ಕಂಚುಕಿನೂ ಹಾಗೆ ಹೇಳ್ತಾನೆ, ಇಲ್ಲ ಸರಿಯಲ್ಲ ಅಂತ. ವಿದೂಷಕನು ಹೇಳ್ತಾನೆ ಬೇಡ ಅಂತ. ಅವನು ಉತ್ತರೀಯನ್ನೇ ಹಿಡಿದು ಎಳಿತಾನೆ. ಶ್ರೀಹರ್ಷನ ಸ್ಟೇಜ್ ಡೈರೆಕ್ಷನ್ಸ್ ಅಂತೂ ಬಹಳ ಚೆನ್ನಾಗಿವೆ. ರಾಜಾನ ಮುತ್ತರಿಯೇ ಗೃಹೀತ್ವ, ಉತ್ತರೀಯದಲ್ಲಿ ಹಿಡಿದು ಎಳ್ಕೋತಾನೆ ಹಿಂದಕ್ಕೆ, ಹೋಗಬೇಡ ನೀನು ಅಂತ. ತಕ್ಷಣ ಉತ್ತರೀಯವನ್ನು ಕಿತ್ತಾಕಿ, ನಿಂಗ್ಮೂರ್ಖ ಸಾಗರಿಕಾ ವಿಪದ್ಯತೆ ಕಿಮದ್ಯಾಪಿ ಪ್ರಾಣಾಧಾರ್ಯಂತೆ. ಅವನು ಪ್ರೀತಿಸಿದಂಥ ಸಾಗರಿಕೆ ಸತ್ತೋಗ್ತಾಳೆ, ಇನ್ನು ಇವತ್ತು ಪ್ರಾಣವನ್ನು ಕಾಪಾಡಿಕೊಂಡು ಏನು ಅಂತ ಬೆಂಕಿಯಲ್ಲಿ ನುಗ್ಗುತ್ತಾ ಇರುವಂತೆ ಅಭಿನಯಿಸ್ತಾನೆ ಅಂತ. ಜ್ವಲನ ಪ್ರವೇಶಂ ನಾಟಯಿತ್ವ ಧೂಮಾಭಿಭವಂ ನಾಟಯನ್, ಹೊಗೆಯಿಂದ ಕಣ್ಣು ಕವಿದುಕೊಳ್ತಾ ಇರೋದನ್ನು ಅಭಿನಯಿಸ್ತಾನೆ. ಅಲ್ಲಿ ಬೆಂಕಿ ಇಲ್ಲ,
ನಾಟ್ಯಶಾಸ್ತ್ರದ ಪ್ರಕಾರ ಬೆಂಕಿ ಇತ್ಯಾದಿಗಳನ್ನು ರಂಗಸ್ಥಳದಲ್ಲಿ ತರಬಾರದು. ಅಪ್ರದರ್ಶಿಗಳಲ್ಲಿ ಬೆಂಕಿ, ನೀರು, ಯುದ್ಧ ಇತ್ಯಾದಿಗಳು ಅಂತ. ಕಾರಣ, ರಂಗಸ್ಥಳದ ಮೇಲೆ ನಿಜವಾದ ಬೆಂಕಿ ಬಂದರೆ ಅದು ನಿಜಕ್ಕೂ ಅಗ್ನಿ ಪ್ರಮಾದವೇ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಅದನ್ನು ಸಾಂಕೇತಿಕವಾಗಿ ನಾಟ್ಯಧರ್ಮಿಯಿಂದ ತೋರಿಸ್ತಾ ಇದ್ರು. ಆಗ ಅಭಿನಯವೇ ತುಂಬ ವಿಶೇಷವಾಗ್ತಾ ಇತ್ತು. ಆ ಅಭಿನಯವನ್ನು ಮಾಡ್ತಾ ಇದ್ದಾನೆ ಅಂತ ಮತ್ತೆ ಇಲ್ಲಿ ಗೊತ್ತಾಗುತ್ತೆ. ನಾಟಯನ್ ಅಂತ ಹೇಳುವುದರಿಂದ ರೂಪಯನ್, ನಿರೂಪಯನ್ ಈ ಥರದ್ದೆಲ್ಲ ಶಬ್ದಗಳು ಬರ್ತವೆ. ವಿರಮ ವಿರಮ ವನ್ಹೇ ಮುಂಚ ಧೂಮಾನುಬಂಧಂ ಪ್ರಕಟಯಸಿ ಕಿಮುಚ್ಚೈ ಅರ್ಚಿಷಾಂ ಚಕ್ರವಾಲಂ ವಿರಹ ಹುತಭುಜಾಹಂ ಯೋನ ದಗ್ಧಪ್ರಿಯಾಯಾ ಪ್ರಲಯ ದಹನ ಭಾಸ ತಸ್ಯ ಕಿಂ ತ್ವಂ ಕರೋಷಿ. ತಾನೀಗ ವಿರಹದಲ್ಲಿಯೇ ಸುಟ್ಟೋಗಿದ್ದೀನಿ. ಹಾಗಿರುವಾಗ ಈ ಏನು ಬೆಂಕಿ ದೊಡ್ಡ ದೊಡ್ಡ ಜ್ವಾಲೆಗಳನ್ನು ಹಬ್ಬಿಸಿ ಮಾಡ್ತಕ್ಕಂಥದ್ದೇನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಬೆಂಕಿನ ದಬಾಯಿಸ್ತಾ ಇದ್ದಾನೆ. ಆ ವಿರಮ ವಿರಮ ವನ್ಹೇ ಅನ್ನುವ ದ್ವಿರುಕ್ತಿ ತುಂಬ ಚೆನ್ನಾಗಿದೆ. ಬೆಂಕಿ ನಿಲ್ಲಿಸು ನಿಲ್ಲಿಸು ನಿನ್ನ ಆರ್ಭಟವನ್ನು. ವಿರಹ ಹುತಭುಜಾಹಂ ಯೋ ನ ದಗ್ಧ ಪ್ರಿಯಾಯ, ವಿರಹದ ಬೆಂಕಿಯಲ್ಲಿಯೇ ಇನ್ನೂ ಬದುಕಿದ್ದೀನಿ, ಇನ್ನಿದೇನು ಅಂತ. ಆಮೇಲೆ ಪಾಪ ವಾಸುವದತ್ತೇನು ಸಂಕಟ ಪಡ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ನಿನ್ನ ಜೊತೆ ಬರ್ತೀನಿ. ತದಹಮಪಿ ಆರ್ಯಪುತ್ರಮೇವ ಅನುಗಮಿಷ್ಯಾಮಿ. ಅವನು ಬೆಂಕಿ ಒಳಗೆ ನುಗ್ತಾನೆ ಅಂದರೆ ನಾನು ಹೇಗೆ ಇರಲಿ ಪತ್ನಿಯಾಗಿ ಒಳಗೆ ನುಗ್ಗುತ್ತೀನಿ ಅಂತ ನುಗ್ಗುತ್ತಾಳೆ. ವಿದೂಷಕ ಅಲ್ಲಿವರೆಗೂ ವಿನೋದವಾಗಿದ್ದವನು, ಭವತಿ ಅಹಮಪಿತೆ ಪಥ್ಯುಪದೇಶಕೋ ಭವಾಮಿ. ಪಥ ಉಪದೇಶ ಪಥ್ಯುಪದೇಶ, ನಿನಗೆ ಹಾದಿ ತೋರ್ಸೋಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಅವನು ಹೋಗ್ತಾನೆ. ಈ ಥರ ಒಳ್ಳೆಯ ಸ್ನೇಹದ ಲಕ್ಷಣ ಏನು ಅಂದರೆ ಮೀಟಿಂಗ್ ಅಟ್ ದಿ ರೈಟ್ ಟೈಮ್. ಅದನ್ನು ಮೀಟ್ ಮಾಡೋದಿದೆಯಲ್ಲ, ಡಿಮಾಂಡ್ಸ್ ಆಫ್ ದಿ ಟೈಮ್, ಅದು ಬಹಳ ದೊಡ್ಡದು. ಅದನ್ನು ಮಾಡ್ತಾ ಇದ್ದಾನೆ. ಆಗ ವಸುಭೂತಿ ಬಾಭ್ರವ್ಯ ಅವರೂ ಕೂಡ ಬೆಂಕಿ ಒಳಗೆ ಹೋಗ್ತಾರೆ ಅಂತ ಇಲ್ಲಿ ಸ್ವಲ್ಪ ಕೃತಕವಾಗುತ್ತದೆ. ಆದರೆ ರಾಜ ಏನು ಮಾಡ್ತಾನೋ ಅದನ್ನು ಪರಿವಾರದವರು ಅನುಸರಿಸಬೇಕು ಅಂತ ಒಂದು ಇದೆಯಲ್ಲ, ಇಲ್ಲದೇ ಇದ್ದರೆ ಅವರ ಸೇವಾವೃತ್ತಿಗೆ ಭಂಗ ಬಂದೀತು. ತನ್ಮಾಮಪಿ ದೃಷ್ಟರಾಜಪುತ್ರಿ ವಿಪತ್ತಿ ಇಹೈವ ಯುಕ್ತಮಾತ್ಮಾನ ಆಹುತೀಕರ್ತು. ವಸುಭೂತಿ ಹೇಳ್ತಾನೆ, ನನ್ನ ರಾಜನ ಮಗಳು ಏನಾದಳು ಏನೋ ಗೊತ್ತಿಲ್ಲ, ಸಮುದ್ರದಲ್ಲಿ ಮುಳುಗಿದಳು ಅಂತಾರೆ. ಅವಳು ಹೋದ್ಮೇಲೂ ನಾನು ಬದುಕಿದ್ದೀನಿ. ನೀನು ಮಹಾರಾಜನಿಗೆ ಹೇಗೆ ನನ್ನ ಒಡೆಯ ಸಿಂಹಲೇಶ್ವರನಿಗೆ ಉತ್ತರ ಕೊಡೋದು, ನಾನು ಬೆಂಕಿಲಿ ಬಿಡ್ತೀನಿ ಅಂತ. ಕಂಚುಕಿ ಭರತಕುಲಂ ಸಂಶಯ ತುಲಾಯಾಮ್ ಆರೋಪಿತಂ ಅಂತ. ಈ ಇಡೀ ಭರತಕುಲದವನು ಉದಯನ ಮಹಾರಾಜ ಪರೀಕ್ಷಿತನ ಮಗ ಶತಾನೀಕ, ಶತಾನೀಕನ ಮಗ ಸಹಸ್ರಾನೀಕ, ಸಹಸ್ರಾನೀಕನ ಮಗ ಇವನು ಅಂತ ಒಂದು ಲೀನಿಯೇಜ್. ಹಾಗಾಗಿ ರಾಜವಂಶ ಇಂಥದ್ದು ಸಾಕ್ಷಾತ್ ಕುರುವಂಶ, ಅದು ಯಯಾತಿ ವಂಶ, ಚಂದ್ರವಂಶ, ಅದೇ ಈಗ ಸಂಶಯದಲ್ಲಿದೆಯಲ್ಲ ಅಂತ ತೂಗಾಡ್ತಾ ಇದೆ. ತಕ್ಕಡಿ ತೂಗಾಡ್ತಾ, ಸಂಶಯ ತುಲಾಯಾಮ್ ಅಂತಂದರೆ ಸಂದೇಹದ ತಕ್ಕಡಿಯಲ್ಲಿ ಡೋಲಾಯಮಾನವಾಗಿದೆ ಅಂತ. ಈಗೆಲ್ಲ ಸಿಂಗಲ್ ಪ್ಯಾನ್ ಬ್ಯಾಲೆನ್ಸ್ಗಳು ಬಂದು ತಕ್ಕಡಿ ಸಮತ್ವ ಎರಡೂ ಕಡೆ ನೋಡ್ತಕ್ಕಂಥದ್ದು, ಆ ಹೋಲಿಕೆಗಳಿಗೆಲ್ಲ ಅರ್ಥ ಇಲ್ಲದಂತೆ ಆಗೋಗ್ತಾ ಇದೆ. ಅಡಿಟಿಪ್ಪಣಿಗಳನ್ನು ಕೊಡಬೇಕಾಗ್ತಾ ಸನ್ನಿವೇಶ ಬಂದಿದೆ. ತಕ್ಕಡಿ ಅಂತಂದರೆ ಹೀಗಿರುತ್ತದೆ ಅಂತ. ಕೆಲವೊಮ್ಮೆ ಕೆಲವು ವಸ್ತುಗಳು ನಮ್ಮ ಕಣ್ಣೆದುರಿಗೆ ಅವುಗಳ ನಿರುಪಯೋಗತ್ವ ಬಂದು ಅವುಗಳ ಸಾಂಕೇತಿಕ ಸ್ವಾರಸ್ಯ ಮಾತ್ರ ಉಳಿದಾಗ ಆ ಉಪಯೋಗ ಕಂಡ ಕಾಲದವ್ರಿಗಿರ್ತಕ್ಕಂಥ ಕನೆಕ್ಟಿವಿಟಿ ಕಾಣದವ್ರಿಗಿರೋಲ್ವಲ್ಲ, ಕಷ್ಟ. ಆಮೇಲೆ ಒಳಗೆ ಹೋಗ್ತಾನೆ. ಇತ್ತ ಸೆರೆಮನಿಯಲ್ಲಿ ಸಾಗರಕ್ಕೆ ಸರಪಣಿಗಳ ಮಧ್ಯದಲ್ಲಿದ್ದಾಳೆ. ಅದ್ಯ ಹುತವಹೋ ದಿಷ್ಟ್ಯಾ ಕರಿಷ್ಯತಿ ಮಮ್ಮ ದುಃಖಾವಸಾನು. ಇವತ್ತು ಬೆಂಕಿ ನನಗೆ ಪುಣ್ಯವಶಾತ್ ನೆಮ್ಮದಿಯನ್ನು ತಂದುಕೊಡುತ್ತೆ, ನನ್ನ ದುಃಖವನ್ನೆಲ್ಲ ಹೋಗಿಸುತ್ತದೆ. ಮಹಾರಾಜನ ನೋಡೋಕ್ಕಾಗದೆ ಸರಿಯಲ್ಲಿದ್ದ ಮೇಲೆ ನನಗಿನ್ನೇನು ಅಂತ ಅಂದ್ಕೋತಾಳೆ. ಅಷ್ಟೊತ್ತಿಗೆ ರಾಜ ಬರ್ತಾನೆ. ನೋಡ್ತಿದ್ದಂತೆ ಇವಳಿಗೆ ತದೇತಂ ಪ್ರೇಕ್ಷ್ಯ ಪುನರಪಿ ಮೇ ಜೀವಿತಾಭಿಲಾಷ ಸಂವೃತ್ತ ಅಂತಾಳೆ. ಇವನು ನೋಡಿದ ಮೇಲೆ ಬದುಕಲ್ಲ ಆಸೆ ಬಂತು ಅಂತ. ಮಾನವ ಮನಸ್ಸಿನ ಆಂದೋಲನ, ವಿಕಾರ, ಹೊಯ್ದಾಟ ಯಾವ ತರಹ ಅನ್ನೋದಕ್ಕೆ ಇದಕ್ಕಿಂತಲೂ ಒಳ್ಳೆಯ ನಿದರ್ಶನ ಇನ್ನೇನು ಬೇಕಿಲ್ಲ. ಪರಿತ್ರಾಯಿತಾಂ ಭರ್ತ, ಮಹಾರಾಜ ಕಾಪಾಡು ಕಾಪಾಡು ಅಂತ ಅವಳು ಕೂಗ್ಕೋತಾಳೆ. ನೋಡಿ, ಎಷ್ಟು ಸಾಯಬೇಕು ಅಂದರೂ ಸಾಯೋಕ್ಕಾಗೋಲ್ಲ. ನನ್ನೊಬ್ಬ ಸ್ನೇಹಿತರು ಹೇಳಿದ್ರು, ಕುತ್ತಿಗೆಗೆ ನೇಣು ಬಿಗಿಕೊಂಡು ಎಳ್ಕೊಂಡೆ, ಆದರೆ ಪೂರ್ತಿ ಎಳ್ಕೊಳ್ಳೋಕ್ಕೆ ಆಗಲಿಲ್ಲ, ಅಡ್ಡ ಬಂದುಬಿಡ್ತು. ಕುತ್ತಿಗೆ ಮೇಲೆ ಗಾಯ ಆಯಿತು, ವಿದೇಶದಲ್ಲಿದ್ದಿದ್ದು. ಆ ಗಾಯ ಕಾಣಿಸಬಾರ್ದು ಅಂತ ಕ್ಲೋಸ್ ಕಾಲರ್ ಕೋಟು ಅದು ಇದು ಹಾಕ್ಕೊಂಡು ಒಂದು 10 ದಿವಸ ಒದ್ದಾಡಿದ್ದು ಬಂತಷ್ಟೇ, ಸಾವು ಬರಲಿಲ್ಲ ಅಂತ. ಅವನು ಉದ್ವಿಗ್ನಾಗಿ ಹೋಗಿ ಬೆಂಕಿನ ಆರಿಸೋಕ್ಕೆ ಹೋಗ್ತಾನೆ. ಅವಳಿಂದ ತಪ್ಪಿಸೋದಕ್ಕೆ ನೋಡ್ತಾನೆ. ಮುಹೂರ್ತಮಪಿ ಸಯ್ಯತಾಂ ಬಹಲ ಏಷ ಧೂಮೋದ್ಗಮೋ ಹಹಾ ಧಿಗಿದ ಮಂಕುಶ ಅಂಶುಕಂ ಜ್ವಲತಿ ತೇ ಸ್ತನಾತ್ಪ್ರಚ್ಯುತಂ ಮುಹುಸ್ಕಲಸಿ ಕಿಂ ಕಥಂ ನಿಗಡ ಸಂಯತಾಸಿ ಧೃತಂ ನಯಾಮಿ ಭವತೀ ಮಿತ ಪ್ರಿಯತಮೇವ ಲಂಬಸ್ವ ಮಾಂ. ಇದು ಪೃಥ್ವಿ ಛಂದಸ್ಸು. ಉದ್ವಿಗ್ನತೆಯನ್ನು, ಕಾತರವನ್ನು ತೋರಿಸೋದಕ್ಕೆ ತುಂಬ ಚೆನ್ನಾಗಿದೆ.
ಐತಿಹಾಸಿಕವಾಗಿ ಪೃಥ್ವಿ ಛಂದಸ್ಸಿನ ವಿಕಾಸವನ್ನು ನೋಡಿದರೆ ಯತಿಸ್ಥಾನ ಎಲ್ಲಿ ಬರುತ್ತದೆ ಅಂತ ನೋಡಿದರೆ ಕಾಳಿದಾಸ ಭರ್ತೃಹರಿಗಳಲ್ಲಿ ಕೂಡ ಅದು ನಿಶ್ಚಯ ಸ್ಥಾನಕ್ಕೆ ಬಂದಿರಲಿಲ್ಲ. ಕಾಳಿದಾಸ ಭರ್ತೃಹರಿಗಳಾದ ಮೇಲೆ ಇವನು ಬರ್ತಾನೆ. ಇವನ ಕಾಲಕ್ಕೆ ಅದು ಯತಿಸ್ಥಾನ ನಿಯತವಾಗಿತ್ತು ಅಂತ ಗೊತ್ತಾಗುತ್ತೆ. ಇಟ್ ಈಸ್ ದಿ ಓಲ್ಡೆಸ್ಟ್ ರೆಫರೆನ್ಸ್ ಟು ರೆಗ್ಯುಲರೈಸ್ಡ್ ಪೃಥ್ವಿ. ಅಂದರೆ ಎಲ್ಲಿ ಆ ಪದ್ಯದ ಸಾಲನ್ನು ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಬೇಕು ಅಂತ ಯತಿವೆಂಬುದು ಉಸಿರ್ದಾಣಂ ಅಂತಾರಲ್ಲ, ಯತಿ ಎಂಬುದು ಉಸಿರ್ದಾಣಂ, ವಿರಾಮಸ್ಥಾನ, ಯತಿರ್ ವಿರಾಮ ಅಂತ, ಅದು ಕರೆಕ್ಟಾಗಿ ಮುಹೂರ್ತಮಪಿ ಸಂಯತಾಂ ಬಹಲ ಏಷ ಧೂಮೋದ್ಗಮೋ ಅಹಾದಿಗಿದಮಂ ಶುಕಂ ಜ್ವಲತಿ ತೇಸ್ತನಾತ್ ಪ್ರಚ್ಯುತಂ ಮುಹುಸ್ಖಲಸಿ ಕಿಂ ಕಥಂ ನಿಗಡ ಸಂಯತಾ ಸಿದ್ರುತಂ ನಯಾಮಿ ಭವತೀಮಿತ ಪ್ರಿಯತಮೇವಲಂಬಸ್ವ ಮಾಂ. ಸರಿಯಾಗಿ ಬರುತ್ತದೆ. ಅದೇ ಹಿಂದಿನ ಕಾಳಿದಾಸ ಭರ್ತೃಹರಿಗಳಿಗೆ ಹಿಂದೆ ಮುಂದೆ ಹೋಗುತ್ತದೆ. ಓದುವಾಗ ಸ್ವಲ್ಪ ತೊಡಕಾಗುತ್ತದೆ, ಮಧ್ಯ ಪದಚ್ಛೇದ ಆಗುತ್ತದೆ. ಸ್ವಲ್ಪ ಕಾಲ ತಾಳ್ಕೋ, ಇದು ತುಂಬ ಹೊಗೆ ಇದೆ, ಅಯ್ಯಯ್ಯೋ ನೀನು ಉತ್ತರೀಕ್ಕೆ ಬೆಂಕಿ ಬಿತ್ತು, ತೆಗೆ ಆಚೆಗೆ ಅದನ್ನು, ಮತ್ತೆ ಎಡವುತ್ತಿದೆಯಲ್ಲ, ಅಯ್ಯೋ ಪಾಪ ಕಾಲಿಗೆ ಸರಪಣಿ ಹಾಕಿದ್ದಾರಲ್ವಾ, ನಾನು ಎತ್ಕೊಂಡೇ ಹೊರಟೋಗ್ಬಿಡ್ತೀನಿ ಅಂತ ಈ ತುಣುಕು ತುಂಡು ಮಾತುಗಳನ್ನು ಪದ್ಯದಲ್ಲಿ ಸೇರಿಸಿದ್ದಾನೆ. ಆ ಉದ್ವಿಗ್ನತೆಯನ್ನು, ಈ ಖಂಡವಾಗಿ ಅವಳ ಪರಿಸ್ಥಿತಿಯನ್ನು ಕಂಡು ಆ ಪದ್ಯವನ್ನು ಮಧ್ಯ ಮಧ್ಯದಲ್ಲಿ ಸ್ಟೇಜ್ ಡೈರೆಕ್ಷನ್ಸ್ ಕೊಟ್ಟು ಹಾಕಿದ್ದಾನೆ ಕವಿ. ಮುಹೂರ್ತಮಪಿ ಸಂಯತಾಂ ಬಹಲ ಏಷ ಧೂಮೋದ್ಗಮೋ ಅಂತ ಹೇಳ್ತಾ ಅಗ್ರತಃ ಅವಲೋಕ್ಯ ನೋಡ್ತಾನೆ, ತುಂಬ ಹೊಗೆ ಇದೆಯಲ್ಲ, ಆಹಾ ದಿಗಿದಂ ಅಂಶುಕಂ ಜ್ವಲತಿತೆ ಸ್ತನಾತ್ ಪ್ರಚ್ಯುತಂ, ಅಯ್ಯೋ ಉತ್ತರಿಯ ಜಾರು ಬಿದ್ದದ್ದು ಧಗಧಗ ಉರಿತಾ ಇದೆ, ಬಿಸಾಕ ಆ ಕಡೆಗೆ. ಮುಹುಸ್ಕಲಸಿ ಕಿಂ, ಮತ್ತೆ ನೋಡಿ ಯಾಕೆ ಮತ್ತೆ ಎಡವುತ್ತಾ ಇದೆಯಾ, ನಿಗಡ ಸಂಯತಾಸಿ, ಮತ್ತೆ ಅವನು ಸೊಂಟಕ್ಕೆ ಉತ್ತರೀಯವನ್ನು ಕಟ್ಟಿಕೊಂಡು ಧೃತಂ ನಯಾಮಿ ಭವತಿ ಮಿತ, ಹೊತ್ಕೊಂಡು ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಬರ್ತಾನೆ ಅಂತ ಅನ್ನೋದು. ಅಂದರೆ ಒಂದು ಪದ್ಯವನ್ನು ಗದ್ಯದಂತೆ ಉದ್ವಿಗ್ನತೆಯಲ್ಲಿ ಆಡುವುದಕ್ಕೂ ಬೇಕಾಗುವಂತೆ ಹಂಚಿಕೊಡುವುದು, ಆ ರಂಗದ ನಿರ್ದೇಶನ ಮಾಡುವುದು ಒಳ್ಳೆಯ ಕಲಾ ಕೌಶಲ. ಆಮೇಲೆ ಅವಳನ್ನು ಹೊತ್ತುಕೊಂಡು ಅವನಿಗೆ ಪರಮಾನಂದ. ವ್ಯಕ್ತಂ ಲಗ್ನೋಪಿ ಭವತೀಂ ನದಹತ್ಯೇವ ಪಾವಕಃ ಯತಃ ಸಂತಾಪಮೇಯವಾಯಂ ಸ್ಪರ್ಶಸ್ತೇ ಹರತಿ ಪ್ರಿಯೆ. ಇವಳನ್ನು ಹೊತ್ತುಕೊಂಡಿದ್ದಾಗ ಸುತ್ತಲೂ ಬೆಂಕಿ ಬಂದರೂ ಸುಡ್ತಾ ಇಲ್ಲ, ಯಾಕೆಂದರೆ ಅವಳ ಸ್ಪರ್ಶವೇ ಅಷ್ಟು ತಂಪಾಗಿದೆ ಅಂತ ಅಂದ್ಕೊಂಡು ಬರ್ತಾನೆ. ಆಮೇಲೆ ಇದೇನು ಬೆಂಕಿಯೇ ಇಲ್ಲವಲ್ಲ, ಕ್ವಾಸವು ಗತೋ ಹುತವಹ ತದ ಅವಸ್ಥಂ ಏತದಂತಃಪುರಂ ಕಥಂ ಅವಂತಿ ನೃಪಾತ್ಮಜೇಯಂ. ಇದೆಲ್ಲಿ ಯಾವುದೂ ಬೆಂಕಿ ಕಾಣಿಸ್ತಾ ಇಲ್ಲ, ಹೇಗೆ ಮಹಾರಾಣಿ ಎಲ್ಲಿ ಹೋದಳು ಅಂತೆಲ್ಲ ನೋಡ್ತಾನೆ. ವಾಸವದತ್ತೆ ಎಲ್ಲರೂ ಇದ್ದಾರೆ. ಆಗ ಅಕ್ಷತ ಶರೀರ ಆರ್ಯಪುತ್ರ, ಅಬ್ಬ ಒಂದು ಸ್ವಲ್ಪವೂ ಬೆಂಕಿ ಪ್ರಮಾದ ಇನ್ನೇನು ಮಾಡಿಲ್ವಲ್ಲ, ಎಲ್ಲರದೂ ಹಾಗೇನೆ. ಬಾಭ್ರವ್ಯ ಏಷ ದೇವ ಇದಾನಿಂ ಪ್ರತ್ಯುಜ್ವಿತಾ ಸ್ಮಃ ವಸುಭೂತಿ ಅಯಂ ವಿಜೇತಾಂ ಮಹಾರಾಜ ವಯಸ್ಯ ಜೈತು ಜೈತು ಭವಾನ್. ಇದು ಒಂದು ಪದ್ಯದಲ್ಲಿಯೇ ಬಂದಿದೆ. ಬಾಭ್ರವ್ಯ ಏಷ ವಸುಭೂತಿರಯಂ ವಯಸ್ಯ ಸ್ವಪ್ನೆ ಮತಿರ್ಭ್ರಮತಿ ಕಿಂ ದ್ವಿದಮಿಂದ್ರಜಾಲಂ ಕ್ವಾಸೌ ಗತೋ ಹುತವಃ ತದವಸ್ತಮೇತದಂತಃಪುರಂ ಕಥಮವಂತಿ ನೃಪತ್ಮಜೇಯಂ. ಬಾಭ್ರವ್ಯ ಏಷ ವಸುಭೂತಿರಯಂ ವಯಸ್ಯ ಸ್ವಪ್ನೆ ಮತಿರ್ಭ್ರಮತಿ ಕಿನ್ವಿದಮಿಂದ್ರಜಾಲಂ. ಒಂದು ವಸಂತ ತಿಲಕವನ್ನು ಮಧ್ಯೆ ಮಧ್ಯೆ ಬೇರೆಯವರ ಗದ್ಯದ ಸಂಭಾಷಣೆಯ ಜೊತೆಗೆ ಕತ್ತರಿಸಿ ಕೊಟ್ಟಿದ್ದಾನೆ. ಅವನು ನೋಡ್ತಾನೆ, ಇದು ಆಶ್ಚರ್ಯ. ಕ್ವಾಸವು ಗತೋ ಹುತವಃ, ಬೆಂಕಿ ಎಲ್ಲೋ ಹೋಯಿತು. ಏತದ ಅಂತಃಪುರಂ ಕಥಂ ಅವಸ್ಥಂ, ಹೀಗೆ ಅಂತಃಪುರ ಸರಿಯಾಗಿದೆಯಲ್ಲ. ಕಥಂ ಅವಂತಿ ನೃಪಾತ್ಮಜಯ, ವಾಸವದತ್ತೆ ನೋಡಿ, ವಾಸವದತ್ತೇನು ಬೆಂಕಿಯಲ್ಲಿ ಬಂದಿದ್ರೂ ಅವಳಿಗೇನೂ ಆಗಿಲ್ಲ. ಬಾಭ್ರವ್ಯೇಶ, ಇವನು ಬಾಭ್ರವ್ಯ ಕಂಚುಕಿನೂ ಹಾಗೆ ಇದ್ದಾನಲ್ಲ. ವಸುಭೂತಿರಯಂ, ಮಂತ್ರಿ ಕೂಡ ಹಾಗೆ ಸರಿಯಾಗಿದ್ದಾನಲ್ಲ. ವಯಸ್ಯ ವಿದೂಷಕ ವಸಂತಕ, ಅವನು ಸರಿಯಾಗಿದ್ದಾನೆ. ಇದೇನು ಸ್ವಪ್ನವ, ಸ್ವಪ್ನೆ ಮತಿರ್ಭ್ರಮತಿ ಕಿಂ ವಿಧಂ ಇಂದ್ರಜಾಲಂ, ಇದು ಕನಸ ಅಥವಾ ಇಂದ್ರಜಾಲವ ಅಂತ. ಆಗ ವಿದೂಷಕ ಹೇಳ್ತಾನೆ, ಭೋ ಇಂದ್ರಜಾಲಮೇವೇದಂ, ಅವನೇ ಹೇಳಿದ್ನಲ್ಲ ಪಾಪಿ, ದಾಸ್ಯ ಪುತ್ರೇಣ ಇಂದ್ರಜಾಲಿಕೇನ ಭಣಿತಂ ಯಥಾ ಏಕೋ ಮಮ ಪುನಃ ಖೇಲೋ ಅವಶ್ಯಂ ದೇವೇನ ಪ್ರೇಕ್ಷಿತವ್ಯ. ಒಂದು ಆಟ ಇದೆ, ಅದನ್ನು ನೀವು ನೋಡಲೇಬೇಕು ಅಂತ, ಅದೇ ಈ ಕೊನೆ ಆಟ, ಕ್ಲೈಮ್ಯಾಕ್ಸು ಅಂತ. PC ಸರ್ಕಾರ್ ಜೂನಿಯರ್ ಅವರು ತಮ್ಮ ಪ್ರಯೋಗಗಳನ್ನು ಮಾಡುವಾಗ ತಡವಾಗಿ ಬರೋದು, ಎಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. 6 ಗಂಟೆ ಅಂತಂದರೆ 6:45 ಬಂದಿಲ್ವಲ್ಲ ಅಂತ. ಮಾಸ್ ಹಿಪ್ನಾಟಿಸಮ್ ಮಾಡದಂತೆ ಅಷ್ಟು ಜನಕ್ಕೂ ಗಡಿಯಾರದಲ್ಲಿ 6:45 ಕಾಣಿಸ್ತಾ ಇರುತ್ತೆ. ಅರೆ ಅವರು ಸರಿಯಾಗಿ 6 ಗಂಟೆಗೆ ಬಂದಿರ್ತಾರೆ. ಇಷ್ಟ್ಯಾಕೆ ತಡ ಆಯಿತು ಅಂತ ಯಾರೋ ಕೇಳಿದ್ರೆ, ಲುಕ್ ಅಟ್ ಯುವರ್ ವಾಚಸ್ ಒನ್ಸ್ ಅಗೇನ್, ನೋಡಿದ್ರೆ 6 ಗಂಟೆ ಆಗಿರುತ್ತದೆ. ಈ ಮಟ್ಟಕ್ಕೆ. ಅಥವಾ ಒಮ್ಮೆ ಕಲ್ಕತ್ತಾ ಎಕ್ಸ್ಪ್ರೆಸ್ಸನ್ನೇ ಮಾಯ ಮಾಡಿದರು. ಆ ಬ್ಲೈಂಡ್ ಫ್ಲೋಲ್ಡ್ ಮಾಡಿಕೊಂಡು ಚಿತ್ರ ಬರೆಯೋದು, ಈ ಥರದ್ದನ್ನು ಸಾಕ್ಷಾತ್ತಾಗಿ ನೋಡಿದ್ದೀನಲ್ಲ, ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಅವರು ತಮ್ಮ ಒಂದು TV ಪ್ರದರ್ಶನ ಕೂಡ ಕೊಟ್ಟಿದ್ರು. ಒಂದೊಂದು ಸಂಚಿಕೆಯಲ್ಲಿಯೂ ಒಂದೊಂದು ಇಂದ್ರಜಾಲ ಮಾಡಿ ತೋರಿಸೋರು, ಇಂದ್ರಜಾಲದ ರಹಸ್ಯ ಏನು ಅಂತ ಹೇಳೋರು. ಹೇಳ್ತಾ ಅದರದ್ದಿಷ್ಟೇ ಗುಟ್ಟು ಅಂತ ಹೇಳ್ತಾ ಕೊನೆ ಹಂತದಲ್ಲಿ ಅದು ಇನ್ನೊಂದು ಇಂದ್ರಜಾಲ ಆಗೋಗ್ಬಿಡುತ್ತೆ.
ಗುಟ್ಟು ರಟ್ಟು ಮಾಡಿದ್ರು ಅಂದರೆ ಅಲ್ಲಿ ಸಶೇಷ ಇನ್ನೂ ಉಳಿದಿದೆ ಮತ್ತೊಂದು ಇಂದ್ರಜಾಲಕ್ಕೆ, ಅದು ಮುನ್ನೆಗೆತ ಅಂತ ಗೊತ್ತಾಗುತ್ತದೆ. ಆ ರೀತಿ ಈ ಇಂದ್ರಜಾಲ ಆಗಿದೆ. ಆಮೇಲೆ ವಸುಭೂತಿ ಸಾಗರಿಕೆಯನ್ನು ನೋಡ್ತಾನೆ. ಬಾಭ್ರವ್ಯ ಸದಶೀಯಂ ರಾಜಪುತ್ರ್ಯ, ಕಂಚುಕಿ ನಮ್ಮ ರಾಜಕುಮಾರಿ ಹೀಗೇ ಇದ್ದಳು ಅಂತ ನೋಡಿ ಹೇಳ್ತಾನೆ. ಆಗ ಕಂಚುಕಿನೂ ಹೇಳ್ತಾನೆ, ನಾನು ಬಂದಿದ್ನಲ್ಲ ನಿಮ್ಮ ಜೊತೆನೆ ಸಮುದ್ರಯಾನದಲ್ಲಿ, ಮಮಾಪಿ ಎತದೇವ ಮನಸ್ಸಿ ವರ್ತತೆ ಅಂತ. ಆಗ ಕೇಳ್ತಾನೆ ರಾಜನ ಮಂತ್ರಿ, ದೇವ ಕುತ ಎಂ ಕನ್ಯಕ, ಈ ಹುಡುಗಿ ನಿಮಗೆ ಹೇಗೆ ಸಿಕ್ಕಿದ್ಲು ಅಂತ. ಆಗ ವಾಸುದತ್ತೆ ಹೇಳ್ತಾಳೆ, ಇವಳು ಸಮುದ್ರದ ಅಪಘಾತದಲ್ಲಿ ಯಾರಿಗೋ ಸಿಕ್ಕಿದಳಂತೆ, ಯೌಗಂಧರಾಯಣ ಇವಳನ್ನು ಸಂಗ್ರಹಿಸಿ ನನ್ನ ಕಡೆ ಕಳಿಸಿಕೊಟ್ಟಿದ್ದಾನೆ, ಹಾಗಾಗಿ ಸಾಗರಿಕಾ ಅಂತಲೇ ಹೆಸರಿಟ್ಟಿರೋದು ಅವಳಿಗೆ ಅಂತ. ಓ ಯೌಗಂಧರಾಯಣನೆನ್ನೆಸ್ತ ಕಥಮಸೌ ಮಾಂ ಅನಿವೇದ್ಯ ಕಿಂಚಿತ್ ಕರಿಷ್ಯತಿ, ಇದು ಯೌಗಂಧರಾಯಣನ ಕೆಲಸವಾ, ನನಗೆ ಹೇಳದೇನೆ ಅವನು ಏನೆಲ್ಲ ಮಾಡಿಬಿಡ್ತಾನೆ ಅಂತಂದ್ಕೋತಾನೆ. ಇವನಿಗೆ ಹೇಳಿದ್ರೆ ಕೆಲಸ ಕೆಡುತ್ತದೆ. ಧೀರ ಲಲಿತ ನಾಯಕನಿಗೆ ಎಲ್ಲವನ್ನ ಹೇಳಿ ಮಂತ್ರಿ ಮಾಡೋಕ್ಕಾಗಲ್ಲ, ಧೀರೋದಾತ್ತನಿಗೆ ಎಲ್ಲವನ್ನ ಹೇಳಬಹುದು. ರಾಮನಿಗೆ ಮಂತ್ರಿ ಆದವನು ಎಲ್ಲವನ್ನೂ ಹೇಳಬಹುದು. ಆದರೆ ಉದಯನ ವತ್ಸರಾಜನಿಗೆ ಆ ಥರ ಮಾಡೋಕ್ಕಾಗಲ್ಲ. ಯಾರು ವಿನೋದಶೀಲರಾಗಿರ್ತಾರೆ ಅಂಥವರಿಗೆ ಪ್ರತಿಯೊಂದು ವಿವರವನ್ನು ಕೊಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಲೈಟರ್ ಎಂಟರ್ಟೈನ್ಮೆಂಟಲ್ಲಿಯೇ ಮಗ್ನರಾಗತಕ್ಕಂಥ ಕಲಾವಿದರಿಗೆ ಕ್ಲಾಸಿಕಲ್ ಆಗಿರ್ತಕ್ಕಂಥ ಟೇಸ್ಟ್ಗಳಲ್ಲಿ ಬೆಳಗರಿ ಅಂತ ಹೇಳಿದ್ರೆ ಅಗತ್ಯ. ಪಾಪ ನಮ್ಮ ಸಲಹೆ ಅವರಿಗೆ ಯಮಗಂಡ, ನೀವೇನು ಮಾಡಬೇಕು ಅದನ್ನು ಮಾಡಿ ಹಗುರವಾಗಿ ಇರಿ ಅಂತ ಅನ್ನಬೇಕಾಗುತ್ತದೆ. ಸಣ್ಣ ಕಥೆಗಳನ್ನು ಬರೀತಾ ಇದ್ದವರಿಗೆ ಮಹಾಕಾದಂಬರಿ ಬರೀರಿ ಅಂತಲೋ, ಪಾಪ ಏನೋ ಚಿಕ್ಕ ಪುಟ್ಟ ಲಘು ರಂಜನೆಯ ಬರವಣಿಗೆ ಮಾಡ್ತಾ ಇದ್ದವರಿಗೆ ಗಂಭೀರವಾದದ್ದನ್ನು ಮಾಡಿ ಅಂತ ಹೇಳಿದ್ರೆ ಹೇಗಾಗೋಲ್ವೋ. ಆದರೆ ಅವುಗಳ ಸಾರವನ್ನು, ಅವುಗಳ ಸತ್ವವನ್ನು ಇವರಿಗೆ ಕೊಟ್ಟು ಇವರು ಕ್ರಮೇಣ ವೃದ್ಧಿ ಆಗುವಂತೆ ಮಾಡಬಹುದೇ ಹೊರತು ಅದನ್ನೇ ಹೇರೋಕ್ಕಾಗೋಲ್ಲ. ಯೌಗಂಧರಾಯಣನಿಗೆ ಗೊತ್ತು. ಕೆಲವು ರಾಜನೀತಿಯಲ್ಲಿ ಉಂಟು ರಾಜಾಯತ್ತ ಸಚಿವಾಯತ್ತ ಉಭಯಾಯತ್ತ ಅಂತ. ರಾಜನ ಕೈಯಲ್ಲಿರುವ ತೀರ್ಮಾನಗಳು, ಮಂತ್ರಿ ಕೈಯಲ್ಲಿರುವ ತೀರ್ಮಾನಗಳು ಇಬ್ಬರೂ ತೆಗೆದುಕೊಳ್ತಕ್ಕಂಥ ಒಟ್ಟಂದದ ತೀರ್ಮಾನ ಅಂತ. ಅದರೊಳಗೆ ಉಭಯಾಯತ್ತ ಕೆಲವೊಂದು ವಿಶೇಷವಾಗಿ ಬೇಕು, ಇನ್ನು ಕೆಲವು ಕಡೆ ಸಚಿವಾಯತ್ತ ಮಂತ್ರಿಯಿಂದ ಆಗತಕ್ಕಂಥದ್ದು, ಅದನ್ನು ಯೌಗಂಧರಾಯಣ ಮಾಡಿದ್ದಾನೆ. ಆಮೇಲೆ ಕೊರಳಲ್ಲಿ ಈ ರತ್ನಹಾರ ಯಾವುದಿತ್ತು ವಿದೂಷಕನ ಕೊರಳಲ್ಲಿ, ಅದನ್ನು ನೋಡಿ ಹೇಳ್ತಾನೆ, ವಿದೂಷಕನ ಕೊರಳಲ್ಲಿ ಇರುವ ರತ್ನಹಾರ ನಮ್ಮ ರಾಜಕುಮಾರಿ ಇದೆ, ಹಾಗಾದರೆ ಇವಳೇ ರತ್ನಾವಳಿ ಅಂತ. ಆಗ ಸಾಗರಿಕೆ ನೋಡಿಬಿಟ್ಟು, ಹೌದು ನೀವು ನಮ್ಮ ಮಹಾಮಹಾಮತ್ಯ ಅಂತ ಸ್ವಲ್ಪ ಅಲ್ಲಿವರೆಗೂ ಬೆಂಕಿಯ ಧಾವಂತದಲ್ಲಿದ್ದವಳು ನೋಡ್ತಾಳೆ. ಆಮೇಲೆ ಅಯ್ಯೋ ನೀನಮ್ಮ ಇಷ್ಟು ದಿವಸ ಇವ್ರ ಮನೇಲಿ ಇದೆಯಲ್ಲ ಏನಿದು ಅಂತ ಅವನು ದುಃಖ ಪಡ್ತಾನೆ ಮಂತ್ರಿ. ಮತ್ತು ಅಯ್ಯೋ ನಮ್ಮ ತಂದೆ ತಾಯಿಗಳಿಗೆ ನಾನು ದೂರವಾಗಿದ್ದೆ, ಇಲ್ಲಿ ಏನು ಹೇಳೋಣ ಏನು ಬಿಡೋಣ ಅದು ಗೊತ್ತಿಲ್ಲ, ಯಾವುದೋ ಒಂದು ಸೆರೆ ಆ ರೀತಿಯಲ್ಲಿದ್ದಂತೆ ಆಯ್ತಲ್ಲ ಅಂತ. ಆಗ ವಾಸುದತ್ತೆ, ಅಯ್ಯೋ ಇವಳೇ ನನ್ನ ಸೋದರ ಮಾವನ ಮಗಳ, ಸಾ ಮಮ ಭಗಿನಿ ರತ್ನಾವಳಿ ಅಂತ ಅಪ್ಕೊಳ್ತಾಳೆ. ಆಮೇಲೆ ವಿದೂಷಕ ರತ್ನಮಾಲೆಯನ್ನು ತಾನು ಕೊರಳಲ್ಲಿ ಹಾಕ್ಕೊಂಡಿದ್ದನ್ನು ಮುಟ್ಕೊಂಡು, ನನಗೆ ಮೊದಲೇ ಅನಿಸಿತ್ತು, ಪ್ರಥಮಮೇವ ಮಯಾ ಜ್ಞಾತಂ ನಕಲು ಸಾಮಾನ್ಯ ಜನಸ್ಯ ಈದೃಶ ಪರಿಚ್ಛದ ಭವತಿ, ಸಾಮಾನ್ಯರಿಗೆ ಇಂಥ ದೊಡ್ಡ ಬೆಲೆ ಬಾಳತಕ್ಕಂಥ ಒಡವೆ ಇರೋಲ್ಲ ಅಂತ ನಾನು ಅಂದುಕೊಂಡಿದ್ದೆ ಅಂತ. ಆಮೇಲೆ ಎಲ್ಲರೂ ಸಮಾಧಾನ ಮಾಡಿಕೊಳ್ತಾರೆ. ಆಗ ವಾಸುದತ್ತೆ ತೋಳು ಚಾಚಿ, ಏಹಿ ಏಹಿ ಅತಿನಿಷ್ಠುರೇ ಇದಾನೀಂ ಅಪಿ ತಾವತ್ ಸ್ನೇಹಂ ದರ್ಶಿಯ, ಈಗ ಸಿಡುಕು ಮಾಡ್ಕೋಬೇಡ, ಮುನಸು ಮಾಡ್ಕೊಳ್ಬೇಡ ತಂಗಿ ಬಾ ಅಂತ ಅಪ್ಕೋತಾಳೆ. ಆಗ ಅವಳು ಹತ್ತಿರ ಹೋಗೋದಿಕ್ಕೆ ಹೋಗ್ತಾ, ಇಲ್ಲಿ ರಿಯಲಿಸಮ್ ಎಷ್ಟು ಚೆನ್ನಾಗಿ ಕವಿ ತಂದಿದ್ದಾರೆ ಅಂದರೆ, ಕಾಲು ಸಾಗದೆ ಎಡವುತ್ತಾಳೆ. ಸ್ಖಲಿತಂ ನಾಟಯತೆ, ಕಾಲಿಗಿನ್ನೂ ಸರಪಣೆ ಇದೆ. ಆರ್ಯಪುತ್ರ ಲಜ್ಜೆ ಕಲ್ವೇನ ಆತ್ಮನಃ ನೃಶಂಸತ್ವೇನ, ಸ್ವಾಮಿ ನನ್ನ ಸಣ್ಣತನಕ್ಕೆ ನಾನೇ ನಾಚಿಕೆ ಪಡ್ತಾ ಇದ್ದೀನಿ, ಇವಳಿಗೆ ಕಾಲಿಗೆ ನಾನೇ ಸರಪಣಿ ತೊಡಿಸಿದ್ದು, ತದಪನೀಯಾಸ್ಯಾಹ ಬಂಧನಂ ಅಂತ. ರಾಜ ಆ ಒಂದು ಬಂಧನವನ್ನು, ಸರಪಣಿಯ ಬಂಧವನ್ನು ತೆಗಿತಾನೆ. ತುಂಬ ಸುಂದರವಾಗಿ ಆ ಸನ್ನಿವೇಶವನ್ನು ಕವಿ ರಂಗಸೂಚನೆಯಿಂದಲೇ ನಿರ್ವಾಹ ಮಾಡ್ತಾನೆ. ಆಮೇಲೆ ವಾಸುದತ್ತೆ ಹೇಳ್ತಾಳೆ, ಆರ್ಯಪುತ್ರ ಅಮಾತ್ಯ ಯೌಗಂಧರಾಯಣೇನ ಏತಾವಂತಂ ಖಲು ಕಾಲಂ ದುರ್ಜನೀಕೃತಾಸ್ಮಿ. ಯೌಗಂಧರಾಯಣನ ತಂತ್ರ, ನಾನು ಇಲ್ಲಿವರೆಗೂ ಕೆಟ್ಟವಳಾಗಿಯೇ ಇರಬೇಕಾಯಿತು, ನನಗೆ ಗೊತ್ತಿಲ್ಲ ಇವಳು ನನ್ನ ಬಂಧು ಅಂತ, ಮತ್ತು ಇವಳನ್ನ ನೀನು ಮದುವೆ ಆದರೆ ನಿನಗೆ ಚಕ್ರವರ್ತಿತ್ವದ ಯೋಗ ಇದೆ ಅಂತ ಅನ್ನೋದು ಇದು ಯಾವುದೂ ನನಗೆ ಗೊತ್ತಿಲ್ಲ. ಎಲ್ಲ ಯೌಗಂಧರಾಯಣ ಬೊಂಬೆಗಳನ್ನು ಕುಣಿಸಿದಂತೆ ಕುಣಿಸಿದ್ದಾನೆ, ನಾನಂತೂ ಕೆಟ್ಟವಳಾದೆ, ಈಗ ಒಳ್ಳೆಯವಳಾಗ್ತೀನಿ ಅಂತ. ಅಷ್ಟೊತ್ತಿಗೆ ಯೌಗಂಧರಾಯಣ ಬರ್ತಾನೆ. ಅವನಿಗೆ ತಾನು ಇದನ್ನೆಲ್ಲ ಮಾಡಿದ್ದಕ್ಕಾಗಿ ಹೆಮ್ಮೆಯ ಜೊತೆಗೆ ಸಂಕೋಚವೂ ಇದೆ. ಎಲ್ಲವನ್ನ ಬಿಡಿಸಿ ಹೇಳಿದ್ರೆ ಆಗೋಲ್ಲ, ಬಿಡಿಸಿ ಹೇಳದೆ ಮಾಡಿದರೆ ಇವರು ನಿರಂಕುಶರು, ಸರ್ವಾಧಿಕಾರಿಗಳು ಅಂತೆಲ್ಲ ಕೆಟ್ಟ ಕಲ್ಪನೆ ಬರುತ್ತದೆ. ದೇವ್ಯಾ ಮಧ್ವಚನಾದ್
ಯದಭ್ಯುಪಗತಃ ಪತ್ಯುರ್ವಿಯೋಗಸ್ತದ ಸಾ ದೇವಸ್ಯ ಕಲತ್ರ ಸಂಘಟನೆಯ ದುಃಖಂ ಮಯಾ ಸ್ಥಾಪಿತ ತಸ್ಯಾಃ ಪ್ರೀತಿಮಯಂ ಕರಿಷ್ಯತಿ ಜಗತ್ ಸ್ವಾಮಿತ್ವ ಲಾಭಃ ಪ್ರಭೋಃ ಸತ್ಯಂ ದರ್ಶಯಿತುಂ ತಥಾಪಿ ವದನಂ ಶಕ್ನೋಮಿ ನೋ ಲಜ್ಜಯ. ದೇವ್ಯಾ ಮದ್ವಚನಾತ್ ಯದಭ್ಯುಪಗತಃ ಪತ್ಯುರ್ವಿಯೋಗಃ. ನನ್ನ ಮಾತಿನಿಂದಲೇ ನಮ್ಮ ಮಹಾರಾಣಿಗೆ ಯಾವುದು ಗಂಡನ ವಿಯೋಗ ಅಂತಿದೆ, ಸಾ ದೇವಸ್ಯ ಕಲತ್ರ ಸಂಘಟನೆಯ ದುಃಖಂ ಮಯಾ ಸ್ಥಾಪಿತ. ಅದು ಈಗ ಹೊಸ ಹೆಂಡತಿ ಬರೋ ಮೂಲಕ ಆಗ್ತಾ ಇದೆ. ಅದು ಒಂದು ಜಾತಕ ಇತ್ತಂತೆ, ಇವಳಿಗೆ ಪತಿ ವಿಯೋಗ ಅಂತ. ಇನ್ನೊಬ್ಬ ಸವತಿ ಬಂದರೆ ಅಷ್ಟರ ಮಟ್ಟಿಗೆ ವಿಯೋಗ ಅಲ್ವ. ತಸ್ಯಾ ಪ್ರೀತಿಮಯಂ ಕರಿಷ್ಯತಿ ಜಗತ್ ಸ್ವಾಮಿತ್ವ ಲಾಭ ಪ್ರಭೋ. ಹಾಗೆ ವಾಸುದತ್ತೆಗೆ ಗಂಡನ ಮೇಲಿರೋ ಪ್ರೀತಿ ಅವಳ ಗಂಡನಿಗೆ ಈ ಥರ ಒಂದು ಚಕ್ರವರ್ತಿ ಯೋಗ ಬರುವಂತೆ ಆಗುತ್ತದೆ. ಜಾತಕ ನೆಚ್ಚಿಕೊಂಡೆಲ್ಲ ಮಾಡೋಕ್ಕಾಗತ್ಯೆ? ಇದು ಆ ನಂಬಿಕೆಯ ಮೇಲೆ ನಡೆದಂಥದ್ದು. ಆ ಕಾಲದ್ದು 1300 ವರ್ಷಗಳ ಈ ನಾಟಕ ಇರಲಿ, ಈ ರೂಪಕ ನಾಟಿಕಾ ಪ್ರಕಾರದ್ದು. ಈಚೆಗೆ ಒಂದು 30 ವರ್ಷಗಳ ಕೆಳಗೆ ಸಾಕ್ಷಾತ್ಕಾರ ಸಿನಿಮಾ ಬಂದಿತ್ತು. ಅದಷ್ಟು ಕುಜದೋಷದ ಮೇಲೆ ಇರತಕ್ಕಂಥ ಸಿನಿಮಾ. ಬಹಳ ಪ್ರಸಿದ್ಧವಾದಂಥ ಸಿನಿಮಾನೇ ಆಯಿತು. ಪುಟ್ಟಣ್ಣ ಕಣಗಾಲ್ ಮಾಡಿದ್ದು, ರಾಜ್ಕುಮಾರ್, ಜಮುನಾ ಮತ್ತು ಪೃಥ್ವಿರಾಜ್ ಕಪೂರ್ ಇಂಥ ಘನಾಂಧಾರಿ ನಟರು ಎಲ್ಲ ಅಭಿನಯಿಸಿದ್ದು, ಒಳ್ಳೊಳ್ಳೆ ಹಾಡಿರ್ತಕ್ಕಂಥದ್ದು. ಆ ಸಿನಿಮಾವನ್ನು ಈಚೆಗೆ ಒಂದು 3-4 ವರ್ಷಗಳ ಕೆಳಗೆ ನೋಡಿದ್ದು. ಇದು ಏನಿದು ಕುಜದೋಷ ಒಂದನ್ನು ಇಟ್ಕೊಂಡು, ಜಾತಕವನ್ನು ಇಟ್ಕೊಂಡು ಇಷ್ಟು ಜಗ್ಗಿದ್ದಾರಲ್ಲ ಅಂತ ನಂಬಿಕೆ ಇದ್ದ ಕಾಲ. ಈಗಲೂ ಎಷ್ಟೋ ಜನ ಆ ಥರ ನಂಬೋರಿದ್ದಾರೆ. ಹಾಗಿದ್ದಾಗ ನಂಬಿಕೆ ಇದ್ದ ಆ ಸನ್ನಿವೇಶವನ್ನು ಇಟ್ಕೊಂಡ್ರೆ ಇದು ಯುಕ್ತವೇ ಹೌದು ಅಂತ ಅನ್ಬೋದು. ಸತ್ಯಂ ದರ್ಶಯಿತು ತಥಾಪಿ ವದನಂ ಶಕ್ನೋಮಿ ನೋ ಲಜ್ಜಯ. ಆದರೂ ನನಗೆ ನನ್ನ ಮುಖ ತೋರಿಸೋಕೆ ಸಂಕೋಚವಾಗುತ್ತದೆ. ಇಷ್ಟೆಲ್ಲ ಫಜೀತಿ ಮಾಡಿ ನಮ್ಮ ರಾಜನಿಗೆ ಒಳ್ಳೇದಾಗಬೇಕು ಅಂತ ಪ್ರಯತ್ನಿಸ್ತಾನಲ್ಲ ಅಂತ. ಏನು ಮಾಡೋದು? ಅಥವಾ ಕಿಂ ಕ್ರಿಯತೆ? ಈದೃಶಂ ಅತ್ಯಂತ ಮಾನನೀಯೇಶ್ವಪಿ ನಿರನುರೋಧ ವೃತ್ತಿ ಸ್ವಾಮಿ ಭಕ್ತಿ ವ್ರತಂ. ತುಂಬ ನಾವು ಗೌರವ ಕೊಡಬೇಕಾದವರಲ್ಲಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ಳೋದು ಸ್ವಾಮಿ ಭಕ್ತಿ ವ್ರತವನ್ನು ಉಳ್ಳವರಿಗೆ ಅನಿವಾರ್ಯವಾಗುತ್ತದೆ ಅಂತ ಹೇಳಿ ಅವನು ಬರ್ತಾನೆ, ರಾಜನ ಹತ್ರಕ್ಕೆ ಬರ್ತಾನೆ. ಆಮೇಲೆ ನಮಸ್ಕಾರ ಮಾಡಿ ಹೇಳ್ತಾನೆ, ದೇವ ಶ್ರೂಯತಾಂ ಎಂ ಸಿಂಹಲೇಶ್ವರ ದುಹಿತ ಸಿದ್ಧೇನ ಆದಿಷ್ಟ ಅಂತೆಲ್ಲ ಕಥೆಯನ್ನು ಹೇಳ್ತಾನೆ. ಇವಳನ್ನು ಸಿದ್ಧಾದೇಶದಿಂದ ಚಕ್ರವರ್ತಿ ಆಗುವಂಥವನನ್ನು ಗಂಡನನ್ನಾಗಿ ಹೊಂದುತ್ತಾಳೆ ಅಂತ ಅಂದ್ಕೊಂಡಿದ್ದು. ಪಾಣಿಂ ಯೋ ಅಸ್ಯ ಗೃಹಿಷ್ಯತಿ ಸಾ ಸಾರ್ವಭೌಮೋ ರಾಜ ಭವಿಷ್ಯತಿ ಅಂತ. ಹಾಗಾಗಿ ಅವತ್ತಿಂದಲೂ ಮಹಾರಾಜ ಸಿಂಹಲೇಶ್ವರನಿಗೆ ಮತ್ತೆ ಪ್ರಾರ್ಥ್ಯಮಾನೇನಾಪಿ ಸಿಂಹಲೇಶ್ವರೇಣ ದೇವ್ಯಾ ವಾಸವದತ್ತಾಯಾಹ ಚಿತ್ತಖೇದಂ ಪರಿಹರತ ಯದಾ ನ ದತ್ತ. ಅಯ್ಯೋ, ನಮ್ಮ ಅಕ್ಕನ ಮಗಳು ವಾಸವದತ್ತೇನ ಉದಯನ ಮದುವೆ ಆಗಿದ್ದಾನೆ, ನಮ್ಮ ಅಕ್ಕನ ಮಗಳಿಗೆ ನಾನು ತನ್ನ ಮಗಳನ್ನು ಸವತಿಯಾಗಿ ಕಳಿಸಲಿ ಅಂತ ಕೊಡಲಿಲ್ಲ. ಆಗ ಲಾವಾಣಕೇನ ವನ್ಹಿನಾ ದೇವಿ ದಗ್ಧೇತಿ ಪ್ರಸಿದ್ಧಿ ಮುತ್ಪಾದ್ಯ ತದಂತಿಕಂ ಬಾಭ್ರವ್ಯ ಪ್ರಹಿತ. ಆಗ ಲಾವಾಣಕ ಅನ್ನುವ ಗ್ರಾಮದ ಅಗ್ನಿ ಪ್ರಮಾದದಲ್ಲಿ ನಮ್ಮ ವಾಸವದತ್ತೆ ಸತ್ತಳು ಅಂತ ಸುಳ್ಳು ಸುದ್ದಿಯನ್ನು ಕಂಚುಕಿಯ ಮೂಲಕ ಹಬ್ಬಿಸಿ ಅವಳಿಲ್ಲ, ಇನ್ನು ಮಹಾರಾಜನಿಗೆ ಇನ್ನೊಬ್ಬ ಹೆಂಡತಿ ಬೇಕು, ನಿನ್ನ ಮಗಳನ್ನು ಕೊಡು ಅಂತ ಸಿಂಹಳಕ್ಕೆ ಕಳಿಸಿಕೊಟ್ಟೆ ಕಂಚುಕಿ ಬಾಭ್ರವ್ಯನನ್ನು. ತತಃಪರಂ ಶ್ರುತಾಮಯ. ಆಗ ರಾಜ ಹೇಳ್ತಾನೆ, ಎಲ್ಲ ಮತ್ತೆ ಗೊತ್ತಾಯಿತು, ಸ್ಪಷ್ಟವಾಯಿತು ಅಂತ. ಆಗ ವಿದೂಷಕ ಹೇಳ್ತಾನೆ, ಭೋ ಅನಾಖ್ಯಾತಮಪಿ ಏತದ್ ಜ್ಞಾಯತೆಯೇವ ಯಥಾ ಅಂತಃಪುರಗತ ಸುಖೇನತೆ ನಯನಪಥಂ ಗಮಿಷ್ಯತೀತಿ. ರಾಜ ಹೇಳ್ತಾನೆ, ಆದರೆ ಇವಳನ್ನ ದೇವಿ ಹತ್ತಿರ ಅಂತಃಪುರದಲ್ಲಿ ಯಾಕೆ ಸೇರಿಸಿದೆ ಅಂತ. ನಿನ್ನ ಕಣ್ಣಿಗೆ ಬೀಳಬೇಕು ಅಂದರೆ ಅಂತಃಪುರಕ್ಕೆ ಕಳಿಸ್ಬೇಕು ಅಂತ. ಅಂತಃಪುರದ ಎಲ್ಲ ಹೆಂಡ್ರ ಮೇಲೂ ಇವನು ಕಣ್ಣು ಹಾಕ್ತಾನೆ ಅಂತ ನಾವು ವಿನೋದವನ್ನು ವಿದೂಷಕ ಹೇಳ್ತಾನೆ. ಆಮೇಲೆ ರಾಜ ನಗುತ್ತಾ ಕೇಳ್ತಾನೆ, ಯೋಗಂಧರಾಯಣ ಗೃಹೀತಾಭಿಪ್ರಾಯೋಸಿ ವಸಂತಿಕೇನ, ಇದೇನಾ ನಿನ್ನ ಅಭಿಪ್ರಾಯವಾ? ಮಹಾಸ್ವಾಮಿ ಹೇಳಿದಂತೆ ಯಥಾಜ್ಞಾಪಯತಿ ದೇವ ಅಂತ ವಿನೋದ ಮಾಡ್ತಾನೆ. ಹಾಗಿದ್ರೆ ಈ ಇಂದ್ರಜಾಲ ಮಾಡ್ತಕ್ಕಂಥ ಇಂದ್ರಜಾಲಿಕ ಮನ್ಯೇ ತ್ವತ್ಪ್ರಯೋಗ ಏವ, ನೀನೇ ಮಾಡಿದ್ದ ಆ ತಂತ್ರ. ದೇವ ಏವಂ, ಅದು ಹೀಗೆ. ಅನ್ಯಥಾ ಅಂತಃಪುರೇ ಬದ್ಧಾಯಾಹ ಅಸ್ಯಾಹ ಕೂತೋ ದೇವೇನ ದರ್ಶನಂ. ಹಾಗಿಲ್ಲದೆ ಅಂತಃಪುರದಲ್ಲಿ ಸೆರೆ ಇದ್ದವಳನ್ನು ಮತ್ತೆ ಹೇಗೆ ಬಚಾವ್ ಮಾಡಿಸೋದು? ಹೀಗಾಗಿ ಎಲ್ಲವೂ ಈ ಥರ ಮಾಡಿದ್ದಾಯಿತು ಅಂತ. ಪರಿಜ್ಞಾತಾಯಾಶ್ಚ ಭಗಿನ್ಯ ಸಂಪ್ರತಿ ಯಥಾಕರಣೀಯಂ ತತ್ರ ದೇವಿ ಪ್ರಮಾಣಂ. ಇನ್ನು ತನ್ನ ಸೋದರ ಮಾವನ ಮಗಳನ್ನು ಗುರುತು ಹಿಡಿದ ಮೇಲೆ ರಾಣಿ ಆ ಹುಡುಗಿನ ಏನು ಮಾಡ್ತಾಳೋ ಅವಳಿಗೆ ಬಿಟ್ಟದ್ದು ಅಂತ ನಗುತ್ತಾನೆ. ಆಗ ವಾಸವದತ್ತೆ ನಗುತ್ತಾ, ಆರ್ಯ ಸ್ಫುಟಮೇವ ಕಿಮ್ನ ಬಣಸಿ ಯಥಾ ಪ್ರತಿಪಾದಯ ಅಸ್ಮೈ ರತ್ನಾವಲಿಮಿತಿ. ನಿನ್ನ ಗಂಡನ ಕೈನಲ್ಲಿ ಇವಳನ್ನು ಒಪ್ಪಿಸುವಂತ ಯಾತಕ್ಕೆ ನೀನು ಸ್ಪಷ್ಟವಾಗಿ ಹೇಳೋಲ್ಲ. ಆಮೇಲೆ ಈ ವಿನೋದದ ಮಾತುಗಳಿಂದ ಮುಂದುವರೆದು ವಾಸವದತ್ತೆ ಹೇಳ್ತಾಳೆ, ರತ್ನಾವಲಿ ಏಹಿ ಏತಾವದಪಿ ತಾವನ್ಮೇ ಭಗಿನಿಕಾನುರೂಪಂ ಭವತು. ಇದಾದರೂ ನಾನು ನಿನ್ನ ಒಡಹುಟ್ಟಿನಂತೆ ಮಾಡುವಂಥ ಕೆಲಸ ಮಾಡಲಿ ಅಂಥೇಳಿ ತನ್ನ ಒಡವೆಗಳನ್ನೇ ತಾನು ಅವಳಿಗೆ ಹಾಕಿ ಅಲಂಕಾರ ಮಾಡಿ ಸಾಲಂಕೃತವಾಗಿ ಕನ್ಯೆಯನ್ನು ದಾನ ಮಾಡ್ತೀನಿ ಅಂತ ಕೊಡ್ತಾಳೆ.
ಕೋವಾ ದೇವ್ಯಾ ಪ್ರಸಾದೋ ನ ಬಹುಮನ್ಯತೆ. ಯಾರು ತಾನೇ ದೇವಿ ಪ್ರಸಾದವನ್ನು ಬೇಡ ಅಂತಾರೆ ಅಂತ ರಾಜ ಅವಳನ್ನು ಸ್ವೀಕರಿಸ್ತಾನೆ. ವಾಸವದತ್ತೆ ಹೇಳ್ತಾಳೆ, ಆರ್ಯಪುತ್ರ ದೋರೇ ಖಲ್ವೇತಸ್ಯಾಹ ಪಿತೃಕುಲಂ ತಥಾಕುರು ಯಥಾ ನ ಬಂಧುಜನಂ ಸ್ಮರತಿ. ಇವಳು ತವರು ಮನೆ ತುಂಬ ದೂರ, ಸಮುದ್ರಾಂತರ ಆಚೆ ಇದೆ. ಹಾಗಾಗಿ ಇವಳು ದುಃಖ ಪಡದಂತೆ ನೋಡ್ಕೊ. ಅಲ್ಲಿ ಒಂದು ಸಣ್ಣ ಟಾಂಟು ಇದೆ. ನಾನು ಹತ್ತಿರದ ಉಜ್ಜಯಿನಿಯವಳು, ನನ್ನನ್ನು ದುಃಖಪಡಿಸಿದ್ದೀಯಾ ನೀನು ಅನ್ನುವ ಭಾವ ಕೂಡ ಒಂದು ಉಂಟು. ಜೊತೆಗೆ ಆ ಪ್ರೀತಿ ಸ್ನೇಹ. ಇಲ್ಲಿ ಈ ಥರದ್ರೊಳಗೆ ಈ ನಾಟಕ ಎಷ್ಟು ಆದರ್ಶೀಕೃತವಾದಂತೆ, ಸ್ಟೈಲೈಸ್ಡ್ ಅಂತ, ಶೈಲೀಕೃತವಾದಂತೆ, ಐಡಿಯಲೈಸ್ಡ್ ಅಂತೆ ಕಾಣಿಸಿದರೂ ವಾಸ್ತವದ ಮಾನವ ಭಾವದ ನೋವು ನಲಿವುಗಳ ಎಳೆಗಳು ಬರ್ತಾ ಹೋಗುತ್ತದೆ. ಆಮೇಲೆ ವಿದೂಷಕ ತುಂಬ ಸಂತೋಷ ಪಡ್ತಾನೆ, ಕುಣಿದಾಡ್ತಾನೆ. ಇಡೀ ದೇಶವೇ ಇವನ ಪಾಲಿಗೆ ಬಂದುಬಿಡ್ತದೆ, ನಮ್ಮ ಮಹಾರಾಜ ಚಕ್ರವರ್ತಿ ಆಗ್ತಾನೆ ಅಂತ. ಆಮೇಲೆ ವಸುಭೂತಿಯು ಆಶೀರ್ವಾದ ಮಾಡ್ತಾನೆ. ಯೌಗಂಧರಾಯಣ ಇದಾನೀಂ ಸಫಲ ಪರಿಶ್ರಮೋಸ್ಮಿ ಸಮೃದ್ಧ. ನಾನಂತೂ ಈಗ ನನ್ನ ಪರಿಶ್ರಮ ಸಾಫಲ್ಯವಾಗುವಂತೆ ಆಯಿತು. ಇನ್ನೇನು ಮಾಡೋದು, ಇನ್ಯಾವುದು ಅದಕ್ಕಿಂತ ಹೆಚ್ಚಿದೆ ಅಂತ ರಾಜ ಕಿಮತಃ ಪರಂ ಅಪಿ ಪ್ರಿಯಮಸ್ತಿ, ಇನ್ನೇನಾದರೂ ಉಂಟೆ ಇಷ್ಟಪಾತ್ರವಾದದ್ದು, ಎಲ್ಲ ಆಗಿದೆಯಲ್ಲ. ನೀತೋ ವಿಕ್ರಮ ಬಾಹುರಾತ್ಮ ಸಮತಾಂ ಪ್ರಾಪ್ತೇಯ ಮುರ್ವೀತಲೆ. ಅಂದರೆ ಆ ಒಂದು ದಕ್ಷಿಣ ಕೋಸಲದ ಮಹಾರಾಜ ಒಬ್ಬ ವಿಕ್ರಮ ಬಾಹು ಅಂತಿದ್ದ, ಅವನನ್ನು ಗೆದ್ದದ್ದಾಗಿತ್ತು. ಸಾರಂ ಸಾಗರಿಕಾ ಸಸಾಗರಮಹಿ ಪ್ರಾಪ್ತೈಕ ಹೇತು ಪ್ರಿಯ. ಸಾಗರದಿಂದ ಸಾರವೇ ಸಾಗರದ್ದು ಎಂಬಂತೆ, ಸಾಗರದ ಸತ್ವವೇ ಎಂಬಂತಿರುವ ಸಾಗರಿಕೆ ರತ್ನಾವಳಿ, ಅವಳನ್ನು ಪಡೆದದ್ದಾಯಿತು. ದೇವಿ ಪ್ರೀತಿ ಮುಪಾಗತಾ ಚ ಭಗಿನಿ ಲಾಭಾಜ್ಜಿತಾ ಕೋಸಲಾಹ. ಹಾಗೆ ಸಿಂಹಳದೇಶ್ವರ ಮಹಾರಾಜ ವಿಕ್ರಮಬಾಹು ಅವನನ್ನು ಪ್ರೀತಿ ಮಾಡಿಕೊಂಡಿದ್ದಾಯಿತು, ಕೋಸಲ ಗೆದ್ದದ್ದಾಯಿತು, ಸಾಗರಿಕೆಯನ್ನು ಪಡೆದದ್ದಾಯಿತು. ಇವೆಲ್ಲದರ ಮೂಲಕ ವಾಸವದತ್ತೆಗೂ ಪ್ರೀತಿಯನ್ನು ಉಂಟು ಮಾಡಿದ್ದಾಯಿತು. ಕಿಂ ನಾಸ್ತಿತ್ವೈ ಸತ್ಯಮಾತ್ಮ ವೃಷಭೆ ಸತ್ಯಮಾತ್ಯ ವೃಷಭೆ ಯಸ್ಮೈ ಕರೋಮಿ ಸ್ಪೃಹಾಂ. ನಿನ್ನಂಥ ಮಹಾಮಂತ್ರಿ ಅಮಾತ್ಯ ವೃಷಭ, ವೃಷಭ ಸಿಂಹ ಇತ್ಯಾದಿ ಶಬ್ದಗಳು ಮತ್ತೊಂದು ಶಬ್ದದ ಜೊತೆಗೆ ಬಂದರೆ ಉತ್ತಮ ಸಂಕೇತ ಅಂತ. ಈಗ ವೀರಸಿಂಹ, ಪಂಡಿತ ಸಿಂಹ, ಪುರುಷ ಸಿಂಹ, ಪುರುಷವ್ಯಾಘ್ರ, ಪುರುಷರ್ಷಭ, ನರವ್ಯಾಘ್ರ, ಹೀಗೆ ಈ ರೀತಿಯಾಗಿ ಕವಿವೃಷಭ, ಈ ಥರದ್ದೆಲ್ಲ ಆ ಪ್ರಾಣಿಗಳ ಹೆಸರನ್ನು ಮನುಷ್ಯರ ಪಕ್ಕದಲ್ಲಿ ಸೇರಿಸಿದ್ರೆ ಮನುಷ್ಯರಿಗಿಂತ ಮೇಲು ಅಂತ ಈ ರೀತಿ ಅರ್ಥ ಬರುತ್ತದೆ. ಹಾಗಾಗಿ ಅಮಾತ್ಯ ವೃಷಭ ಅಂದರೆ ಮಂತ್ರಿವರ್ಯ, ಮಂತ್ರಿವರೇಣ್ಯ ಅನ್ನುವ ತಾತ್ಪರ್ಯ. ಇಂಥವನಿರುವಾಗ ಇನ್ಯಾವುದನ್ನು ಬಯಸಿದ್ರೂ ತಂದುಕೊಡಲ್ಲ, ಎಲ್ಲವನ್ನೂ ತಂದುಕೊಡ್ತಾನೆ. ತಥಾಪಿ ಇದಮಸ್ತು ಅಂತ ಹಿಂದಿನ ನಾಟಕದಲ್ಲೇ ನೋಡಿದಂಥ ಭರತವಾಕ್ಯವನ್ನು ಹೇಳ್ತಾನೆ. ಇವಲ್ಲಿ ಭರತವಾಕ್ಯ ಒಂದೇ ಆಗಿರೋದ್ರಿಂದ ಅದನ್ನು ನಾನು ವಿಸ್ತರಿಸೋಕ್ಕೆ ಹೋಗೋಲ್ಲ. ಹೀಗೆ ರತ್ನಾವಳಿ 4 ಅಂಕದ ನಾಟಿಕೆ ಮುಗಿಯುತ್ತದೆ. ನಾವಿನ್ನು ನಾಗಾನಂದ ನಾಟಕಕ್ಕೆ ಹೋಗೋಣ. ಇದು 5 ಅಂಕಗಳ ನಾಟಕ. ಇದು ಬೋಧಿಸತ್ವನ ಅವದಾನಗಳು, ಅಂದರೆ ಶ್ರೇಷ್ಠವಾದ ಲೋಕೋಪಕಾರಕವಾದಂಥ ಆತನ ವಿತರಣಶೀಲತೆ, ದಾನವೀರ, ಅವುಗಳನ್ನೆಲ್ಲ ಕುರಿತಾದದ್ದು. ಜಾತಕ ಕಥೆಗಳಲ್ಲಿ ಕೂಡ ಬರುವಂಥದ್ದಾಗಿದೆ. ಕಥಾ ಸರಿತ್ಸಾಗರಾದಿ ಕಥೆಗಳಲ್ಲಿ ಕೂಡ ನಾವು ಕಾಣಸಿಗುವಂಥದ್ದೇ ಆಗಿದೆ. ಇಲ್ಲಿ ಬುದ್ಧನ ಮತ್ತು ಬೌದ್ಧ ಮತದ ಪ್ರಭಾವ ರಾಜ ಶ್ರೀಹರ್ಷನ ಮೇಲೆ ಆಗಿದೆ ಅಂತ ಕೂಡ ಗೊತ್ತಾಗುತ್ತದೆ. ಆದರೆ ಸನಾತನ ಧರ್ಮ ವಿರುದ್ಧವಾಗಿ ಏನೂ ಇಲ್ಲ. ಇಲ್ಲಿ ಪ್ರಾರಂಭದಲ್ಲಿ ಬುದ್ಧನ ಸ್ತುತಿರೂಪದ 2 ಪದ್ಯ ಇದೆ. ಮತ್ತು ಜೀಮೂತ ವಾಹನ ಬೋಧಿಸತ್ವ ಅಂತ ಬೌದ್ಧರಲ್ಲಿ ಒಂದು ಉಂಟು. ಬುದ್ಧ ಎದ್ದವನು ಅಂತ ಅರ್ಥ, ಅವೇಕಂಡ್ ಅಂತ. ಬೋಧಿಸತ್ವ ಅಂದರೆ ಅವೇಕನಿಂಗ್ ಸೋಲ್ ಅಂತ, ಎಚ್ಚರಗೊಳ್ಳುತ್ತಿರುವ ಚೈತನ್ಯ. ಬುದ್ಧತೆ ಸತ್ವಂ ಏನ ಸಹ ಬೋಧಿಸತ್ವ, ಹೇಳ್ತಾ ಇರತಕ್ಕಂಥವನು, ಇವನು ಎದ್ದು ಬಿಟ್ಟವನು ಅಂತ. ಕಲಿಶಯ ಅನೋಭವತಿ ಸಂಜಿಹಾನಸ್ತು ದ್ವಾಪರ ತಿಷ್ಟಂತ್ರೇತಾಯಾಂಭವತಿ ಕೃತಂ ಸಂಪದ್ಯತೆ ಚರನ್ನಂತೆಲ್ಲ ಪ್ರಸಿದ್ಧವಾದ ಐತರೆಯ ಬ್ರಾಹ್ಮಣದ ಮಾತುಂಟಲ್ಲ. ಮಲಗಿರುವುದೇ ಕಲಿಯುಗ, ಎದ್ದು ಕೂತ್ಕೊಳ್ಳೋದು ದ್ವಾಪರಯುಗ, ನಿಲ್ಲುವುದು ತ್ರೇತಾಯುಗ, ನಡೆದಾಡುವುದು ಕೃತಯುಗ ಅಂತ. ಆ ರೀತಿಯಲ್ಲಿ ಈ ಒಂದು ಸ್ವಾರಸ್ಯ ಕಾಣಬೇಕಾದದ್ದು. ಬೋಧಿಸತ್ವನ ಉತ್ಕೃಷ್ಟ ಪರಿಷ್ಕೃತ ಪರಿಪೂರ್ಣ ರೂಪ ಬುದ್ಧ. ಅವನು ಎಷ್ಟೆಷ್ಟೋ ಜನ್ಮಗಳಲ್ಲಿ ಬೋಧಿಸತ್ವ ಬಂದು ಹುಟ್ಟಿ ಬೆಳೆದು ತಾನು ಬೇರೆ ಬೇರೆ ರೀತಿಯಾದಂಥ ಅವಧಾನ ಅಲ್ಲ, ಅವಧಾನ ಅಂದರೆ ಶ್ರೇಷ್ಠವಾದ ದಾನ ಅಂತ. ಅವಧಾನ ಅನ್ನೋದಕ್ಕೆ ಅವ ಉಪಸರ್ಗದಲ್ಲಿ ಕೀಳಾದಂಥದ್ದು ಅನ್ನೋದು ಅರ್ಥ ಉಂಟು. ಅವಮಾನ ಇದ್ದಂತೆ, ಅವಗತಿ ಇದ್ದಂತೆ, ಅಥವಾ ಅವ ಅನ್ನೋದಕ್ಕೆ ಬೇರೆ ಬೇರೆ ಕೆಳಗಿಂದು ಅಂತೆಲ್ಲ ಅರ್ಥ ಉಂಟು. ಆ ರೀತಿಯಲ್ಲಲ್ಲದೆ ಶ್ರೇಷ್ಠ ಅನ್ನುವ ಅರ್ಥವೂ ಕೂಡ ಬರೋಕ್ಕೆ ಸಾಧ್ಯ ಇದೆ.
ಅದು ಅವದಾನ ಅನ್ನೋದೊಳಗಿದೆ. ಅತ್ಯುತ್ತಮವಾದ ದಾನ ಅಂತ. ಅದು ಬೌದ್ಧ ಅವದಾನಗಳ ಹಿನ್ನೆಲೆಯಲ್ಲಿ ಮಾತ್ರ ಬಳಸ್ತಾರೆ, ಬೇರೆ ಕಡೆ ಬಳಸೋಲ್ಲ. ಇನ್ನು ಮಿಕ್ಕ ಕಡೆ ಎಲ್ಲ ಮಹಾದಾನ ಅಂತ ಕರೀತಾರೆ ಹೊರತು ಅವದಾನ ಅಂತ ಅನ್ನೋಲ್ಲ. ಕನ್ಯಾದಾನಂ ಅವದಾನಂ ಅಂತ ಯಾರೂ ಹೇಳಲ್ಲ, ಕನ್ಯಾದಾನಂ ಮಹಾದಾನಂ ಅಂತಾರೆ. ಅಂದರೆ ಬೌದ್ಧದ ಚೌಕಟ್ಟಿಗೆ ಬಂದಾಗ ಮಾತ್ರ ಅವದಾನ ಅನ್ನುವ ಅವ ಉಪಸರ್ಗಕ್ಕೆ ಬೆಲೆ ಉಂಟು. ಆ ರೀತಿಯಾದ ಅರ್ಥಛಾಯೆ ಇದೆ, ಅದನ್ನು ಅವಲಂಬಿಸಿದ್ದಾನೆ. ಇದು ಎಲ್ಲರಿಗೂ ಗೊತ್ತಿರುವ ಕಥೆ. ಜೀಮೂತ ವಾಹನ ಅವನು ವಿದ್ಯಾಧರ ಚಕ್ರವರ್ತಿ ಆಗಲಿದ್ದವನು. ತನ್ನ ತಂದೆ ತಾಯಿಗಳು ಕಾಡಿನಲ್ಲಿದ್ದಾರೆ, ವಾನಪ್ರಸ್ಥದಲ್ಲಿದ್ದಾರೆ ಅಂತ ಅವ್ರ ಜೊತೆಗೇ ಸೇವೆ ಮಾಡಿಕೊಂಡಿರ್ತಾನೆ. ಅವನು ಮತ್ತೆ ತನ್ನ ವಿದ್ಯಾಧರ ರಾಜ್ಯದಲ್ಲಿ ರಾಜ್ಯ ಆಳಬೇಕು ಅಂತ ಮನಸ್ಸಿರೋಲ್ಲ. ತಂದೆ ತಾಯಿ ದೂರದಲ್ಲಿದ್ದರೆ ತಾನು ಯಾಕೆ ಅವರಿಂದ ದೂರ ಆಗಬೇಕು ಅಂತ. ಹಾಗಿದ್ದಾಗ ಅವನಿಗೆ ಮಲಯವತಿ ಎನ್ನುವ ಒಬ್ಬ ಸಿದ್ಧರ ರಾಜಕುಮಾರಿಯ ಪರಿಚಯವಾಗಿ ಮದುವೆ ಆಗುತ್ತದೆ. ವಿದ್ಯಾಧರರು, ಗಂಧರ್ವರು, ಸಿದ್ಧರು, ಚಾರಣರು ಇವರೆಲ್ಲ ಬೇರೆ ಬೇರೆ ದೇವವರ್ಗದವರು. ತೇ ಸರ್ವೇ ದೇವಯೋನಯ ಅಮರಕೋಶದಲ್ಲಿ ಬರುತ್ತದೆ. ಹಾಗೆ ಅವನು ಒಂದು ಡೆಮಿಗಾಡ್ ಅಂತಾರಲ್ಲ, ಆ ವರ್ಗದವರಾಗಿರ್ತಾರೆ. ಅವನಿಗೆ ಮದುವೆ ಆದಮೇಲೆ ಅವನು ತನ್ನ ಭಾವಮೈದುನ ವಿಶ್ವಾವಸು ಅಂತಿರ್ತಾನೆ. ಅವನ ಜೊತೆಯಲ್ಲಿ ಸಮುದ್ರ ತೀರದಲ್ಲಿ ವಿಹಾರ ಮಾಡ್ತಾನೆ. ಇದು ನಡೆದದ್ದು ನಮ್ಮ ಕರ್ನಾಟಕದಲ್ಲಿಯೇ, ಕರಾವಳಿಯಲ್ಲಿ, ಉತ್ತರ ಕನ್ನಡದ ಗೋಕರ್ಣದಲ್ಲಿ ಅಂತ ಗೊತ್ತಾಗುತ್ತದೆ. ಆ ಪ್ರಾಂತದಲ್ಲಿ ಓಡಾಡ್ತಾ ಇರ್ತಾಗ ಬೆಟ್ಟದಂತೆ ರಾಶಿ ಬೆಳೆದಂಥ ಮೂಳೆಗಳು ಕಾಣಿಸುತ್ತವೆ. ಏನು ಅಂತ ಕೇಳಿದ್ರೆ ಅದು ಸರ್ಪಗಳದು ಅಂತ ಗೊತ್ತಾಗುತ್ತದೆ. ಅದೇನು ಅಂತ ವಿಶ್ವಾವಸು ಹೇಳ್ತಾನೆ. ನಾಗಜಾತಿಯ ಮೇಲಿನ ಕೋಪದಿಂದ ಗರುಡ ಎಲ್ಲ ಸರ್ಪಗಳನ್ನು ಕೊಲ್ತಾ ಇದ್ದಾಗ ನಾಗ ಲೋಕದ ರಾಜ ವಾಸುಕಿ ಸರ್ಪ ಪ್ರತಿ ದಿವಸವೂ ನಿನಗೊಬ್ಬ ನಾಗನನ್ನು ಕಳಿಸ್ಕೊಡ್ತೀನಿ, ನೀನು ಸುಮ್ಮನೆ ದಾಂಧಲೆ ಮಾಡಬೇಡ, ಹಲ್ಲೆ ಮಾಡಬೇಡ ಅಂತಾನೆ. ಹಾಗೆ ಎಷ್ಟೋ ಯುಗಗಳಿಂದ ಸರ್ಪಗಳನ್ನು ಕೊಂದು ತಿಂದು ಆ ಮೂಳೆ ರಾಶಿ ಹೀಗೆ ಬೆಟ್ಟವಾಗಿ ಬೆಳೆದಿದೆ ಅಂತ. ಆಗ ಇವನಿಗೆ ಬಹಳ ಬೇಸರವಾಗುತ್ತದೆ. ತಾನೇ ಒಬ್ಬನಾದರೂ ಸರ್ಪನನ್ನು ಉಳಿಸಬೇಕು, ನಾಗವನ್ನು ಉಳಿಸಬೇಕು ಅಂತಂದುಕೊಂಡು ತಾನು ಒಬ್ಬ ಶಂಖಚೂಡ ಅಂತ ಒಬ್ಬ ಸರ್ಪ ಆ ದಿವಸ ಬಲಿಯಾಗಬೇಕಾದವನು ಬರ್ತಾನೆ. ಅವನಿಗೆ ತಾಯಿಗೆ ಒಬ್ಬನೇ ಮಗ, ಇನ್ಯಾರೂ ಇರೋಲ್ಲ. ಅವನನ್ನು ಉಳಿಸಬೇಕು ಅಂತ ನೋಡ್ತಾನೆ. ಅವನು ಇಷ್ಟಪಡೋಲ್ಲ. ಆದರೂ ಅವನಿಗೆ ಗೊತ್ತಾಗದಂತೆ ಒಂದು ಕೆಂಪು ಬಣ್ಣದ ಉತ್ತರೀಯ ಅದನ್ನು ಒಂದು ಲಾಂಛನದಂತೆ ಹೊದ್ದುಕೊಂಡು ಆ ವಧ್ಯಶಿಲೆಯ ಮೇಲೆ ಕೂತಿರಬೇಕು. ಗರುಡ ಬಂದು ಎತ್ತುಕೊಂಡು ಹೋಗ್ತಿ ಇನ್ನೊಂದು ಕಡೆ ತಿಂತಾನೆ ಅಂತ. ಆ ಒಂದು ವಧ್ಯಶಿಲೆಯ ಮೇಲೆ ರಕ್ತಾಂಶುಕ ಕೆಂಪು ಬಣ್ಣದ ವಸ್ತ್ರವನ್ನು ಇವನು ಹೇಗೋ ಸಂಪಾದಿಸ್ಕೊಳ್ತಾನೆ. ಸಂಕಲಿಕೆ ಪಂಚೆ ಅಂತಾರಲ್ಲ, ಆ ಥರದ ಪಂಚೆ ಇವನಿಗೆ ಸಿಗುತ್ತದೆ, ಕೆಂಪು ಬಣ್ಣದ್ದು. ಅದನ್ನು ಹೊದ್ದುಕೊಂಡು ಗರುಡನಿಗೆ ಬಲಿಯಾಗ್ತಾರೆ. ಆಮೇಲೆ ಗರುಡನಿಗೆ ಗೊತ್ತಾಗುತ್ತದೆ. ಇತ್ತ ಕಡೆ ಅವಳು ಮಲಯವತಿ ರಾಜಕುಮಾರಿಗೆ ಗೌರಿಯ ಅನುಗ್ರಹ ಆಗಿರುತ್ತದೆ. ಅವಳು ನಾನು ಇಷ್ಟಪಟ್ಟಂಥ ರಾಜಕುಮಾರನನ್ನು ನೀನು ಮದುವೆ ಆಗ್ತೀಯಂತೆ, ಅವನು ನಿನಗೆ ಸರ್ವಶ್ರೇಷ್ಠನಾದವನು ಜೀಮೂತ ವಾಹನ ಅಂತ ಮೊದಲೇ ಕನಸಿನಲ್ಲಿ ವರ ಕೊಟ್ಟಿರ್ತಾಳೆ. ನೋಡಮ್ಮ, ನಿನ್ನ ವರ ಈ ಥರ ಆಯ್ತಲ್ಲ ಅಂತ ಅವಳು ಅಗ್ನಿಪ್ರವೇಶ ಮಾಡೋಕ್ಕೆ ಸಿದ್ಧಳಾದಾಗ ಗೌರಿ ಬಂದು ತನ್ನ ದಿವ್ಯೋದಕ ತಳೆದು ಅವನನ್ನು ಬದುಕಿಸ್ತಾಳೆ. ಗರುಡನಿಗೂ ಪಶ್ಚಾತ್ತಾಪವಾಗಿ ದೇವಲೋಕದಿಂದ ಅಮೃತವನ್ನೇ ತರ್ತಾನೆ. ಆಗ ಅವನ ಪಶ್ಚಾತ್ತಾಪ ಯಾವ ರೀತಿ ಪ್ರಕಟವಾಗುತ್ತದೆ ಅಂದರೆ, ಜೀಮೂತ ವಾಹನ ಮತ್ತೆ ಬದುಕಿದ್ದಾನೆ ಗೌರಿಯ ಅನುಗ್ರಹದಿಂದ. ಹಾಗಾಗಿ ಅಮೃತದಿಂದ ಎಲ್ಲ ಮೂಳೆಗಳಲ್ಲಿ ಅವಶಿಷ್ಟರಾಗಿರ್ತಕ್ಕಂಥ ನಾಗರು ಬದುಕಲಿ ಅಂತ ಆ ಮೂಳೆಗಳ ಪರ್ವತದ ಮೇಲೆ ಸೇಚನ ಮಾಡಿ ಆ ಎಲ್ಲ ಮೂಳೆಗಳು ಮತ್ತೆ ಚೈತನ್ಯ ಪಡೆದು ನಾಗಗಳಾಗಿ ಪಾತಾಳ ಲೋಕವನ್ನು ಸೇರುತ್ತವೆ ಅಂತ. ಹೀಗೆ ಒಂದು ಸರ್ವಮುಕ್ತಿ ಅಂತದ್ದು, ಎಲ್ಲರನ್ನ ಲಿಬರೇಟ್ ಮಾಡ್ತಕ್ಕಂಥದ್ದು ಗ್ರೇಟ್ ರೊಮ್ಯಾಂಟಿಕ್ ಐಡಿಯಲ್. ಅದು ನಾಟಕದ ಒಂದು ಪರಿಸಮಾಪ್ತಿಯ ಹಂತ. ಈ ರೀತಿಯಾದ ಚೌಕಟ್ಟಿರ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ. ಆದರೆ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ಶಾಂತರಸವನ್ನು ಇಟ್ಟುಕೊಂಡ ರಂಗಪ್ರಯೋಗಗಳು ಇವೆಯಾ ಇಲ್ವಾ ಅಂತ ಚರ್ಚೆ ಬಂದಾಗ ಇದನ್ನೇ ಇಟ್ಕೋತಾರೆ. ಇಲ್ಲಿ ಶಾಂತ ಅಲ್ಲ, ದಾನವೀರ ಅನ್ನುವ ರಸ ಅಂತ ಅನ್ನಬಹುದು ಅನಿಸುತ್ತದೆ. ಶಾಂತರಸ ಅಂತ ಇಲ್ಲಿ ಹೇಳೋಕ್ಕಾಗೋಲ್ಲ. ಮಹಾಭಾರತದಲ್ಲಿರೋದು ಶಾಂತರಸ, ಇಲ್ಲಿರೋದು ಆ ಥರ ಅಲ್ಲ. ಅವನಿಗೆ ಮತ್ತೆ ಹೆಂಡತಿಯೂ ಸಿಗ್ತಾಳೆ, ವಿದ್ಯಾಧರ ಚಕ್ರವರ್ತಿತ್ವವೂ ಬರುತ್ತದೆ, ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲ ಗ್ರೂಪ್ ಫೋಟೋ ಜೊತೆಗೆ ಬರುತ್ತೆ. ಶಾಂತ ಪರಮ ವೈರಾಗ್ಯದಲ್ಲಿ ಮುಗೀತಕ್ಕಂಥದ್ದು. ಈ ಅರ್ಥದಲ್ಲಿ ಕಂಡಾಗ ಇದು ದಾನವೀರ, ವೀರರಸದ ಪ್ರಭೇದಗಳು ಉಂಟು. ದಾನವೀರ, ದಯಾವೀರ, ಯುದ್ಧವೀರ, ಹೀಗೆಲ್ಲ. ಪಾಂಡಿತ್ಯ ವೀರ ಅಂತ ಬೇರೆ ಒಂದು ಪ್ರಭೇದ ಸೇರಿಸ್ತಾರೆ. ಬೇರೆ ಬೇರೆಯಾಗಿ ಉಂಟು. ಅದರ ಮಹಾಭಾರತ ರಾಮಾಯಣಗಳಲ್ಲಿ ಕೆಲವರು ಧರ್ಮವೀರ ಇದೆ ಅಂತ ಹೇಳ್ತಾರೆ. ಅದರೊಳಗೂ ರಾಮಾಯಣದಲ್ಲಿ ರಾಮೋ ವಿಗ್ರಹವಾನ್ ಧರ್ಮ, ರಾಮ ಸತ್ಯ ಪರಾಕ್ರಮ ಅಂತ ಇಡಿಯಾಗಿ ನೋಡಿದ್ರೆ ರಾಮ ಧರ್ಮವೀರದ ಸಾಕಾರ. ಅಲ್ಲಿರೋದು ಕರುಣರಸವಲ್ಲ ಪ್ರಧಾನವಾಗಿ ಅಂತೇನೇನೋ ಹೇಳ್ತಾರೆ. ಹಲವು ರೀತಿಯಲ್ಲಿ ವಾದ ಮಾಡಬಹುದು. ಆದರೆ ಕಟ್ಟ ಕಡೆಗೂ ನಮ್ಮ ಅಂತರಂಗದ ಉಳಿಯೋದು ಸೀತಾರಾಮರ ವಿಯೋಗವೇ. ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ ಇರಲಿ. ಹೀಗೆ ಇದು ಆಲಂಕಾರಿಕ ಲೋಕದಲ್ಲಿ, ಸಂಸ್ಕೃತ ಸಾಹಿತ್ಯ ಮೀಮಾಂಸಾ ಜಗತ್ತಿನಲ್ಲಿ ತುಂಬ ಜನಪ್ರಿಯವಾದ ರೂಪಕವಾಯಿತು. ಜೈನರಿಗೆ ಎಲ್ಲರಿಗೂ ತುಂಬ ಪ್ರಿಯವಾಯಿತು. ಯಾಕೆಂದರೆ ಈ ವೈರಾಗ್ಯ ಇತ್ಯಾದಿಗಳನ್ನೆಲ್ಲ ಇದು ಬೋಧಿಸುತ್ತದೆ ಅಂತ. ಬೌದ್ಧರಿಗಂತೂ ಸರಿಯೇ ಸರಿ. ಮತ್ತು ಇವನು ಗೌರಿಯನ್ನು, ಶಿವನನ್ನು ಹೀಗೆಲ್ಲವನ್ನು ಬಳಸಿಕೊಂಡು
ಸನಾತನ ಧರ್ಮದ ಸತ್ವವನ್ನೆಲ್ಲ ಒಳಗೊಂಡಿರುವಂತೆ ಮಾಡಿ ಎಲ್ಲರಿಗೂ ಇದಿಷ್ಟವಾಯಿತು. ಕೆಲವೊಮ್ಮೆ ಕೆಲವು ಕವಿಗಳು ಜಿದ್ದಿನ ಬೌದ್ಧರು, ಜಿದ್ದಿನ ಜೈನರು ಆಗಿದ್ದರೆ ಈ ವೈದಿಕರು ಅವ್ರನ್ನ ತಿರುಗಿ ನೋಡೋದಿಲ್ಲ, ಹಾಳಾಗಿ ಹೋಗಲಿ ಬಿಡು ಅಂತ. ಅವರು ಅಷ್ಟೇ ಇವರ ಕಡೆಗೆ ತಿರುಗಿ ನೋಡೋದಿಲ್ಲ. ನೀವು ಸುಮ್ಮನೆ ಕನ್ನಡ ಸಾಹಿತ್ಯದಲ್ಲೇ ನೋಡಿ, ಷಡಕ್ಷರಿ ಅಪ್ಪಿತಪ್ಪಿ ಕೂಡ ಪಂಪ ಕುಮಾರವ್ಯಾಸರ ಹೆಸರಿತ್ತಲ್ಲ, ವೀರಶೈವ ಕವಿ. ಇವರಿಬ್ಬರಿಗಿಂತ ತುಂಬ ಕೆಳಗಿರ್ತಕ್ಕಂಥ ಹರಿಹರನನ್ನು ಬಹಳ ಕೊಂಡಾಡ್ತಾನೆ. ಇನ್ನು ಯಾರ್ಯಾರು ಚಿಲ್ಲರೆ ಪಲ್ಲರೆ ಕವಿಗಳನ್ನು ಕೊಂಡಾಡ್ತಾನೆ. ಅದೇ ಥರ ಜೈನ ಕವಿಗಳು ಅಷ್ಟೇ. ಪಸೇಪ ಕನ್ನಡ ಕೊರ್ವನೆ ಸತ್ಕವಿ ಪಂಪನಾವಗಮ್ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ. ಆದರೆ ಒಬ್ಬ ರುದ್ರಭಟ್ಟನನ್ನು ಅಥವಾ ಶೂದ್ರಕ ಕಾವ್ಯ ಅಂತ ಒಂದು ಬರೆದಂಥ ಗುಣವರ್ಮನನ್ನು, ಈ ಥರದವ್ರನ್ನ ಯಾರನ್ನೂ ಗಣಿಸೋದಿಲ್ಲ. ಅದು ಹೋಗಲಿ, ಈ ಬ್ರಾಹ್ಮಣ ಕವಿಗಳು ಕುಮಾರವ್ಯಾಸನ ಮುಂದೆ ಬಂದವರು. ಕುಮಾರವ್ಯಾಸ ಯಾರನ್ನೂ ಸ್ಮರಿಸೋದೇನೇ ಇಲ್ಲ. ಕುಡಿಸನಗನೇ ಕವಿ ಕುಮಾರವ್ಯಾಸನ ಉಳಿದವರ ಅಷ್ಟೇನೆ. ಬಣಗೋ ಕವಿಗಳ ಲೆಕ್ಕೆಪ್ಪನೆ ಸಾಕಣಿಸದಿರೋ ಶುಕರೂಪನಲ್ಲವೇ ಅಂತ. ಅರೆ ಮುಂದಿನ ಕವಿಗಳು ಯಾರೂ ಕೂಡ ಕುಮಾರವ್ಯಾಸನ್ನು ಕೆಲವರು ಸ್ಮರಿಸೋದಿಲ್ಲ, ಇವರನ್ನಂತೂ ಸ್ಮರಿಸೋದಿಲ್ಲ. ಪಂಪನ್ನಾಗಲಿ, ರನ್ನನ್ನಾಗಲಿ, ಹರಿಹರನ್ನಾಗಲಿ, ರಾಘವಾಂಕನಾಗಲಿ ಬರೆಯೋದು ಷಟ್ಪದಿ. ಅದು ಮೊದಲು ಆರಂಭ ಮಾಡಿದ್ದೇ ರಾಘವಾಂಕ. ಹಾಗೆ ಅವರವ್ರ ಗುಂಪಿನಲ್ಲಿ ಅವರವ್ರು ಇರ್ತಾರೆ, ಬೇರೆ ಕಡೆಗೆ ಹೋಗೋಲ್ಲ. ಪುಣ್ಯವಶಾತ್ ನಾಗಾನಂದ ಎಲ್ಲ ವರ್ಗದ ಲೇಖಕರ ಮೆಚ್ಚುಗೆಯನ್ನು ಪಡೆಯಿತು. ಕಾರಣ ಅದು ಆ ರೀತಿ ಮತಾಂಧತೆಯನ್ನು ಹೊಂದಿಲ್ಲ ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಇದಿಷ್ಟು ಸಾಮಾನ್ಯವಾದ ಪೀಠಿಕೆಯಿಂದ ಮುಂದುವರಿಯಬಹುದು. ನಾಂದಿ ಪದ್ಯದಲ್ಲಿ ಯಾರ್ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ನಾಂದಿ ಪದ್ಯದಲ್ಲಿ ಇವನು ಇಷ್ಟು ಮಟ್ಟಿಗೆ ಶೃಂಗಾರ ತರ್ತಾನೆ, ಕಾಳಿದಾಸ ತನ್ನ ಮಾಲವಿಕಾಗ್ನಿಮಿತ್ರದಲ್ಲಿಯೂ ಆ ಥರ ನಾಂದಿ ಪದ್ಯ ಬರೆದಿಲ್ಲ ಅಂತ. ಅವನು ಪರಮ ಗಂಭೀರವಾದ ನಾಂದಿ ಪದ್ಯ ಬರೆದಿದ್ದಾನೆ. ಇಲ್ಲಿ ಗಂಭೀರವಾದ ನಾಟಕದಲ್ಲಿ ಕೂಡ ಶೃಂಗಾರವನ್ನು ತಂದಿದ್ದಾನೆ. ಆ ಕಾಲದ ರುಚಿಯೋ ಏನೋ ಅಂತಂತಾರೆ. ಕೃಷ್ಣಶಾಸ್ತ್ರಿಗಳಿಗೆ ಸ್ವಲ್ಪ ಶೃಂಗಾರ ಅಂದರೆ ಇರಸು ಮುರಸು. ಧ್ಯಾನವ್ಯಾಜ ಮುಪೇತ್ಯ ಚಿಂತಯಸಿ ಕಾಂ ಉನ್ಮೀಲ್ಯ ಚಕ್ಷುಕ್ಷಣಂ ಪಶ್ಯಾನಂಗ ಶರಾತುರಂ ಜನಮಿಮಂ ತ್ರಾತಾಪಿ ನೋ ರಕ್ಷಸಿ ಮಿಥ್ಯಾ ಕಾರುಣಿಕೋಸಿ ನಿರ್ಘೃಣತರಃ ತ್ವತ್ತಃ ಕುತೋನ್ಯಃ ಪುಮಾನ್ ಶೇರ್ಷ್ಯಂ ಮಾರವಧೂಭಿರಿತ್ಯಭಿಹಿತೋ ಬೋಧೌ ಜಿನಃ ಪಾತುವಃ. ಧ್ಯಾನದ ನೆವವನ್ನು ಪಡೆದು ಏನು ಯೋಚನೆ ಮಾಡ್ತಾ ಇದೀಯಾ, ಯಾವಳನ್ನು ನೆನೀತಾ ಇದೀಯಾ, ಕಣ್ಣು ತೆಗಿ ಸ್ವಲ್ಪ ನೋಡು. ಮನ್ಮಥನ ಬಾಣಕ್ಕೆ ತುತ್ತಾದ ನಮ್ಮಂಥವ್ರು ನೀನೇ ಕಾಪಾಡಬೇಕಲ್ವ. ನೀನು ದೊಡ್ಡ ಕರುಣಾಶಾಲಿಯಂತೆ, ಹುಸಿ ಕರುಣೆ ನಿನ್ನದು, ನಿರ್ದಯ ನೀನು, ನಿನಗಿಂತ ಕ್ರೂರಿ ಯಾರು ಅಂತ ಹೇಳಿ ಬುದ್ಧ ಆಗುವುದಕ್ಕೆ ಸಿದ್ಧಾರ್ಥ ತಪಸ್ಸು ಮಾಡ್ತಾ ಇದ್ದಾಗ ಮಾರ ಅಥವಾ ಮನ್ಮಥ ಅವನನ್ನು ತಪೋಭಂಗಕ್ಕೆ ಈಡು ಮಾಡಬೇಕು ಅಂತ ಅಪ್ಸರೆಯರನ್ನು ಮತ್ತೊಬ್ಬರನ್ನ ಎಲ್ಲರನ್ನೂ ಪ್ರಯೋಗ ಮಾಡಿದಾಗ ಯಾವ ಅಪ್ಸರೆಯರು ಆ ಬುದ್ಧನಾಗ್ತಕ್ಕಂಥ ಜಿನಃ ಅಂತಂದರೆ ಜಯತೀತಿ ಜಿನಃ, ಗೆಲ್ಲತಕ್ಕಂಥ ಅವನು ಇಂದ್ರಿಯ ನಿಗ್ರಹ ಮಾಡತಕ್ಕಂಥ ಆ ಸಿದ್ಧಾರ್ಥನಿಗೆ ತಿವಿತ ಮಾಡಿದ್ರಲ್ಲ, ಆ ಮಹಾನುಭಾವ ನಮ್ಮನ್ನು ಕಾಪಾಡಲಿ ಅಂತ ಪದ್ಯದ ತಾತ್ಪರ್ಯ. ಈ ಶಿವನ ಕಾಮದಹನ ಪ್ರಸಂಗ ಬಂದ ಮೇಲೆ ಬೌದ್ಧರಿಗೆ ಸಮಾಧಾನವಾಗಲಿಲ್ಲ. ಶಿವ ಕಾಮನನ್ನು ಸುಟ್ಟರು ಮತ್ತು ಪಾರ್ವತಿನ ಅರ್ಧ ಶರೀರದಲ್ಲಿ ಇಟ್ಕೊಂಡ. ನಮ್ಮ ಬುದ್ಧ ಆಗಲ್ಲ, ಕಾಮನನ್ನು ನಿರಾಕರಿಸಿದ, ಕಾಮನನ್ನೂ ಸುಡಲಿಲ್ಲ. ಸುಟ್ಟರೆ ಜೀವಹಿಂಸೆ. ಅವನ ಆಯುಧಗಳಿಂದ ಅವನ ಶಕ್ತಿಗಳನ್ನೆಲ್ಲ ನಿರ್ವೀರ್ಯನ್ನಾಗಿ ಮಾಡ್ದ. ಆದರೆ ತಾನು ಮಾತ್ರ ವೈರಾಗ್ಯಶಾಲಿಯೇ ಆಗಿದ್ದ. ಹಾಗಾಗಿ ನಿಮ್ಮ ಶಿವನಿಗಿಂತ ಬುದ್ಧ ದೊಡ್ಡವನು ಅಂತಕ್ಕಂಥದ್ದು ಅವರದ್ದು ಒಂದು ಕಲ್ಪನೆ. ಆದರೆ ಶಿವತತ್ವ ಈ ಅರ್ಥದಲ್ಲಿ ಬುದ್ಧ ತತ್ವಕ್ಕಿಂತ ಮಿಗಿಲಾದದ್ದು. ಇಡೀ ಜಗತ್ತಿನ ಪ್ರಶ್ನೆಯಾದ ಕಾಮವನ್ನು ಎಲ್ಲಿ ಹೇಗೆ ಇಡಬೇಕು ಅನ್ನೋದಕ್ಕೆ ಅದೊಂದು ಮಹಾರೂಪಕವಾಗಿದೆ. ಇಟ್ಸ್ ಎ ಗ್ರೇಟ್ ಮೆಟಫಾರ್. ಆದರೆ ಪಾಪ ಆ ಮತಾಭಿಮಾನ ಇದ್ದವರಿಗೆ ಈ ಸತ್ಯಗಳೆಲ್ಲ ಗೊತ್ತಾಗೋದಿಲ್ಲ. ಪದ್ಯ ಇಷ್ಟೆ. ಆಮೇಲೆ ಇನ್ನೊಂದು ಪದ್ಯವನ್ನು ಹೇಳ್ತಾನೆ. ಕಾಮೇನ ಆಕೃಷ್ಯ ಚಾಪಂ ಹತಪಟು ಪಟಹಾವಲ್ಲಿಭಿರ್ ಮಾರವೀರೈ ಭ್ರೂಭಂಗೋತ್ಕಂಪ ಜೃಂಭಾಸ್ಮಿತ ಚಲಿತ ದೃಶಾ ದಿವ್ಯ ನಾರೀ ಜನೇನ ಸಿದ್ಧೈ ಪ್ರಗೋತ್ತಮಾಂಗೈ ಪುಲಕಿತ ವಪುಷಾ ವಿಸ್ಮಯಾದ್ವಾಸವೇನ ಧ್ಯಾಯನ್ ಬೋಧೇರ ವಾಪ್ತಾ ವಚಲಿತ ಇತಿವಹ ಪಾತು ದೃಷ್ಟೋ ಮುನೀಂದ್ರ. ಒಂದು ಕಡೆ ಮನ್ಮಥ ಸುಂದರಿಯರನ್ನು ಕಳಿಸಿ ಅವನ ತಪೋಭಂಗ ಮಾಡೋದಲ್ಲದೆ ತಾನು ತನ್ನ ದೊಡ್ಡ ಪರಿವಾರವನ್ನು, ರಾಕ್ಷಸರಂಥವರು ಮಹಾವೀರರನ್ನು ತೆಗೆದುಕೊಂಡು ಶಿಲೆಗಳನ್ನು, ಮರಗಳನ್ನು ಮತ್ತು ಭಯಂಕರವಾದ ಬಾಣಗಳನ್ನು, ಉಗ್ರವಾದ ಆಯುಧಗಳನ್ನು ಎಲ್ಲ ಪ್ರಯೋಗ ಮಾಡ್ತಾನೆ. ಆದರೆ ಯಾವುದಕ್ಕೂ ಅವನು ಜಗ್ಗೋದಿಲ್ಲ ಅಂತ. ಅವೆಲ್ಲ ಬೌದ್ಧ ಜಾತಕತೆಗಳಲ್ಲಿ, ಬೌದ್ಧನ ಅವಧಾನದಲ್ಲಿ ಮತ್ತು ಲಲಿತ ವಿಸ್ತಾರ ಅಂತ ಒಂದು ಹೈಬ್ರಿಡ್ ಸಂಸ್ಕೃತ ವರ್ಕ್ ಇದೆ. ಅದು ಪ್ರಾಕೃತ ಅಂದರೆ ಪಾಲಿ ಮತ್ತು ಸಂಸ್ಕೃತ ಎರಡು ಬೆರೆತಿರ್ತಕ್ಕಂಥದ್ದು. ಹಾಗೆ ಅಶ್ವಘೋಷನ ಬುದ್ಧಚರಿತ ಈ ಥರ ಅನೇಕ ಕಡೆಯಲ್ಲಿ ಇವೆಲ್ಲ ಉಂಟು. ಚಿತ್ರಗಳಲ್ಲಿ ಕೂಡ ನಮಗೆ ಕಾಣಿಸುತ್ತದೆ.
ಹಾಗೆ ಅವರೆಲ್ಲ ಪರಿವಾರದಲ್ಲಿದ್ದು ಅವನನ್ನು ಘಾತಿಸಬೇಕು ಅಂತ, ಫಿಸಿಕಲಿ ಮೆಂಟಲಿ ಅಸಾಲ್ಟ್ ಮಾಡಬೇಕು ಅಂತ ನೋಡ್ತಾರೆ. ಅಷ್ಟೆಲ್ಲ ಸುಂದರಿಯರು ಹುಬ್ಬು ಹಾರಿಸಿ ಹಾವಭಾವ ಬಿಬ್ಬೋಕಗಳ ವಿಲಾಸವನ್ನು ತೋರಿಸ್ತಾರೆ. ಹಾಗಿದ್ದರೂ ಕೂಡ ಮತ್ತು ಸಿದ್ಧರು ಸಾಧ್ಯರು ಮುನಿಗಳ ಎಲ್ಲ ಕೂಡ ಅವನನ್ನು ಕಂಡು ಆನಂದದಿಂದ ರೋಮಾಂಚ ಕಂಚುಕಿತರಾಗಿ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಮಾಡಿದ್ರೂ ಕೂಡ ಈ ಹೊಡೆತಕ್ಕೆ, ಬಡತಕ್ಕೆ, ತಿವಿತಕ್ಕೆ, ಗೇಲಿಗೆ, ರಂಜನೆಗೆ, ಭಂಜನೆಗೆ, ನಿರಂಜನೆಗೆ ಒಂದು ಸ್ವಲ್ಪವೂ ವಿಚಲಿತನಾಗದೇ ಇದ್ದಂಥ ಆ ಮುನಿ ಜಿನೇಂದ್ರ ಅಂದರೆ ಸಂಯಮಿಯಾದ ಬುದ್ಧ, ಇಲ್ಲಿ ಜಿನ ಅಂದರೆ ಜೈನ ಅಂತನೋ ಅರ್ಥ ಅಲ್ಲ, ಇಂದ್ರಿಯ ನಿಗ್ರಹಗೊಂಡಂಥ ಆ ಮುನೀಂದ್ರ ನಮ್ಮನ್ನು ಕಾಪಾಡಲಿ ಅಂತನ್ನುವ ಮತ್ತೊಂದು ಪದ್ಯ ಬರುತ್ತದೆ. ಆಮೇಲೆ ಸೂತ್ರಧಾರ ಬಂದು ಇದೊಂದು ಒಳ್ಳೆಯ ನಾಟಕ ಅಂತ ಎಂದಿನಂತೆ ಇನ್ನೆರಡೂ ನಾಟಕಗಳಲ್ಲಿದ್ದಂಥ ಪ್ರಸ್ತಾವನೆಯನ್ನೇ ಹೇಳ್ತಾನೆ. ಶ್ರೀಹರ್ಷೋ ನಿಪುಣ ಕವಿ, ಬರೆದಂಥ ಲೇಖಕ ಶ್ರೀಹರ್ಷ ಒಳ್ಳೆಯ ಕವಿ. ಪರಿಷದಪ್ಯೇಷಾ ಗುಣಗ್ರಾಹಿಣಿ, ಯಾವ ಪರಿಷತ್ತಿನ ಮುಂದೆ ವಿದ್ವದ್ರಸಿಕ ಸಮಾಜದ ಮುಂದೆ ನಾಟಕ ಪ್ರಯೋಗ ಮಾಡ್ತೀವೋ ಅದು ಗುಣವಂತರಾದವರು ಮತ್ತು ಗುಣಗ್ರಾಹಿಗಳಾದವರು. ಲೋಕೇ ಹಾರಿಚ, ಅಲ್ಲಿ ವತ್ಸರಾಜ ಚರಿತಂ ಅಂತಿತ್ತು, ಇಲ್ಲಿ ಬೋಧಿಸತ್ವ ಚರಿತಂ ಅಂತಿದೆ. ಬೋಧಿಸತ್ವನ ಕಥೆಗಳು, ಅವಧಾನ ಕಥೆಗಳು ಬಹಳ ರೋಚಕವಾದವು. ಸುಮಾರು 580 ಕಥೆಗಳು ಬರ್ತವೆ, ಜಾತಕ ಕಥೆಗಳು. ಹಾಗಾಗಿ ಅವೆಲ್ಲ ಜನಮಾನಸದಲ್ಲಿ ನೆಲೆಯಾಗಿ ನಿಂತಿವೆ. ನಾಟ್ಯೇಚ ದಕ್ಷಾವಯಂ, ರಂಗಪ್ರಯೋಗದಲ್ಲಿ ನಾವು ನಿಪುಣರು. ವಸ್ತ್ವೇಕೇಕ ಮಹಿಪೀಹ ವಂಚಿತ ಫಲ ಪ್ರಾಪ್ತೇ ಪದಂ ಕಿಂ ಪುನಃ ಮದ್ಭಾಗ್ಯೋದಯ ಮದ್ಭಾಗ್ಯೋಪಚಯಾದಯಂ ಸಮುದಿತ ಸರ್ವೋ ಗುಣಾನಾಂ ಗಣಃ. ಒಂದೊಂದು ವಸ್ತುವು ಕೂಡ ನಮ್ಮ ಇಷ್ಟಾರ್ಥವನ್ನು ತಂದುಕೊಡೋ ಹಾಗಿರುವಾಗ ನಮ್ಮ ಭಾಗ್ಯ ಇದಕ್ಕಿಂತ ಇನ್ನೇನು ಬೇಕು, ಎಲ್ಲವೂ ಸರಿಯಾಗಿದೆ ಅಂತ ಈ ಪದ್ಯ ಹಿಂದಿಯೇ ನೋಡಿದ್ವಿ. ಅಲ್ಲಿ ಒಂದು ವತ್ಸರಾಜ ಚರಿತಂ ಅನ್ನುವ ಪದಕ್ಕೆ ಬದಲಾಗಿ ಬೋಧಿಸತ್ವ ಚರಿತಂ ಅಂತ ಆಗಿದೆ ಅಷ್ಟೆ. ಆಮೇಲೆ ತನ್ನ ಸಹಕಾರಿಣಿಯಾದ ನಟಿಯನ್ನು ಕರೀತಾನೆ. ತದ್ಯಾವತಹಂ ಗೃಹಂಗತ್ವ ಗೃಹಣೀಮಾಹೂಯ ಸಂಗೀತಕ ಮನುತಿಷ್ಠಾಮಿ. ಸಂಗೀತಕ ಅಂದರೆ ಗೀತ, ನೃತ್ಯ, ವಾದ್ಯ ಮೂರೂ ಸೇರಿ ಸಂಗೀತಕ. ಹಾಗಾಗಿ ರಂಗಪ್ರಯೋಗಕ್ಕೆ ಒಂದು ನೃತ್ಯ, ಗೀತ, ವಾದಿತ್ರ ಪ್ರಯೋಗ ಮಾಡ್ತೀನಿ ಅಂತಲೂ ಒಂದರ್ಥ. ಇನ್ನೊಂದು ಒಳ್ಳೆ ಹಾಡಿನಿಂದ ಆರಂಭ ಮಾಡ್ತೀನಿ ಅಂತಲೂ ಆಗಬಹುದು. ಮನೆಗೆ ಹೋಗಿ ಅವಳನ್ನು ಹೇಳ್ತೀನಿ ಅಂತಂದುಕೊಂಡು ಒಂದು ಪರಿಕ್ರಮ ಮಾಡಿ ಇದಮಸ್ಮದ್ ಗೃಹಂ, ಇದು ನಮ್ಮ ಮನೆ, ಇದು ಸಾಂಕೇತಿಕವಾದದ್ದು, ನಾಟ್ಯಧರ್ಮಿ. ರಂಗದಲ್ಲಿ ಒಂದು ಸುತ್ತ ಹಾಕಿದ್ರೆ ಸಾಕು, ಆ ಸೆಟ್ಟಿಂಗ್ ಬದಲಾವಣೆ ಆಗುತ್ತೆ. ನಮ್ಮ ಯಕ್ಷಗಾನದಲ್ಲಿ ಆಗುತ್ತಲ್ಲ, ಒಂದು ಸುತ್ತು ಬಂದುಬಿಟ್ರೆ 3 ಲೋಕಗಳು ಬದಲಾಗ್ಬಿಡುತ್ತವೆ. ಅದು ಒಂದು ಜನರಿಗೆ ಗೊತ್ತಿರತಕ್ಕಂಥ ಒಂದು ಸಂಕೇತ. ಹಾಗಾಗಿ ಸೆಟ್ಟಿಂಗ್ಸ್ ಇಲ್ಲದೇನೆ ಕಲ್ಪನೆ ಮಾಡ್ಕೋತಾ ಇದ್ರು. ಹೇಳ್ತಾರಲ್ಲ, ಶೇಕ್ಸ್ಪಿಯರಿಯನ್ ಆಡಿಯನ್ಸ್ ವರ್ ಫಾರ್ ಮೋರ್ ಇಮ್ಯಾಜಿನೇಟಿವ್ ದ್ಯಾನ್ ದಿ ಮಾಡರ್ನ್ಸ್ ಅಂತ. ಆ ರೀತಿಯಲ್ಲಿ ಆರ್ಯೇ ಇತಸ್ತಾವತ್ ಅಂತ ಕರೀತಾನೆ. ಕರೆಯುವಾಗ ಸಂಬೋಧನೆ ನೋಡಿ ತುಂಬ ಚೆನ್ನಾಗಿದೆ. ದ್ವಿಜಪರಿಜನ ಬಂಧುಹಿತೆ ಮದ್ಭವನ ತಟಾಕ ಹಂಸಿ ಮೃದುಶೀಲೆ ಪರಪುರುಷ ಚಂದ್ರ ಕಮಲಿನಿ ಆರ್ಯೇ ಕಾರ್ಯಾದಿತಸ್ತಾವತ್. ದ್ವಿಜಪರಿಜನ ಬಂಧುಹಿತೆ, ಬ್ರಾಹ್ಮಣರು, ಬಂಧುಗಳು, ಸೇವಕರು ಎಲ್ಲರಿಗೂ ಹಿತ ಮಾಡ್ತಕ್ಕಂಥವಳು, ಅತಿಥಿ ಅಭ್ಯಾಗತರ ಸತ್ಕಾರ ಮಾಡ್ತಕ್ಕಂಥವಳು. ಮದ್ಭವನ ತಟಾಕ ಹಂಸಿ, ತನ್ನ ಮನೆ ಅನ್ನುವ ಸರೋವರದಲ್ಲಿ ಹಂಸದಂತೆ ಓಡಾಡ್ತಕ್ಕಂಥವಳು. ಮನೆಯೆಲ್ಲ ಅಬ್ಬರ ಇಲ್ಲದೆ, ಸದ್ದುಗದ್ದಲ ಇಲ್ಲದೆ ಬೆಳ್ಳಗಿಯಿಂದ ಓಡಾಡ್ಕೊಂಡಿರ್ತಕ್ಕಂಥವಳು. ಮೃದುಶೀಲೆ ಪರಪುರುಷ ಚಂದ್ರ ಕಮಲಿನಿ, ಪರಪುರುಷರೆಂಬ ಚಂದ್ರರ ಪಾಲಿಗೆ ಕಮಲದಂತೆ ಮುಖ ಮುದಡ್ಕೊಳ್ತಕ್ಕಂಥವಳು ಅಂತ. ಒಂದು ಸ್ವಲ್ಪ ಕೆಲಸ ಇದೆ ಇವತ್ತು, ನಾಟಕದ ಕೆಲಸ, ಬಾ ಅಂತ ಕರೀತಾನೆ. ಆಗ ಇಲ್ಲಿ ನೋಡಿ, ಈ ರೂಪಕಕ್ಕೆ ಈ ಥರ ಕರೆದರೆ, ಮುದ್ರಾ ರಾಕ್ಷಸದಲ್ಲಿ ಆ ಸೂತ್ರಧಾರ ನಟಿಯನ್ನು ನೀನು ರಾಜನೀತಿ ಆಗಿದ್ದೀಯಾ ಅಂತ ಹೇಳ್ಬಿಟ್ಟು, ಷಾಡ್ಗುಣ್ಯ ನೀತಿ ಪ್ರವೀಣೆಯಾಗಿದ್ದೀಯಾ, ನೀನು ಉಪಾಯಗಳಿಂದ ಕೂಡಿದ್ದೀಯಾ, ಮನೆಯಲ್ಲೆಲ್ಲ ನಡೆಸ್ತಕ್ಕಂಥ ಆರ್ಥಿಕ ಶಾಸ್ತ್ರ ವಿಶಾರದಿಯಾಗಿದ್ದೀಯಾ ಅಂತೆಲ್ಲ ಕರೀತಾನೆ. ಆ ನಾಟಕಕ್ಕೆ ಅದು ಸರಿ, ಈ ನಾಟಕಕ್ಕೆ ಇದು ಸರಿ. ಆ ಸಹಜವಾಗಿ ಸುಂದರವಾಗಿರ್ತಕ್ಕಂಥ ವಿಶೇಷಣಗಳಲ್ಲಿಯೇ ಎಷ್ಟು ಸ್ವಾರಸ್ಯ ಅನ್ನೋದನ್ನು ನಾವು ನೋಡಬಹುದು. ಆಗ ಅವಳು ಹತ್ಕೊಂಡು ಬರ್ತಾಳೆ. ಯಾಕೆ ಅಳ್ತಿದ್ದೀಯಾ ಅಂತ ಕೇಳ್ತಾನೆ. ಏನು ನಾಗಾನಂದ ಮಾಡಬೇಕಾಗಿತ್ತು, ನೀನು ಅಳ್ತಾ ಇದೆಯಲ್ಲ ಅಂದರೆ, ಆನಂದದ ನಾಟಕ, ನೀನು ಅಳುವುದು ಯಾತಕ್ಕೆ ಎನ್ನುವ ಧ್ವನಿ ಇದೆ. ಏನು ಮಾಡೋದು, ಕಥಂನ ರೋದಿಷ್ಯಾಮಿ, ಅಳದಿ ಹೇಗೆ ತಾನೇ ಇರಲಿ. ಯತಸ್ತಾವತ್ ತಾತ ಆರ್ಯೆಯ ಸಹ ಸ್ಥವಿರಭಾವಂ ಜ್ಞಾತ್ವಾ ಅದೂರ ಜಾತ ನಿರ್ವೇದ ಕುಟುಂಬ ಭಾರೋದ್ವಹನ ಯೋಗ್ಯ ಇದಾನೀಂ ತ್ವಂ ಇತಿ ಹೃದಯೇ ವಿತರ್ಕ್ಯ ತಪೋವನಂ ಗತಃ. ಅತ್ತೆ ಮಾವ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಳ್ತಕ್ಕಂಥ ಸೊಸೆ, ಅಪೂರ್ವವಾದಂಥ ಸನ್ನಿವೇಶ ಇಲ್ಲಿ. ಯಾಕಳದೇ ಇರಲಿ, ನಿನ್ನ ತಂದೆ ಪೂಜನೀಯನಾದ ಮಾವ ಮತ್ತು ತುಂಬ ಪೂಜನೀಯಳಾದಂಥ ಅತ್ತೆ ಆರ್ಯೆ, ಅವರಿಬ್ಬರು ತಾವು ಮುಪ್ಪಾಗಿದ್ದೀವಿ, ನಮಗಿನ್ನ ವೈರಾಗ್ಯ ಹತ್ತಿರದಲ್ಲೇ ಇದೆ. ಅದೂರ ಜಾತ ನಿರ್ವೇದ, ಬೇಗ ವೈರಾಗ್ಯ ನಮಗೆ ಬರಬೇಕಾದದ್ದು ಬಂತು.
ಕುಟುಂಬ ಭಾರವನ್ನು ಹೊರುವುದಕ್ಕೆ ನೀನು ಸಮರ್ಥನಾಗಿದ್ದೀಯಾ ಅಂತ ಹೃದಯ ವಿತರ್ಕ್ಯ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ತಪೋವನ್ನು ಹೊರಟೋಗ್ಬಿಟ್ಟಿದ್ದಾರೆ ಅಂತ. ಆಗ ಸೂತ್ರಧಾರ, ಅಯ್ಯೋ ಹೌದಾ, ಹಾಗಿದ್ದಾಗ ನಾನು ಏನು ಮಾಡಲಿ? ಕಥಮಹಂ ಗುರು ಚರಣ ಪರಿಚರ್ಯಾ ಸುಖಂ ಪರಿತ್ಯಜ್ಯ ಗೃಹೇ ತಿಷ್ಠಾಮಿ. ತಂದೆ ತಾಯಿಗಳ ಸೇವೆಯ ಸುಖವನ್ನು ಬಿಟ್ಟು ನಾನು ಮನೆಯಲ್ಲಿ ಹೇಗಿರಲಿ? ನಾನು ಹೋಗ್ತೀನಿ ಅಲ್ಲಿಗೆ ಅಂತಾನೆ. ಯಾವ ರೀತಿ ಜೀಮೂತ ವಾಹನ ಮಾಡಿದ್ರು ಹಾಗೆ ಮಾಡ್ತೀನಿ ಅಂತ ನಾಟಕದ ಮುಖ್ಯ ಕಥೆಗೆ ಆ ಒಂದು ತಳಿಕೆ ಹಾಕ್ತಾನೆ, ಕೊಂಡಿಯನ್ನು ಬೆಸೀತಾನೆ. ಈ ಲಿಂಕಿಂಗ್ ಕನೆಕ್ಷನ್ ಯಾವುದಿದೆ ಸಂಸ್ಕೃತ ನಾಟಕಗಳಲ್ಲೆಲ್ಲ ಕಡೆಯಲ್ಲೂ ಪ್ರಸ್ತಾವನೆಯಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತದೆ. ವಿಧಾತುಂ ಪಿತೃಶುಶ್ರೂಷಾಂ ತ್ಯಕ್ತೈಶ್ವರ್ಯಂ ಕ್ರಮಾಗತಂ ವನಂ ಯಾಮ್ಯಹ ಮಧ್ಯೈವ ಯಥಾ ಜೀಮೂತ ವಾಹನ. ತಂದೆಯ ಸೇವೆಯನ್ನು ಮಾಡೋದಕ್ಕೆ ಇಡೀ ವಿದ್ಯಾಧರ ಚಕ್ರವರ್ತಿತ್ವದ ಸಂಪತ್ತಿಯನ್ನು ಬಿಟ್ಟು, ವಂಶಪಾರಂಪರ್ಯದ ಆ ಗೌರವವನ್ನು ಬಿಟ್ಟು ಹೇಗೆ ಜೀಮೂತ ವಾಹನ ವನಕ್ಕೆ ಹೋದನೋ ಹಾಗೆ ನಾನು ಹೋಗ್ತೀನಿ ಅಂತ ಹೊರಡ್ತಾನೆ. ಈಗ ಜೀಮೂತ ವಾಹನ ಪ್ರವೇಶವಾಗುತ್ತದೆ. ಅವನು ವಿದೂಷಕನ ಜೊತೆ ಬರ್ತಾನೆ. ಇಲ್ಲಿ ಇವನ ನಾಟಕಗಳಲ್ಲೆಲ್ಲದರೊಳಗೂ ವಿದೂಷಕ ಇದ್ದಾನೆ. ಕಾಳಿದಾಸನ 3 ನಾಟಕಗಳಲ್ಲಿ ವಿದೂಷಕ ಇದ್ದಾನೆ. ಭೌಭೂತಿಯ ನಾಟಕದಲ್ಲಿ ಒಂದೇ ಒಂದು ನಾಟಕದಲ್ಲಿ ಮಾತ್ರ ವಿದೂಷಕ ಬರ್ತಾನೆ. ಅದು ಗೆಳೆಯನಂತೆ ಬರ್ತಾನೆ ವಿದೂಷಕನು ಅಂತ ರೀತಿನಲ್ಲಿ ಅಲ್ಲ. ಮಕರಂದ ಅಂತ ಬರ್ತಾನೆ ಅವನು ಮಾಲತಿ ಮಾಧವದಲ್ಲಿ. ಅದು ಬಿಟ್ಟು ಇನ್ಯಾರೂ ನಾವು ನೋಡೋದಿಲ್ಲ. ಮಕರಂದ ಅಲ್ಲ, ಕ್ಷಮಿಸಬೇಕು, ಕಲಹಂಸ ಅಂತ ಮಕರಂದ ಅಂತ ಇನ್ನೊಬ್ಬ ಪಾತ್ರ ಬರ್ತಾನೆ. ಭೌಭೂತಿಗೆ ಈ ಪ್ರೊಫೆಷನಲ್ ಜಸ್ಟರ್ಸು ಕ್ಲೌನ್ಸು ಇಷ್ಟ ಆಗ್ತಿರಲಿಲ್ಲ ಅಂತ ಒಂದು ಕೆಲವರ ವಿದ್ವಾಂಸರ ಅಭಿಪ್ರಾಯ. ಅವನು ಉತ್ತರಾಂಶರ್ತಿಯಲ್ಲಿ ದಿಕ್ ಪ್ರಹಸನಂ ಅಂತ ಹೇಳುವುದನ್ನೇ ಇಟ್ಟುಕೊಂಡು ನಮ್ಮ ಕೆ ವಿ ಸುಬ್ಬಣ್ಣ ಒಂದು ಲೇಖನವನ್ನು ಬರೆದಿದ್ದಾನೆ. ಹಾಗೆಲ್ಲ ಹೇಳೋಕ್ಕಾಗೋಲ್ಲ, ಆದರೆ ಅವನು ಸ್ವಲ್ಪ ಹಾಸ್ಯ ಇತ್ಯಾದಿಗಳಿಗೆ ದೂರ ಅಂತ ಹೇಳ್ಬೋದು. ಭೌಭೂತಿ ಸ್ವಲ್ಪ ಮುಖ ಗಂಟು ಹಾಕ್ಕೊಂಡೇ ಇರ್ತಾನೆ. ಆದರೆ ಇವರಿಬ್ಬರು ಹಾಗಲ್ಲ, ಕಾಳಿದಾಸ ಶ್ರೀಹರ್ಷರು. ಆದರೆ ಶೂದ್ರಕ ಮಾಡಿದ ವಿನೋದ ಇದೆಯಲ್ಲ, ಅದು ಸರ್ವೋತ್ಕೃಷ್ಟವಾದದ್ದು ಅಂತ ಅನಿಸುತ್ತದೆ. ಮೃಚ್ಛಕಟಿಕದಲ್ಲಿ ಅವನು ಜೀಮೂತ ವಾಹನ ಬಂದು ತನ್ನ ಸ್ನೇಹಿತ ವಿದೂಷಕ, ಅವನು ಗೋತ್ರದಿಂದ ಸಂಬುದ್ಧನಾಗತಕ್ಕಂಥವನು, ಆತ್ರೇಯ ಅಂತ ಅವನನ್ನು ಕರೀತಾನೆ. ಮೊದಲಿಗೆ ಹೇಳ್ತಾನೆ, ತಾರುಣ್ಯ ಕೆಟ್ಟದ್ದಾದರೂ ಒಳ್ಳೆ ಸ್ಥಿತಿ ಅದಕ್ಕಿದೆ, ಯಾಕೆಂದರೆ ತಂದೆ ತಾಯಿಗಳ ಸೇವೆ ಮಾಡಬಹುದು ಅಂತ. ರಾಗಸ್ಯಾಸ್ಪದ ಮಿತ್ಯವೈಮಿ ನಹಿಮೇ ಧ್ವಂಸೀತಿ ನ ಪ್ರತ್ಯಯ ಕೃತ್ಯ ಕೃತ್ಯ ವಿಚಾರಣಾಸು ವಿಮುಖಂ ಕೋವಾನ ವ್ಯತಿಕ್ಷಿತೌ ಏವಂ ನಿಂದ್ಯಮಪೀದಂ ಇಂದ್ರಿಯವಶಂ ಪ್ರೀತ್ಯೇ ಭವೇದ್ ಯೌವನಂ ಭಕ್ತ್ಯಾಯಾತ್ತಿ ಯದಿತ್ತಮೇವ ಪಿತರೌ ಶುಶ್ರೂಷಮಾಣಸ್ಯ ಮೇ. ನನಗೆ ಗೊತ್ತಿದೆ ಈ ಯೌವನ ಅಂತಕ್ಕಂಥದ್ದು ರಾಗವನ್ನು, ಪ್ರಣಯ ಭಾವವನ್ನು ಉಂಟು ಮಾಡತಕ್ಕಂಥದ್ದು, ಮತ್ತು ಅದು ಕ್ಷಣಚಿತ್ತ ಕ್ಷಣಪಿತ್ತ ಅನ್ನುವಂತೆ ಇರತಕ್ಕಂಥದ್ದು. ಅಸ್ಥಿರವೂ ಆದದ್ದು ಹೌದು ಯೌವನ, ಅಶಾಶ್ವತವಾದದ್ದು, ನೋಡ್ತಾ ಇದ್ದಂತೆ ಹೊರಟೋಗುತ್ತದೆ. ಇನ್ನು ಕಾರ್ಯಕಾರ್ಯ ವಿಚಾರಣೆಗಳನ್ನು ಮಾಡುವುದರೊಳಗೆ ಅದಕ್ಕೆ ತೀರ್ಮಾನ ತೆಗೆದುಕೊಳ್ಳುವ ಸದಸದ್ವಿವೇಕ ಪ್ರಜ್ಞೆಯೇ ಇಲ್ಲ. ಏವಂ ನಿಂದ್ಯಮಪಿ ಇಂದ್ರಿಯ ವಶಂ. ಹೀಗಿದ್ದರೂ ಕೂಡ ಈ ಯೌವನ ಯಾವುದಿದೆ ತಾರುಣ್ಯ, ಅದು ಯೌವನ ಪ್ರೀತ್ಯೈ ಭವೇತ್, ಸಂತೋಷಕಾರಿಯಾಗುತ್ತದೆ. ಯಾಕೆ? ಪಿತರೌ ಶುಶ್ರೂಷಮಾಣಸ್ಯ ಮೇ ಭಕ್ತ್ಯಾಯಾತಿ. ತಂದೆ ತಾಯಿಗಳ ಸೇವೆ ಮಾಡುವಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದೆ, ದೇಹ ಪಾಠವನ್ನು ಕೊಟ್ಟಿದೆ, ಲಾಘವವನ್ನು ಕೊಟ್ಟಿದೆ ಅಂತ ಸಂತೋಷವಾಗಿದೆ ಅಂತ ಹೇಳ್ತಾನೆ. ಈ ನಾಗಾನಂದ ನಾಟಕವನ್ನು ಸುಮಾರು 120 ವರ್ಷಗಳ ಕೆಳಗೆ ನಂಜನಗೂಡು ಅನಂತನಾರಾಯಣ ಶಾಸ್ತ್ರಿಗಳು ಅನುವಾದ ಮಾಡಿದ್ದಾರೆ. ಅದರ ಒಂದು ಪದ್ಯ ಡಿ ವಿ ಜಿಯವರು ಜ್ಞಾಪಕ ಚಿತ್ರಶಾಲೆಯಲ್ಲಿ ಕೂಡ ಉಲ್ಲೇಖ ಮಾಡ್ತಾರೆ. ವೆಂಕಣ್ಣಯ್ಯನವರು ಸದಾ ಹಾಡ್ಕೋತಾ ಇದ್ರಂತೆ. ರೂಪಕದ ಅನುವಾದವೂ ತುಂಬ ಚೆನ್ನಾಗಿದೆ. ಈ ಪದ್ಯದ ಅನುವಾದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅರಿವೆಂ ರಾಗದ ಪುತ್ತಿದೆಂದು ಮರಿವೆಂ ನಿರ್ಗುಳ್ಯ ಪಾಂಗಿಂಗಿದ ಸ್ಥಿರಂ ಇದು ಅಸ್ಥಿರಮೆಂದುಂ ಸದಸದ್ವಿವೇಕಮನಿದೆ ಪಾಳ್ಗೈವುದೆಂದುಂ ವಸುಂಧರೆಯುಳ್ ಕಾಣದ ರಿರ್ಪರೇ ಪಳಗಿದಿಂತೀಡಾದೊಡಂ ಭಕ್ತಿಯಂ ಗುರು ಶುಶ್ರೂಷೆಯೊಳ್ ಇಂತುಟೇ ಕಳೆಯೆ ತಾರುಣ್ಯಂ ಮದಾನಂದನಂ ಅಂತ, ಮಹಾನಂದನಂ ಅಂತಲೂ ಹೇಳ್ಬೋದು. ಹಾಗೆ ಈ ಪದ್ಯವನ್ನು ಮೂಲ ಶಾರ್ದೂಲ ವಿಕ್ರೀಡಿತವಾದರೆ ಕನ್ನಡದಲ್ಲಿ, ಹಳಗನ್ನಡದಲ್ಲಿ ಮತ್ತೆ ವಿಕ್ರೀಡಿತದಲ್ಲಿ ಅನುವಾದ ಮಾಡಿದ್ದಾರೆ. ಆಗ ಈಗ ಇಲ್ಲಿಯ ಕೆಲವು ಪದ್ಯಗಳನ್ನು ಜೊತೆಗೆ ಓದ್ತಾ ಬರ್ತೀನಿ. ಜೀಮೂತ ವಾಹನನ ಪ್ರವೇಶವೇ ಈ ಪದ್ಯದಿಂದ. ಅಂದರೆ ಯಾವ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಯಾವ ಸ್ಥಿತಿ ಚೆನ್ನ ಅಂತ. ಇದು ಚೆನ್ನ, ಅದು ಚೆನ್ನ ಅಲ್ಲ ಅಂತ ಇಲ್ಲ. ಶೈಶವಂ ವಾರ್ಧಕಂ ಜ್ಞೇಯಂ ಯೌವನಂ ಮೃತಿರೇವಹಿ ತದೇವ ಜೀವ ಸರ್ವಸ್ವಂ ಯೌವನಂ ಯದ್ ವಿವೇಕಿ ಚೇತ್ ಅಂತ ಹೇಳ್ತಾರಲ್ಲ. ಶೈಶವ ನೋಡಿದ್ರೆ ಮುಪ್ಪಿನ ತರಹ, ಮುಪ್ಪು ನೋಡಿದ್ರೆ ಸಾವಿನ ತರಹ, ಯೌವನವೇ ಜೀವನ ಸರ್ವಸ್ವ, ಆದರೆ ಅದು ಹೀಗಿರಬೇಕು ಅಂತ ಈತನ ಕಲ್ಪನೆ.
ವಿದೂಷಕನಿಗೆ ರೇಗ ಹೋಗುತ್ತೆ. ಸಾಕಪ್ಪ, ನೀನು 3 ಹೊತ್ತು ಈ ಥರ ಗೋಳಾಡ್ತಾ ಇರೋದು ಅಂದರೆ ಅವನು ಗೋಳಾಡೋಲ್ಲ, ಈ ಮುದುಕರ ಸೇವೆ ಮಾಡ್ತಕ್ಕಂಥದ್ದು. ನಾನು ನಿರ್ವಿಣ್ಣ ಏವ ಏ ತ್ವಂ ಏತಾವಂತಂ ಕಾಲಂ ಏತಯೋ ಜೀವನ್ ಮೃತಯೋ ಕೃತೆ ಇದಮೀದೃಶಂ ವನವಾಸ ದುಃಖಂ ಅನುಭವನ್. ಈ ಜೀವನ್ ಮೃತರು, ಲಿವಿಂಗ್ ಡೆಡ್, ಇವ್ರನ್ನ ಸೇವೆ ಮಾಡೋದ್ರೊಳಗೆ ನೀನು ಏನು ಸುಖ ಸಂತೋಷ ಕಾಣ್ತೀಯಾ, ನನಗೆ ಬಹಳ ಬೇಸರವಾಗಿದೆ ಅಂತಂತಾನೆ. ತತ್ಪ್ರಸೀದ ಇದಾನಿಮಪಿ ತಾವತ್ ಗುರುಚರಣ ಶುಶ್ರೂಷಾ ನಿರ್ಬಂಧಾದ್ ನಿವೃತ್ಯ ಇಚ್ಛಾ ಪರಿಭೋಗರಮಣೀಯಂ ರಾಜ್ಯ ಸುಖಂ ಅನುಭೂಯತಾಂ. ಹಾಗಾಗಿ ಇದನ್ನು ಆ ಕಡೆ ಬಿಸಾಕಿ ನೀನು ವಿದ್ಯಾಧರ ಚಕ್ರವರ್ತಿತ್ವವನ್ನು ಪಡ್ಕೋ. ಇಚ್ಛಾ ಪರಿಭೋಗ ರಮಣೀಯಂ, ಇಚ್ಛೆಗೆ ಬಂದದ್ದನ್ನೆಲ್ಲ ಪರಿಭೋಗ ರಮಣೀಯಂ, ಅನುಭವಿಸೋದ್ರೊಳಗೆ ಸಂತೋಷವನ್ನು ಕಾಣುವಂಥ ಸ್ಥಿತಿ ರಾಜ್ಯ, ಅದಕ್ಕೆ ಬಾ ಅಂತ. ಅವನಾಗ ಕೋಪ ಮಾಡ್ಕೋತಾನೆ, ಇಲ್ಲ ತಪ್ಪು. ತಿಷ್ಠನ್ ಭಾತಿ ಪಿತುಃ ಪುರೋ ಭುವಿ ಯಥಾ ಸಿಂಹಾಸನೆ ಕಿಂ ತಥಾ ಯತ್ ಸಂವಾಹಯತಃ ಸುಖಂ ತು ಚರಣೋ ತಾತಸ್ಯ ಕಿಂ ರಾಜ್ಯಕ್ಕೆ ಕಿಂ ಭುಕ್ತೆ ಭುವನತ್ರಯೇ ಧೃತಿರಸೋ ಭುಕ್ತೋಜ್ಜಿತೆ ಯಾ ಗುರೋಃ ಆಯಾಸ ಖಲು ರಾಜ್ಯ ಮುಜ್ಜಿತ ಗುರೋಃ ತತ್ರಾಸ್ತಿ ಕಶ್ಚಿತ್ ಗುಣಃ. ತುಂಬ ಅಪೂರ್ವವಾದಂತಹ ಮನೋಧರ್ಮ ಇದ್ದವರು ಹೇಳ್ತಾರೆ, ಲೋಕದಲ್ಲಿ 100ಕ್ಕೆ 90 ಜನ ಹೇಳಲಾರರು ಇದು ಆ ರೀತಿಯಾದ ಪದ್ಯ. ತಂದೆ ಮುಂದೆ ನಿಲ್ಲೋಕ್ಕಿಂತ ಸಿಂಹಾಸನದ ಮಧ್ಯೆ ಕೂತ್ಕೊಳ್ಳೋದ್ರೊಳಗೆ ಏನು ಸುಖ ಇದೆ? ತಂದೆ ತಾಯಂದ್ರ ಕಾಲೊತ್ತಕ್ಕಿಂತ ರಾಜಪದವಿ ಅಂತ ಸಂತೋಷ ಪಡೋದ್ರೊಳಗೆ ಏನು ಹಿಗ್ಗು ಹೆಮ್ಮೆ ಇದೆ? ತಂದೆ ಈಗಾಗಲೇ ಅನುಭವಿಸಿ ಬಿಟ್ಟಿರ್ತಕ್ಕಂಥ ರಾಜ್ಯ ಅದೇನು ದೊಡ್ಡ ಸಾಧನೆಯ, ಅದನ್ನು ಮತ್ತೆ ತಾನು ಆಳೋದು. ಮತ್ತು ಈಗ ತಾನು ರಾಜ್ಯ ಆಳಬೇಕು ಅಂದರೆ ತಂದೆ ತಾಯಿ ಒಟ್ಟಿಗಿರೋಲ್ಲ, ಅವರು ವನವಾಸಕ್ಕೆ ಬಂದಿದ್ದಾರೆ. ಹಾಗಿರುವಾಗ ಅಲ್ಲಿ ಏನು ತಾನೇ ಸೌಖ್ಯ ಸಂತೋಷ ಉಂಟು? ಇರೋಲ್ಲ ಅಂತಂತಾನೆ. ಪದ್ಯ ಸರಳ, ಭಾವವೂ ಸ್ಪಷ್ಟ, ಆದರೆ ಹೀಗೆ ಅಂದುಕೊಳ್ಳೋದು ತುಂಬ ಕಷ್ಟ. ಈ ಥರದ ಮಾತುಗಳನ್ನು ಕವಿ ಮಾತುಗಳು, ಪಾತ್ರದ ಮಾತುಗಳು ಅಂತ ಹೇಳ್ಬೋದೇ ಹೊರತು ನಮ್ಮ ಅನುಭವದಿಂದ ನಾವು ಅದನ್ನು ಎಂಡಾರ್ಸ್ ಮಾಡೋದು ಕಷ್ಟ. ಹಾಗಿದ್ದಾಗ ಇವುಗಳ ಮೇಲೆ ವ್ಯಾಖ್ಯಾನ ಮಾಡೋಕ್ಕಾಗೋಲ್ಲ, ಜಾಸ್ತಿ ಇವುಗಳನ್ನು ವಿಸ್ತರಿಸಿ ಹೀಗೆ ಬದುಕಿ ಹಾಗೆ ಬದುಕಿ ಅಂತೆಲ್ಲ ಉಪದೇಶ ಮಾಡೋಕ್ಕಾಗೋಲ್ಲ. ಆಗ ವಿದೂಷಕ, ಅಯ್ಯೋ ಇಂಥದ್ದು ಈತನ ತಂದೆ ತಾಯಿಗಳ ಮೇಲಿನ ಪ್ರೀತಿ, ಆದರೂ ಬೇರೊಂದು ರೀತಿಯಲ್ಲಿ ಹೇಳ್ತೀನಿ ಅಂತ. ವಯಸ್ಸ್ಯ ನಖಲ್ವಹಂ ರಾಜ್ಯ ಸುಖಮೇವ ಕೇವಲ ಉದ್ದೇಶ್ಯ ಏವಂ ಬಣಾಮಿ. ನಾನು ಕೇವಲ ರಾಜ್ಯ ಸುಖ ಪಡಿ ಅಂತ ಹೇಳ್ತಾ ಇಲ್ಲ, ಅನ್ಯದಪಿತೇ ಕರಣೀಯಮಸ್ತಿಯೇವ, ಮತ್ತು ಬೇರೆದೆಲ್ಲ ಇದೆ. ಅದಕ್ಕೆ ನಗ್ತಾ ಹೇಳ್ತಾನೆ, ನಾನು ಕೃತಮೇವ ಯತ್ ಕರಣೀಯಂ, ಮಾಡಬೇಕಾದ್ದೆಲ್ಲ ಮಾಡಿದ್ದೀನಿ ಅಂತಾನೆ. ಹೇಗೆ? ಪಶ್ಯ ನ್ಯಾಯೇ ವರ್ತಮನಿ ಯೋಜಿತಾ ಪ್ರಕೃತಯ ಸಂತಃಸುಖಂ ಸ್ಥಾಪಿತಾ ನೀತೋ ಬಂಧುಜನಸ್ತಥಾತ್ಮ ಸಮತಾಂ ರಾಜ್ಯೇ ಚ ರಕ್ಷಾಕೃತ ದತ್ತೋ ದತ್ತ ಮನೋರಥಾಧಿಕ ಫಲಃ ಕಲ್ಪದ್ರುಮೋಪ್ಯರ್ಥಿನೇ ಕಿಂಕರ್ತವ್ಯ ಮತಃಪರಂ ಕಥಯವ ಯತ್ತೇ ಸ್ಥಿತಂ ತೇಜಸಿ ಚೇತಸಿ. ಪ್ರಜೆಗಳನ್ನೆಲ್ಲ ಸಚ್ಚಾರಿತ್ರದ ಹಾದಿಯಲ್ಲಿ ಸನ್ಮಾರ್ಗದಲ್ಲಿ ಇರುವಂತೆ ಮಾಡಿದೆ, ಮತ್ತು ಬಂಧುಗಳಿಗೆಲ್ಲ ನನ್ನ ಸಮಾನವಾಗಿ ನೋಡಿಕೊಳ್ಳುವಂತೆ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಿದೆ. ಇನ್ನು ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕಲ್ಪದ್ರುಮವೇ ಇರುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ, ಕಲ್ಪವೃಕ್ಷವನ್ನೇ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಹಾಗಿದ್ದಾಗ ನಾನು ಏನು ಮಾಡಿಕೊಡ್ಬೇಕಾಗಿತ್ತು? ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿದ್ದೀನಿ, ಅವರು ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೋತಾರೆ, ಪ್ರಜೆಗಳು ಚೆನ್ನಾಗಿ ಬಾಳ್ತಾ ಇದ್ದಾರೆ, ಬಂಧುವರ್ಗ ಸೊಗಸಾಗಿದೆ, ಹೀಗೆ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ರಿಂದ ಏನು ತಪ್ಪಿಲ್ಲ ಅಂತಾನೆ. ಇದು ಬೌದ್ಧ ಮತದ ಒಂದು ಅತಿರೇಕ, ಅವಿವೇಕ. ಏನೇ ಆದರೂ ಮತ್ತೆ ಮತ್ತೆ ಶ್ರುತಿ ಮಾಡ್ತಾ ಇರಬೇಕು. ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿಚಿಂತನೀಯಂ ತುಷ್ಟೋ ಪ್ರಭು ತುಷ್ಟ ಪ್ರಭು ಪುನಃ ಪುನಃ ಪರಿಸೇವನೀಯ ಅಂಕೆ ಸ್ಥಿತಾಪಿ ತರುಣಿ ಪರಿರಕ್ಷಣೀಯ ಶಾಸ್ತ್ರೇ ನೃಪೇಚ ಯುವತೌ ಕಿಮುವಾ ವಶಿತ್ವಂ ಅಂತ ಹೇಳ್ತಾರಲ್ಲ. ಎಷ್ಟು ಓದಿದ್ರೂ ಶಾಸ್ತ್ರ ಮತ್ತೆ ಆವರ್ತನ ಮಾಡ್ತಾ ಇರಬೇಕು. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ. ಒಡೆಯನನ್ನು ಎಷ್ಟು ಒಲಿಸಿಕೊಂಡಿದ್ರೂ ಮತ್ತೆ ಜಿ ಹುಜೂರ್ ಅಂತ ಅನ್ಬೇಕು. ಜೀವನ ಸಂಗಾತಿಯನ್ನು ಆಯಿತು ಬಹಳ ಕಾಲ ಬಾಳಿದ್ದೀನಿ ಆತನ ಜೊತೆ ಆಕೆ ಜೊತೆ ಅಂತಿದ್ರೂ ಮತ್ತೆ ಅವ್ರನ್ನ ಓಲೈಸಬೇಕು, ಮತ್ತೆ ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಇಲ್ಲದಿದ್ದರೆ ಆಗುವಂಥದ್ದಲ್ಲ. ಪ್ಯಾಂಪರ್ ಮಾಡದೇ ಇದ್ದರೆ ಆಗುವಂಥದ್ದೇ ಎಲ್ಲ ಸ್ಪೌಸಸ್ನ ಅಂತಂತಾರೆ. ಹಾಗಿರುವಾಗ ಇವರಲ್ಲೆಲ್ಲರೂ ವಶೀಕರಣ ಅನ್ನುವುದೆಲ್ಲಾದರೂ ಉಂಟೆ? ಪರಮಾವಧಿಯಾದ ಶಾಶ್ವತವಾದ ಸ್ಥಿರತೆ ಅನ್ನೋದು ಇದೆಯಾ ಅಂತ. ಮತ್ತೆ ರಾಜ್ಯಕ್ಕೆ ಒಬ್ಬ ರಾಜ ಅಂತನೂ ಮಂತ್ರಿಗಳು ಮತ್ತೊಬ್ಬರು ಎಷ್ಟು ಕಾಲ ಇದ್ದಾರು, ಏನು ತಾನೇ ಮಾಡ್ಯಾರು? ಇಟ್ಸ್ ನಾಟ್ ಪ್ರಾಕ್ಟಿಕಲ್, ಇಟ್ಸ್ ನಾಟ್ ರಿಯಲಿಸ್ಟಿಕ್. ಇದು ತುಂಬ ಸೂಡೋ ಐಡಿಯಾಲಜಿ, ಇಟ್ಸ್ ಎ ವೆರಿ ರೊಮ್ಯಾಂಟಿಕ್ ಇಮ್ಯಾಜಿನೇಷನ್ ಅಂತ ಅನ್ನಬೇಕಾಗುತ್ತದೆ. ಶ್ರೀಹರ್ಷ ಹಾಗೆಯೇ ಮಾಡಿ ಅವನಾದ ಮೇಲೆ ಇಡೀ ಸಾಮ್ರಾಜ್ಯ ನಾಯಿ ನರಿಗಳ ಪಾಲಾಯಿತು, ಎಲ್ಲ ಒಡೆದು ಚಿನ್ನ ಭಿನ್ನವಾಯಿತು ಅಂತ ನಮಗೆ ಗೊತ್ತಾಗುತ್ತದೆ. ಅದು ಒಂದು. ಮತ್ತು ಬುದ್ಧ ಅಷ್ಟೆಲ್ಲ ವೈರಾಗ್ಯ ಸಂಪತ್ತಿಯನ್ನು ಪಡ್ಕೊಂಡ್ರು ಕಡೆಗೆ ತನ್ನ ಸಂಘವೂ ಸರಿಯಾಗಿಲ್ಲ ಅಂತ ಬೇಸರ ಪಡುವಂತೇನೆ ಆಯಿತು.
ಹೀಗೆ ಕಂಡಾಗ ಗೊತ್ತಾಗುತ್ತದೆ ಅತಿರೇಕದ ವೈರಾಗ್ಯ, ಅತಿರೇಕದ ಈ ಸೋಕಾಳ್ ಧಾರ್ಮಿಕತ್ವ ಅನ್ನುವುದು ಲೋಕ ವ್ಯವಹಾರದ್ದಲ್ಲ. ಒಬ್ಬೊಬ್ಬ ತಾನು ಯೋಗೇನಾಂತೆ ತನುತ್ಯಜಾಂ ವಾರ್ಧಕೆ ಮುನಿವೃತ್ತೀನಾಂ ಆ ರೀತಿಯಲ್ಲಿ ಇರಬೇಕೇ ಹೊರತು ಆ ಕಾಲಕ್ಕೆ ಆಳುವವರು ಮಾಡಬೇಕಾದ್ದು ಮಾಡದೇ ಇದ್ದರೆ ತಪ್ಪಾಗುತ್ತದೆ ಅಂತ ಗೊತ್ತಾಗುತ್ತದೆ. ಇದು ಬೌದ್ಧ ನಮ್ಮ ದೇಶಕ್ಕೆ ಮಾಡಿದ ಒಂದು ಸ್ವಲ್ಪ ತೊಂದರೆಯೂ ಕೂಡ ಆಯಿತು. ಅದನ್ನು ನಾವು ಕಂಡಿದ್ದೀವಿ. ಅಶೋಕ ಮೊದಲಾದವರಲ್ಲಿ ಅದನ್ನು ಇಲ್ಲಿಯೇ ವೇದಿಕೆ ಮೇಲೆ ಬೇಕಾದಷ್ಟು ಕ್ಷಾತ್ರ ಪರಂಪರೆಯನ್ನು ಕುರಿತು ಹೇಳುವಾಗ ತಿಳಿಸಿದ್ದರಿಂದ ವಿಸ್ತರಿಸಬೇಕಿಲ್ಲ. ಆಮೇಲೆ ವಿದೂಷಕ ಹೇಳ್ತಾನೆ, ಇಲ್ಲಪ್ಪ ನಿನಗೊಬ್ಬ ಶತ್ರು ಇದ್ದಾನೆ, ಅತ್ಯಂತ ಸಾಹಸಿಕೋ ಮತಂಗ ಹತಕಃ ತೇ ಪ್ರತಿಪಕ್ಷ. ಮತಂಗ ಅಂತ ಒಬ್ಬ ಇದ್ದಾನೆ, ಅವನು ವಿದ್ಯಾಧರ ಕುಲಕ್ಕೆ ಸೇರಿದವನು, ನಿನ್ನ ವೈರಿ, ಅವನಿಂದ ತೊಂದರೆ ಆದೀತ ಅಂತ. ತಸ್ಮಿನ್ ಸಮಾಸನ್ನ ಸ್ಥಿತೆ ತೇ ಪ್ರಧಾನಾಮತ್ಯ ಸಮಧಿಷ್ಠಿತಮಪಿ ನತ್ವಯಾ ವಿನಾ ರಾಜ್ಯಂ ಸುಸ್ಥಿರಮಿತಿ ಪ್ರತಿಭಾತಿ. ಇವನು ಒಳ್ಳೆ ಸಲಹೆ ಕೊಡ್ತಾ ಇದ್ದಾನೆ. ಮಹಾಮಂತ್ರಿಗಳು ಎಷ್ಟು ನೋಡಿಕೊಂಡ್ರು ಅವರು ಪರಾಕ್ರಮಗಳಲ್ಲ. ಮತಂಗನ ಎದುರಿಗೆ ಅವರು ಒಂದು ಬಣ್ಣ ಕಡಿಮೆಯೇ, ಏನು ಮಾಡೋದು ಅಂತ. ಧಿಂಗ್ಮೂರ್ಖ ಮತಂಗೋ ರಾಜ್ಯಂ ಹರಿಷ್ಯತಿ ಇತಿ ಶಂಕಸೆ. ಆ ಮತಂಗನಿಗೆ ಏನು ಮಹಾ ರಾಜ್ಯ ಕಿತ್ಕೊಳ್ಳೋಕ್ಕಾಗುತ್ತೋ, ಮೂರ್ಖ ತೆಪ್ಪಿಗಿರು ಅಂತ ಬೈತಾನೆ. ಅಲ್ವಾ ಮತ್ತೆ ಅಂತವನಂತಾನೆ. ಅಥಕಿಂ, ಹಾಗಿದ್ದರೆ ಹೋಗಲಿ ಬಿಡು ಅಂತಾನೆ. ಯದ್ಯೇವಂ ತತ್ಕಿನ್ನ ಸ್ಯಾತ್ ನನು ಸ್ವಶರೀರಾತ್ ಪ್ರಭೃತಿ ಸರ್ವಂ ಪರಾರ್ಥಮೇವ ಮಯಾ ಪರಿಪಾಲ್ಯತೆ ಯತ್ತು ಸ್ವಯಂ ನ ದೀಯತೆ ತತ್ ತಾತಾನುರೋಧಾತ್ ತತ್ಕಿಮನೇನ ಅವಸ್ತುನಾ ಚಿಂತಿತೇನ ವರಂ ತಾತಾಜ್ಞೈವ ಅನುಷ್ಠಿತ ಆಜ್ಞಾಪಿತಶ್ಚ ಅಸ್ಮಿ ತಾತೇನ. ಹೇಳ್ತಾನೆ, ನಾನು ನನ್ನ ಶರೀರದಿಂದ ಮೊದಲುಗೊಂಡು ಎಲ್ಲವನ್ನೂ ಬೇರೆಯವರಿಗೆ ಕೊಡಬೇಕು ಅಂತಿದ್ದೀನಿ. ಹಾಗಾಗಿ ನಾನು ಕೊಡದೇ ಇದ್ದರೆ ಅವರು ಬೇರೆಯವರು ತಗೋತಾರೆ ಅಂದರೆ ಏನು? ನಾನೀಗ ಅವನಿಗೆ ಮತಂಗನಿಗೆ ರಾಜ್ಯ ಕೊಡಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಬೇಸರ ಪಟ್ಕೋತಾನೆ ಅಂತ. ಇಲ್ಲದೇ ಹೋಗಲಿ ಬಿಡು ಅಂತ ಆ ರಾಜ್ಯವೂ ಅವನಿಗೆ ಬಿಡ್ತಾ ಇದ್ದೆ. ಹಾಗಾಗಿ ಅವಸ್ತುನ ಇಲ್ಲದರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಇದೆಲ್ಲ ನಾಟ್ ಟು ಬಿ ಥಾಟ್ ಆಫ್. ಅವುಗಳನ್ನು ಕುರಿತು ಚಿಂತೆಯೇ ಮಾಡಬಾರ್ದು. ಹಾಗೆ ಬಿಟ್ಟುಬಿಡು, ತಂದೆಯ ಆಜ್ಞೆಯನ್ನು ಪಾಲಿಸಬೇಕು. ತಂದೆ ಹೇಳಿದ್ದಾನೆ, ಈಗ ಅವನು ಇರುವ ಪರ್ಣಶಾಲೆ ಹತ್ತಿರದಲ್ಲಿ ಸಮಿತ್ತು, ದರ್ಭೆ, ಫಲ, ಪುಷ್ಪ, ಕಂದಮೂಲಾದಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಮಲೈ ಪರ್ವತದ ಹತ್ತಿರ, ಅಂದರೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಒಂದು ಪ್ರಾಂತದಲ್ಲಿ ಮತ್ತೊಂದು ಕಡೆ ಆಶ್ರಮ ಕಟ್ಟಿಕೊಳ್ಬೇಕು, ಅಲ್ಲಿಗೆ ಹೋಗೋಣ ಅಂತ ಅದನ್ನು ಹೇಳ್ತಾ ಇದ್ದಾನೆ. ಬಹುದಿವಸ ಪರಿಭೋಗೇಣ ದೂರೀಕೃತ ಸಮಿತ್ ಕುಶ ಕುಸುಮಂ ಉಪಭುಕ್ತ ಮೂಲ ಕಂದ ಫಲ ನಿವಾರ ಪ್ರಾಯಂ ಇದಂ ಸ್ಥಾನಂ ವರ್ತತೆ ತದಿತೋ ಮಲೈ ಪರ್ವತಂ ಗತ್ವಾ ಕಿಂಚಿತ್ ತಸ್ಮಿನ್ ನಿವಾಸಯೋಗ್ಯಂ ಆಶ್ರಮ ಪದಂ ನಿರೂಪಯ ಅಂತ. ನೋಡಿ, ಕಾಡಲ್ಲಿದ್ದರೂ ಕೂಡ ಅಲ್ಲಿದ್ದ ಜಾಗದಲ್ಲಿ ಒಂದು ಕಾಲ ಸ್ವಲ್ಪ ಹಲವು ವರ್ಷ ಅಂತಲೋ ಏನೋ ಅಲ್ಲಿದ್ದರೆ ಅಲ್ಲಿ ರಿಸೋರ್ಸಸ್ ಡಿಪ್ಲೀಟ್ ಆಗುತ್ತೆ, ಖಾಲಿ ಆಗುತ್ತೆ, ಕಡಿಮೆ ಆಗುತ್ತೆ, ಬೇರೊಂದು ಕಡೆ ಹೋಗಬೇಕು. ಮಹಾಭಾರತದಲ್ಲಿ ಮೃಗಭಯ ಪರ್ವ ಅಂತ ಒಂದು ಉಪಪರ್ವ ಇದೆ, ಅರಣ್ಯ ಪರ್ವದಲ್ಲಿ ಅಥವಾ ವನಪರ್ವದಲ್ಲಿ. ಧರ್ಮರಾಜನಿಗೆ ಕನಸಿನಲ್ಲಿ ಕಾಣಿಸ್ಕೊಳ್ಳುತ್ತವೆ ಕಾಡಿನ ಮೃಗಗಳು. ನೀವೆಲ್ಲ ನಿಮ್ಮ ಪರಿವಾರಕ್ಕೆ ನಿಮಗಿಂತ ಬೇಟೆಯಾಡಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ, ನೀವು ದಯವಿಟ್ಟು ಬೇರೆ ವನಕ್ಕೆ ಹೋಗಿ, ದ್ವೈತವನದಿಂದ ಕಾಮ್ಯಕವನಕ್ಕೋ, ಕಾಮ್ಯಕವನದಿಂದ ದ್ವೈತವನಕ್ಕೋ ಹೋಗಿ ನಾವು ನಮ್ಮ ಸಂತತಿಯನ್ನು ಸ್ವಲ್ಪ ಕಾಲ ಧಾರಾಳವಾಗಿ ಬೆಳೆಸ್ಕೊಂಡ ಮೇಲೆ ಬೇಕಾದರೆ ಬನ್ನಿ, ಬಲಿ ಹಾಕ್ರಿ, ಮತ್ತೆ ನಮ್ಮನ್ನು ಎಂಡೇಂಜರ್ಡ್ ಸ್ಪೀಷೀಸ್ ಮಾಡಿಬಿಡಬೇಡಿ ಅಂತ. ಆಗ ಧರ್ಮರಾಜ ನೋಡಿ, ಆಯಿತು ಮತ್ತೆ ಬರ್ತೀವಿ ಅಂತ ಬೇರೆ ವನಕ್ಕೆ ಹೋಗ್ತಾನೆ. ಪ್ರಾಣಿಗಳನ್ನು ಕೊಲ್ಲೋದಿಲ್ಲ ಅಂತ ತೀರ್ಮಾನ ತಗೊಳ್ಳಲ್ಲ. ಇದು ಮಾರ್ಮಿಕವಾದದ್ದು. ಅಂದರೆ ಆಗ ಅಕ್ಷಯ ಪಾತ್ರೆಯಲ್ಲಿ ಇರಲಿಲ್ಲ ಅಂತ ಗೊತ್ತಾಗುತ್ತದೆ ಅಂತ ಕೂಡ ಕೃಷ್ಣಶಾಸ್ತ್ರಿಗಳು ಬರೀತಾರೆ ವಚನ ಭಾರತದ ಮುನ್ನುಡಿಯಲ್ಲಿ. ಒಟ್ಟಿನಲ್ಲಿ ಎಲ್ಲಿಯೂ ಎಷ್ಟು ಸಾತ್ವಿಕ ಜೀವನ ಮಾಡಿದಾಗಲೂ ಕೂಡ ಸಂಪನ್ಮೂಲಗಳು ಸವಿಯುತ್ತವೆ, ಏನು ಮಾಡೋಕ್ಕಾಗಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಬರಬೇಕು. ಹಾಗಾಗಿ ಜಾಗ ಹುಡ್ಕೋದಕ್ಕೆ ನಾವೀಗ ಬಂದಿದ್ದೀವಿ ಅಂತ ಆ ಕಾರ್ಯೋದ್ದೇಶವನ್ನು ಕವಿ ಪಾತ್ರದ ಮೂಲಕ ಸೂಚಿಸ್ತಾನೆ. ಆಗಲ್ಲಿ ನೋಡ್ತಾ ಇರ್ತಾರೆ. ಆಗ ನೋಡ್ತಾ ಇದ್ದಾಗ ಆ ಪರಿಸರದ ವರ್ಣನೆಯನ್ನು ಕೂಡ ವಿದೂಷಕ ಮಾಡ್ತಾನೆ. ಪ್ರಾಕೃತ ಬಂದಾಗ ಈ ಹರ್ಷೋತ್ತರ ಕವಿಗಳೆಲ್ಲರೂ ತುಂಬ ಜಡಜಡೆಯಾದ ವಾಕ್ಯಗಳು, ದೊಡ್ಡ ದೊಡ್ಡ ಸಮಾಸಗಳು ಮಾಡ್ತಾರೆ. ಮೊದಲೇ ಪ್ರಾಕೃತ ಓದೋದು ಕಷ್ಟ, ಯಾಕೆಂದರೆ ಅಲ್ಲಿ ಸ್ವರಗಳು ವ್ಯಂಜನಗಳ ಮಧ್ಯದಲ್ಲಿ ಅನಾಮತ್ತಾಗಿ ಬರುತ್ತೆ. ಅವುಗಳನ್ನು ಸ್ವರಸ್ಥಾನವಾಗಿ ಓದುವುದೇ ಕಷ್ಟ. ಜೊತೆಗೆ ಅದು ಉದ್ದುದ್ದದ ಸಮಾಸವಾದರೆ ಮತ್ತೂ ಕಷ್ಟ. ವಿದೂಷಕ ಪ್ರಾಕೃತದಲ್ಲಿ ಮಾತಾಡ್ತಾನೆ. ಒಂದು ದೊಡ್ಡ ಸಮಾಸಭರಿತವಾದಂಥ ವಾಕ್ಯವನ್ನು ಹೇಳ್ತಾನೆ. ಆ ತಂಪು ಗಾಳಿಯ ಬಗ್ಗೆ ವರ್ಣನೆ. ಪ್ರಥಮ ಸಂಗಮೋತ್ಕಂಠಿತ ಪ್ರಿಯಾ ಕಂಠಗ್ರಹ ಇವ ಮಾರ್ಗ ಪರಿಶ್ರಮಂ ಅಪನಯನ್ ರೋಮಾಂಚಯತಿ ಪ್ರಿಯ ವಯಸ್ಸ್ಯಂ ಮಲಯಮಾರುತಃ. ಮೊದಲ ರಾತ್ರಿಯ ತರುಣಿಯ ಆಲಿಂಗನದ ಹಾಗೆ
ತಂಪಾಗಿ ಮಾರ್ಗದ ಪರಿಶ್ರಮವನ್ನು ನಿವಾರಣೆ ಮಾಡುವಂತೆ, ರೋಮಾಂಚನ ಉಂಟು ಮಾಡುವಂತೆ ಮಲೆಯ ಪರ್ವತದ ಮೇಲಿಂದ ಮಲೆಮಾರುತ ಬೀಸಿ ಬರ್ತಾ ಇದೆ ಅಂತ ತಾತ್ಪರ್ಯ. ಆಗ ಇದು ಹೌದು ತುಂಬ ಚೆನ್ನಾಗಿದೆ ಬೆಟ್ಟ ಅಂತಂದುಕೊಂಡು ಒಂದು ಪದ್ಯದಲ್ಲಿ ಅದರ ವರ್ಣನೆಯನ್ನು ಮಾಡ್ತಾನೆ. ಇದು ಕೂಡ ಅಷ್ಟೇ ಆ ಕಾಲದ ಪದ್ಯಬಂಧದ ಒಂದು ಉದ್ದಾಮ ಸಮಾಸ ಯಾವುದಿದೆ ಅದನ್ನು ಇದು ಮತ್ತೆ ಎತ್ತಿ ಹಿಡಿದಿದೆ ಅಂತ ವಿಮರ್ಶಕರು ಹೇಳ್ತಾರೆ. ಬಾಣಭಟ್ಟ ಮೊದಲಾದವರ ದಾರಿಯದು ಅಂತ. ಬೇಕಾಗುತ್ತದೆ ಓಜಸ್ಸು. ಮಾದ್ಯದ್ದಿಗ್ಗಜ ಗಂಡ ಭಿತ್ತಿ ಕಷಣೈ ಭಗ್ನಸ್ರವಚ್ಚಂದನ ಕ್ರಂದತ್ ಕಂದರ ಗೌವರೋ ಜಲನಿಧೇ ರಸ್ಫಾಲಿತೋ ವೀಚಿಭಿ ಪಾದಾಲಕ್ತಕರಕ್ತ ಮೌಕ್ತಿಕಶಿಲ ಸಿದ್ಧಾಂಗನಾನಾಂ ಗತೈ ಸೇವ್ಯೋಯಂ ಮಲಯ ಅಚಲ ಕಿಮಪಿ ಮೇ ಚೇತಃಕರೋತ್ಯುತ್ಸುಕಂ. ಆ ಮಲೆ ಪರ್ವತದ ಪರಿಸರ ಹೇಗಿದೆ ಅಂದರೆ ಮಾದ್ಯದ್ದಿಗ್ಗಜ ಗಂಡ ಭಿತ್ತಿ ಕಷಣೈ ಭಗ್ನಸ್ರವಚ್ಚಂದನ. ದಿಗ್ಧಂತಿಗಳು ತಮ್ಮ ಸೊಂಡಲು ಮತ್ತು ಗಂಡ ಸ್ಥಳಗಳನ್ನು ಈ ಮಲೆ ಪರ್ವತದ ಮೇಲೆ ಬೆಳೆದ ಚಂದನ ವೃಕ್ಷಗಳಿಗೆ ಉಜ್ಜಿಕೊಂಡು ಅಲ್ಲಿಂದ ಚಂದನದ ಧಾರೆ ಗಮ್ಮಂತ ಸುರಿತಾ ಇದೆ. ಚಂದನ ವೃಕ್ಷ ಒಣಗದ ಮೇಲೇ ಪರಿಮಳ ಬರೋದು. ಇದನ್ನೆಲ್ಲ ನಾವು ಕವಿಕಲ್ಪನೆ ಅಂದ್ಕೋಬೇಕು. ಮೊನ್ನೆ ತಾನೇ ಒಬ್ಬರು ಜಡ್ಜು ನವಿಲುಗಳು ಸಂತಾನೋತ್ಪತ್ತಿಯನ್ನು ಹೇಗೆ ಮಾಡುತ್ತವೆ ಅಂತ ಒಂದು ಕವಿಸಮಯವನ್ನು ವಾಸ್ತವ ಅಂತ ಹೇಳಿಬಿಟ್ರು ಅಂತ ಕೋಲಾಹಲವಾಗಿದೆಯಲ್ಲ ಹಾಗೆ. ಕ್ರಂದತ್ ಕಂದರ ಗವ್ವರು ಜಲನಿಧೇಹೆ ಆಸ್ಫಾಲಿತೋ ವಿಚಿಭಿ. ಇನ್ನು ಸಮುದ್ರ ಬೆಟ್ಟಗಳ ನಡುವಣ ಕಣಿವೆಗಳಿಗೆ ಬಂದು ನುಗ್ಗಿ ಅಬ್ಬರದಿಂದ ತಪ್ಪಲುಗಳಿಗೆ ಬಡಿದಾಗ ಆ ಇಡೀ ಗುಹೆಗಳು ಚಿತ್ಕಾರ ಮಾಡ್ತಾ ಇವೆಯೋ ಎನ್ನುವಂತೆ ಕಾಣಿಸುತ್ತದೆ ಅಂತ. ನಿಜವಾಗಿ ಉತ್ತರ ಕನ್ನಡವನ್ನೇ ನೋಡಿ ವರ್ಣಿಸ್ತಾ ಇದ್ದಾನ ಕವಿ ಅಂತ ಅನಿಸುತ್ತೆ. ಅಂಕೋಲ ಮತ್ತು ಕಾರವಾರದ ಕಡೆಗೆ ಹೋದರೆ ಪಶ್ಚಿಮ ಘಟ್ಟಗಳು ಸಮುದ್ರಕ್ಕೆ ಅಂಟಿಕೊಂಡಿವೆ. ಅದೇ ನೀವು ಉಡುಪಿ, ದಕ್ಷಿಣ ಕನ್ನಡ, ಮಂಗಳೂರು ಕಡೆಗೆ ಬಂದರೆ ಪಶ್ಚಿಮ ಘಟ್ಟಗಳಿಂದ ಸಮುದ್ರ ರೇಖೆ ತುಂಬ ದೂರದಲ್ಲಿದೆ, ಹಲವು ಮೈಲುಗಳು ಆಚೆ ಇದೆ. ಆದರೆ ಇಲ್ಲಿ ಅಂಟಿಕೊಂಡಿರೋದ್ರಿಂದ ಆ ಪರ್ವತ ಪ್ರದೇಶಕ್ಕೆ ಸಮುದ್ರ ಬಂದು ಅಪ್ಪಳಿಸ್ತಾ ಇದೆ ಅಂತನ್ನುವುದು ಗೊತ್ತಾಗುತ್ತದೆ. ಗ್ರೀಸ್ ಮೊದಲಾದ ದೇಶಗಳಲ್ಲಿ ಕೂಡ ಆ ಥರ ಕಾಣಿಸುತ್ತದೆ. ಬೀಚ್ ಅಂತ ಇರೋದಿಲ್ಲ, ಅಲ್ಲಿ ತುಂಬ ಕಡಿದಾಗಿರ್ತಕ್ಕಂಥ ಪರ್ವತಗಳ ಪಕ್ಕದಲ್ಲಿಯೇ ಸಮುದ್ರ ಇರುತ್ತದೆ. ಹೀಗೆ ಆ ಚಿತ್ರವನ್ನು ಕೊಡ್ತಾನೆ. ಇನ್ನು ಅಲ್ಲಿರುವ ಶಿಲೆಗಳ ಮೇಲೆ ಸಿದ್ಧಾಂಗನೆಯರು ತಮ್ಮ ಅಲತಿಗೆ ಹಚ್ಚಿಕೊಂಡ ಹೆಜ್ಜೆಗಳನ್ನು ಇಟ್ಟು ಆ ಹೆಜ್ಜೆಗಳ ಗುರುತೆಲ್ಲ ಆಗಿದೆ. ಇಂತಹ ಸುಂದರವಾದ ಮಲಯಾಚಲ ಪರಿಸರ ತುಂಬ ಸೊಗಸಾಗಿದೆ ಅಂತ ಅವನು ಹೇಳ್ತಾನೆ. ಇದೆಲ್ಲ ಬಹುಭೂತಿ ಬಾಣ ಮೊದಲಾದವರ ಪ್ರಭಾವದಿಂದ ಬಂದದ್ದು. ಉತ್ತರಾಮಚರ್ತಿಯಲ್ಲಿ, ಮಾಲತಿ ಮಾಧವದಲ್ಲಿ ಎಲ್ಲ ಇಂಥದ್ದನ್ನು ನೋಡಬಹುದು. ಇಂಥದ್ದು ಅಂದರೆ ಇದೇ ಅಲ್ಲ, ತತ್ಸದೃಶವಾದಂಥದ್ದು. ಇಲ್ಲಿ ಯಾವುದಾದ್ರೂ ಆಶ್ರಮದ ಪರಿಸರದಲ್ಲಿ ನಾವು ನಮ್ಮ ತಂದೆ ತಾಯಿಗಳಿಗೆ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೋತಾನೆ. ಆಗ ಅವರು ಹಾಗೆ ಎದ್ದು ಹೊರಡ್ತಾ ಇದ್ದಾಗ ಅವನಿಗೆ ಬಲಗಣ್ಣು ಮಿಡುಕುತ್ತದೆ. ಇದು ಶಕುನಶಾಸ್ತ್ರದ ಪ್ರಕಾರ ಶುಭ. ಇದೇನು ಬಲಗಣ್ಣು ಮಿಡುಕ್ತಾ ಇದೆ? ದಕ್ಷಿಣಂ ಸ್ಪಂದತೆ ಚಕ್ಷು ಫಲಾಕಾಂಕ್ಷಾ ನಮೇ ಕ್ವಚಿತ್ ನಚ ಮಿಥ್ಯಾ ಮುನಿವಚ ಕಥಯಿಷ್ಯತಿ ಕಿಂವಿಧಂ. ನನಗೆ ಯಾವುದೂ ಆಸೆ ಇಲ್ಲ, ಆದರೂ ಬಲಗಣ್ಣು ಮಿಡುಕ್ತಾ ಇದೆ. ಆದರೆ ಶಾಸ್ತ್ರಕಾರರ ಮಾತು ಸುಳ್ಳಾಗೋಕೆ ಸಾಧ್ಯವಿಲ್ಲ, ಏನಿದು ಅಂತ ಅಂದುಕೋತಾನೆ. ಕಾಳಿದಾಸನು ಹೀಗೇ ಮೊದಲನೇ ಅಂಕದಲ್ಲಿ ಶಾಕುಂತಲದಲ್ಲಿ ಮಾಡ್ತಾನೆ. ತಪೋವನಕ್ಕೆ ದುಷ್ಯಂತ ಪ್ರವೇಶ ಮಾಡ್ತಾ ಇದ್ದರೆ ದಕ್ಷಿಣ ಅಕ್ಷಿ ಸ್ಫುರಣವನ್ನು ನಿರೂಪಯನ್ ಬಲಗಣ್ಣು ಮಿಡುಗಿಸುವುದನ್ನು ಅಭಿನಯಿಸ್ತಾ ಇದೇನಿದು, ಅವನಿಗೆ ಯಾವುದೋ ಅದೃಷ್ಟ ಕಾದಿದೆ ಅಂತನ್ನೋ ನಂಬಿಕೆ ಇಲ್ಲ, ಮಕ್ಕಳಾಗಿಲ್ಲ. ಆದರೂ ಅಂದ್ಕೋತಾನೆ ಅಥವಾ ಭವಿತವ್ಯಾನ ದ್ವಾರಾಣಿ ಭವಂತಿ ಸರ್ವತ್ರ, ಯಾರು ಗೊತ್ತು ಭಾಗ್ಯ ಎಲ್ಲಿಯೂ ತೆರ್ಕೋಬಹುದು ಅಂತ. ಅವನಿಗೆ ಯಾವ ಥರ ಅಲ್ಲಿ ಹೋಪ್ಸಿದೆಯೋ ಅಲ್ಲೊಂದು ಆಸೆ ಇದೆ ದುಷ್ಯಂತನಿಗೆ. ಸಂತಾನವಿಲ್ಲ, ಈ ತಪಸ್ವಿಗಳ ಕಾರಣದಿಂದ ಈ ಆಶ್ರಮ ಪದದಲ್ಲಿ ಆ ಥರದ್ದೇನೋ ಆಗಬಹುದು ಅಂತ ಅವನಿಗೊಂದು ಸೂಚನೆ ಇದ್ದಿರಬಹುದು ಅಂತ ವಿದ್ವಾಂಸರ ಅಭಿಪ್ರಾಯ. ಇಲ್ಲಿ ಜೀಮೂತ ವಾಹನನಿಗೆ ಆ ಥರದ್ದು ಏನೂ ಇಲ್ಲ, ಆದರೂ ಒಳ್ಳೆಯದಾಗತ್ತೇನೋ ನೋಡೋಣ, ಆಗಲಿ ಅಂತಲ್ಲ, ಅದು ಹೇಗಾಗತ್ತೆ ನೋಡೋಣ ಅಂತಕ್ಕಂಥದ್ದು. ಇದು ಆಶ್ಚರ್ಯ. ಅಂದರೆ ಈ ಕವಿ ಈ ದುಷ್ಯಂತ ಮೊದಲಾದ ನಾಯಕರಿಗಿಂತ ತಮ್ಮ ನಾಯಕ ಉತ್ತಮನಾದವನು ಅಂತ ತೋರಿಸ್ತಾ ಇದ್ದಾನೆ ಅಂತ ಕೂಡ ವ್ಯಾಖ್ಯಾನಕಾರರು ಹೇಳ್ತಾರೆ. ಇದರಿಂದ ಎಲ್ಲ ಆಗುವಂಥದ್ದಲ್ಲ. ವೇದಾಂತ ದೇಶಿಕರು ಹಂಸ ಸಂದೇಶದಲ್ಲಿ ರಾಮ ನಾಯಕ, ಸೀತೆ ನಾಯಿಕೆ, ಹಂಸವೇ ದೂತ, ಶರತ್ಕಾಲವೇ ಆ ಹೊತ್ತು, ಮೇಘದೂತದಲ್ಲಿ ಕಶ್ಚಿದ್ಯಕ್ಷ ನಾಯಕ, ಕಾಚಿದ್ಯಕ್ಷಿ ನಾಯಿಕೆ, ಜಡವಾದಂತಹ ಮೋಡ, ಕಪ್ಪು ಬಣ್ಣದ ಮೋಡ ದೂತ, ಕೊಚ್ಚೆ ಉಂಟು ಮಾಡತಕ್ಕಂಥ ಮಳೆಗಾಲ ಹೊತ್ತು, ಹಾಗಾಗಿ ಮೇಘದೂತಕ್ಕಿಂತ ಇದು ಮೇಲು ಅಂತ ಅಲ್ಲಿ ವ್ಯಾಖ್ಯಾನಕಾರರುಗಳು ಹೇಳ್ತಾರೆ. ಆದರೆ ಮೇಘದೂತವನ್ನು ಅನುಕರಿಸಿದ ಮೇಲೆ ಹಂಸದೂತಕ್ಕೆ ಎಲ್ಲಿದೆ ಬೆಲೆ? ಇನ್ವಿಟೇಷನ್ನು ಉಮಾ ಗೋಲ್ಡ್, ರೋಲ್ಡ್ ಗೋಲ್ಡು ಅಷ್ಟೇ. 1000 ಹಂಸ ಸಂದೇಶಗಳು ಬಂದರೂ ಕೂಡ ಅವು ಬಕ ಸಂದೇಶವೇ ಮೇಘದೂತದ ಮೇಲೆ. ಮೇಘದೂತ ಬಂದ ಮೇಲೆ ಮುಗೀತು. ಖಂಡಕಾವ್ಯದಲ್ಲಿ ಅಖಂಡ ಕಾವ್ಯ ಅದು. ಈ ಥರ ಹೀಗೆ ಅಗ್ಗವಾಗಿ
ಸಮೀಕರಣ ಮಾಡಿಕೊಂಡು ಇದು ಮೇಲಾಗಿದೆ ಅದು ಹೆಚ್ಚಾಗಿದೆ ಅಂತ ನಾವು ಮಾಡ್ತಕ್ಕಂಥವರು ತುಂಬ ವಿವೇಕಿಗಳು ಅನ್ನೋದ್ರೊಳಗೆ ಯಾವ ವಿಶೇಷವೂ ಕಾಣುವಂಥದ್ದಲ್ಲ. ಇರಲಿ. ಆದರೆ ಈ ಉದ್ದೇಶ ನಮ್ಮ ಶ್ರೀಹರ್ಷನಿಗಿಲ್ಲ, ವ್ಯಾಖ್ಯಾನಕಾರರಿಗಿದ್ದಿರಬಹುದು ಅಷ್ಟೆ. ಆಮೇಲೆ ಅವನು ಮುಂದುವರಿತಾನೆ. ಆಗ ಇದ್ದಕ್ಕಿದ್ದಂತೆ ಸುಂದರವಾದ ತಪೋವನದ ಪರಿಸರವೇ ನೋಡು ಕಾಣಿಸ್ತಾ ಇದೆ ಇಲ್ಲಿ ಅಂತ ಗಮನಿಸ್ತಾನೆ. ಪ್ರೇಕ್ಷಸ್ವ ಏತತ್ ಖಲು ಸವಿಶೇಷ ಘನಸ್ನಿಗ್ಧ ಪಾದಪ ವಿಶೋಭಿತ ಸುರಭಿ ಹವಿರ್ಗಂಧ ಗರ್ಭಿತ ಉದ್ದಾಮ ಧೂಮ ನಿರ್ಗಮನಂ ಅನುದ್ವಿಗ್ನ ಸುಖ ನಿಷಣ್ಣ ಶ್ವಾಪದ ಗಣಂ ತಪೋವನಮೇವ ಲಕ್ಷ್ಯತೆ ಅಂತ. ಅದು ಘನವಾದ ಹೋಮಧೂಮ ಮತ್ತು ತುಂಬ ಸುಂದರವಾದ ಮರಗಿಡಗಳ ಪರಿಸರ, ಆಮೇಲೆ ಪ್ರಶಾಂತವಾಗಿ ಕ್ರೂರ ಜಂತುಗಳು ಕೂಡ ಶಾಂತಿಯನ್ನು ಹೊಂದಿವೆ, ಕಠೋರತೆಯನ್ನು ಹೊಂದಿಲ್ಲ. ಈ ರೀತಿಯಾದದ್ದು ತಪೋವನ ಅಂತ ಅನಿಸ್ತಾ ಇದೆ ಅಂತ. ಹೌದೌದು ನಿಜ ಅಂತ ಇವನು ಹೇಳ್ತಾನೆ. ವಾಸೋರ್ಥಂ ದಯೈವ ನಾತಿ ಪೃಥವಃ ಕೃತ್ತಾಸ್ತರುಣಾಂ ತ್ವಚಃ ಭಗ್ನಾಲಕ್ಷ್ಯ ಜರತ್ ಕಮಂಡಲು ನಭಸ್ವಚ್ಛಂ ಪಯೋ ನೈರ್ಜರಂ ದೃಶ್ಯಂತೆ ತ್ರುಟಿತೋಜ್ಜಿತಾಶ್ಚ ವಟುಭಿ ಮೌಂಜ್ಯ ಕ್ವಚಿನ್ ಮೇಖಲಾ ನಿತ್ಯ ಕರ್ಣನಯ ಶುಕೇನ ಚ ಪದಂ ಸಾಮ್ನಾಮಿದಂ ಪಠ್ಯತೆ. ನೀವಾರ ಶುಕಗರ್ಭ ಕೋಟರ ಮುಖ ಅಂತ ಶಾಕುಂತಲದ ಯಾವ ಪದ್ಯ ಇದೆ ಮೊದಲನೇ ಅಂಕದ ಋಷ್ಯಾಶ್ರಮದ ವರ್ಣನೆ, ಇದು ತತ್ಸದೃಶವಾಗಿ ಮಾಡಿದ್ದಾನೆ ಕವಿ. ಇಲ್ಲಿ ಕಲ್ಪನೆಗಳು ಚೆನ್ನಾಗಿವೆ. ಇಲ್ಲಿ ನೋಡಿದ್ರೆ ಮರಗಳಲ್ಲಿ ತೊಗಟೆ ಕಿತ್ತಿದ್ದಾರೆ, ಆದರೆ ವಲ್ಕಲಕ್ಕೆ ಅಂದರೆ ನಾರು ಮಡಿಗೆ ಆಗಿ ತೊಗಟೆಯನ್ನು ಕಿತ್ತುಕೊಳ್ಳುವಾಗ ಇಡೀ ಮರವನ್ನು ಸಿಪ್ಪೆ ಸುಲಿದೆ, ಸ್ವಲ್ಪ ಮಾತ್ರ ಕೃತ್ತಾಸ್ ತರುಣಾಂ ತ್ವಚಃ ನ ಅತಿ ಪೃಥವಃ ಅಂತ ತುಂಬ ಆಳಕ್ಕೆ ಅಗಲಕ್ಕೆ ಕಿತ್ತುಕೊಳ್ಳದೆ ಸ್ವಲ್ಪ ಸ್ವಲ್ಪ ತೊಗಟೆ ಕಿತ್ತುಕೊಂಡಿದ್ದಾರೆ, ಮರಗಳಿಗೆ ತೊಂದರೆ ಮಾಡಬಾರ್ದು ಅಂತ. ಒಂದು ಮರವನ್ನಷ್ಟು ತೊಗಟೆ ಬಿಚ್ಚಿಬಿಟ್ರೆ ಮರ ಬಾಡೆ ಹೋಗುತ್ತೆ, ಸತ್ತೇ ಹೋಗ್ಬಿಡ್ತದೆ. ಅಲ್ಲಿಯ ಜೀವರಸಗಳೆಲ್ಲನೂ ಎಷ್ಟೋ ಬಾರಿ ತೊಗಟೆಯಿಂದ ಮೇಲಕ್ಕೆ ಹೋಗುತ್ತವೆ, ಮತ್ತು ತೇವಾಂಶ ಕೂಡ ಕಾಪಾಡಲ್ಪಡ್ತಕ್ಕಂಥದ್ದು ತೊಗಟೆಯಿಂದ ಅಂತ ಗೊತ್ತಿದೆ. ಅದನ್ನು ಕವಿ ಇಲ್ಲಿ ಗಮನಿಸ್ತಾ ಇದ್ದಾನೆ. ಮತ್ತು ಅಲ್ಲಲ್ಲಿ ಕೆಲವು ಕಮಂಡಲಗಳು ಮುರಿದು ಬಿದ್ದಿವೆ, ಮಡಕೆಗಳು ಅವೆಲ್ಲ, ಅದು ಗೊತ್ತಾಗುತ್ತದೆ. ಇನ್ನು ತಿಳಿಯಾದ ನೀರಂತೂ ತುಂಬ ಚೆನ್ನಾಗಿ ಹರಿತಾ ಇದೆ. ಇಲ್ಲೇ ಒಟುಗಳು ಮೌಂಜಿಯನ್ನು ಯಜ್ಞೋಪವೀತವನ್ನು ಎಲ್ಲವನ್ನ ಅಲ್ಲಲ್ಲಿ ತುಂಡಾಗಿ ಬಿದ್ದಿರತಕ್ಕಂಥದ್ದು ಬಿಸಾಕಿರುವಂಥದ್ದು ಕಾಣ್ತಾ ಇದೆ. ಮತ್ತು ಗಿಳಿಗಳು ನಿತ್ಯವೂ ವೇದಗಳನ್ನು ಕೇಳ್ತಾ ಇದ್ದಿದ್ದರಿಂದ ಸಾಮಗಾನವನ್ನು ಅಲ್ಲಲ್ಲಿ ಮಾಡ್ತಾ ಇವೆ ಅಂತ. ಈ ಅನುಕರಣ ಮಾಡ್ತಕ್ಕಂಥದ್ದು ಗಿಣಿಗಳದ್ದು ಬಹಳ ಪ್ರಸಿದ್ಧ. ಬಾಣಭಟ್ಟನೇ ಹೇಳ್ತಾನೆ ಕಾದಂಬರಿಯ ಮಧ್ಯದಲ್ಲಿ. ಅದೇ ತರಹ ಶಂಕರ ವಿಜಯದಲ್ಲೂ ಬರ್ತದೆ. ಈ ಥರದ್ದೊಂದು ಕವಿ ಸಮಯವೇ ಆಗಿಬಿಡ್ತು. ಅದು ಈ ಹೊತ್ತಿಗೆ ರೂಢಿಯಾಗಿತ್ತು. ಹಾಗಾಗಿ ಇದೇ ಆಶ್ರಮ ಇರಬೇಕು, ಇದರೊಳಗೆ ಹೋಗೋಣ, ಸಾಧ್ಯವಾದರೆ ಇಲ್ಲಿಯೇ ವಾಸ ಮಾಡಬಹುದು ನಮ್ಮ ತಂದೆ ತಾಯಿಗಳು ಕೂಡ ಅಂತ ಅಂದುಕೊಂಡು ಒಳಗೆ ಬರ್ತಾನೆ. ದೊಡ್ಡ ಪ್ರೌಢವಾದಂಥ ಆಶ್ರಮ ವರ್ಣನೆಯ ಒಂದು ಗದ್ಯ ಭಾಗ ಬರ್ತದೆ. ನಕಲು ಮುದಿತ ಮುನಿಜನ ಪ್ರವಿಚಾರ್ಯಮಾಣ ಸಂದಿಗ್ಧ ವೇದವಾಕ್ಯ ವಿಸ್ತರಸ್ಯ ಪಟದ್ವಟು ಛಿದ್ಯಮಾನ ಆರ್ದ್ರ ಸಮಿಧ ತಾಪಸ ಕುಮಾರಿಕಾ ಪೂರ್ಯಮಾಣ ಬಾಲವೃಕ್ಷ ಕಾಲವಾಲಸ್ಯ ಪ್ರಶಾಂತ ರಮಣೀಯತಾ ತಪೋವನಸ್ಯ. ಆಹಾ, ಮುನಿಜನರು ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ, ಒಟುಗಳು ನಿರಂತರವಾಗಿ ವೇದಾಧ್ಯಯನ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಲ್ಲಿ ಸಂದಿಗ್ಧವಾದ ವೇದವಾಕ್ಯಗಳನ್ನು ಋಷಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ತಪಸ್ವಿ ಕುಮಾರಿಯರು ತಮ್ಮ ಕೊಡಗಳಿಂದ ಮರಗಳ ಪಾತಿಗಳಿಗೆ ನೀರು ತುಂಬುತ್ತಾ ಇದ್ದಾರೆ. ಈ ಎಲ್ಲ ಪರಿಸರವು ತುಂಬ ಚೆನ್ನಾಗಿದೆ ಅಂತ ಅನ್ನುವುದನ್ನು ಒಂದು ಪ್ರೌಢವಾದ ಗದ್ಯವಾಗಿ ಹೇಳಿದ್ದಾರೆ. ಮಧುರಮಿವ ವದಂತಿ ಸ್ವಾಗತಂ ಭೃಂಗಶಬ್ದೈ ನತಿಮಿವ ಫಲನಮ್ರೈ ಕುರ್ವತೋಮಿ ಶಿರೋಭಿ ಮಮ ದದತ ಇವಾರ್ಘ್ಯಂ ಪುಷ್ಪವೃಷ್ಟಿಕ್ಕಿರಂತಹ ಕಥಂ ಅತಿಥಿ ಸಪರ್ಯಾಂ ಶಿಕ್ಷಿತಾ ಶಾಖಿನೋಪಿ. ಇಡೀ ಪರಿಸರಕ್ಕೆ ಆತಿಥ್ಯದ ಪ್ರಜ್ಞೆ ಇದೆ. ಹೇಗೆ ಅಂದರೆ ಭೃಂಗಶಬ್ದ, ಭೃಂಗನಾದ, ದುಂಬಿಗಳ ಜೈಂಕಾರ ಸ್ವಾಗತ ಮಾಡುವ ಥರ ಕಾಣಿಸುತ್ತದೆ. ಮರಗಳು ಬಾಗಿ ಅವುಗಳು ಹಣ್ಣುಗಳನ್ನು ತೆಗೆದುಕೊಳ್ಳಿ ಅಂತ ಕೇಳುವಂತೆ ಇವೆ. ಇನ್ನು ಹೂಗಳನ್ನು ಸುರಿಸ್ತಾ ಇರುವ ಬಳ್ಳಿಗಳು ಅರ್ಘ್ಯವನ್ನು ಕೊಡುವಂತೆ ಕಾಣಿಸುತ್ತವೆ. ಹೀಗೆ ಇಡೀ ಪರಿಸರದಲ್ಲಿ ಮರಗಿಡಗಳು ಸೇರಿದಂತೆ ಅತಿಥಿ ಸಪರ್ಯೆಗೆ ಅವು ತರಬೇತಿಗೊಂಡಂತೆ ಕಾಣುತ್ತದೆ ಅಂತ ಹೇಳ್ತಾನೆ. ಆಮೇಲೆ ವಿದೂಷಕ ಹೇಳ್ತಾನೆ, ಆದರೆ ನೋಡು ಇಲ್ಲಿ ಜಿಂಕೆಗಳು ಕೂಡ ಏನೋ ಕೇಳುವಂತೆ ಕೂತಿವೆ. ಈಶದ್ವಲಿತ ಕಂಧರಾಹ ನಿಶ್ಚಲ ಮುಖಾಪಸರದ್ ಅರದಲಿತ ದರದಲಿತ ದರ್ಭಕವಲಾಹ ಸಮುನ್ನಮಿತ ದತ್ತೈಕಕರ್ಣಾಹ ಸುಖ ನಿಮೀಲಿತ ಲೋಚನಾಹ ಆಕರ್ಣಯಂತ ಇವ ಹರಿಣ ಲಕ್ಷ್ಯಂತೆ. ಏನಿದು? ಕೊರಳನ್ನು ಒಂದು ಸ್ವಲ್ಪ ಬಗ್ಗಿಸಿಕೊಂಡು ನಿಶ್ಚಲವಾದ ಮುಖದಲ್ಲಿ ಜಾರಿ ಬೀಳ್ತಾ ಇರತಕ್ಕಂಥ ದರ್ಭೆಯ ತುಂಡುಗಳು, ಹುಲ್ಲಿನ ತುಂಡುಗಳನ್ನು ಹಾಗೆ ಇಟ್ಟುಕೊಂಡು ಅಗೆಯದೆ ಕಣ್ಣನ್ನು ಅರೆಮುಚ್ಚಿಕೊಂಡು ತಲೆಯನ್ನು ಅಲ್ಲಾಡಿಸದೆ ಕಿವಿಗಳನ್ನು ಸ್ತಬ್ಧ ಮಾಡಿಕೊಂಡು ಯಾವುದನ್ನೂ ಕೇಳುವಂತೆ ಇವೆಯಲ್ಲ ಜಿಂಕೆಗಳು ಅಂತ.
ಜಿಂಕೆಗಳಿಗೆ ಹಾಡು ಇಷ್ಟ ಅಂತನ್ನುವುದು ಒಂದು ಕವಿ ಸಮಯ. ಬೇಟೆಗಾರರು ಹಾಗಾಗಿಯೇ ಜಿಂಕೆಗಳನ್ನು ಹಾಡಿಯೇ ಸೆರೆ ಹಿಡಿತಾರೆ, ಕೊಲ್ತಾರೆ ಅಂತೆಲ್ಲ ಕಥೆಗಳು ಉಂಟು. ನಮ್ಮ ಹಿಂದೂಸ್ತಾನಿಯಲ್ಲಿ ಸಂಗೀತದಲ್ಲಿ ತೋಡಿ ಅಂತ ಒಂದು ರಾಗ ಇದೆ. ಕರ್ನಾಟಕ ಸಂಗೀತದಲ್ಲಿ ಶುಭಪಂತುವರಾಳಿಗೆ ಸಂವಾದಿ. ಆ ತೋಡಿ ರಾಗವನ್ನು ಬೆಳಗ್ಗೆ ಹಾಡಬೇಕು. ಅದು ಹಾಡಿದ್ರೆ ಜಿಂಕೆ ಬರಬೇಕು. ತೋಡಿ ರಾಗಿಣಿ, ಅದು ರಾಗನೂ ಅಲ್ಲ. ಅದು ಹಾಡ್ತಾ ಇದ್ದಾಗ ಆಕೆ ಒಂದು ತಂಬೂರಿಯನ್ನು ಮೀಟಿಕೊಂಡು ಬೆಳಗಿನ ಹಿನ್ನೆಲೆಯಲ್ಲಿ ಒಂದು ಮರದ ಕೆಳಗೆ ಹಾಡ್ತಾಳೆ ಅಂತ ರಾಗಮಾಲಾ ಚಿತ್ರಣದಲ್ಲಿ ಕಾಣುತ್ತದೆ. ಆಗ ಜಿಂಕೆಗಳು ಎದುರಿಗೆ ಬಂದಿರುವಂತೆ ಕಾಣುತ್ತದೆ. ಹೀಗೆ ಜಿಂಕೆಗಳನ್ನು ಗಾನಕ್ಕೆ ಸಮೀಕರಣ ಮಾಡುವುದು ಒಂದು ಕವಿ ಸಮಯವಾಗಿ, ಕಲಾ ಸಮಯವಾಗಿ ಬೆಳೆದಿದೆ. ಕೇಳ್ತಾನೆ, ಸಂಗೀತ ತುಂಬ ಚೆನ್ನಾಗಿದೆ. ಸ್ಥಾನ ಪ್ರಾಪ್ತ್ಯ ದಧಾನಂ ಪ್ರಕಟಿತ ಗಮಕಾಂ ಮಂದ್ರತಾರ ವ್ಯವಸ್ಥಾಂ ನಿರ್ಹ್ರಾದಿನ್ಯಾ ವಿಪಂಚ್ಯ ಮಿಲಿತಮಲಿರುತೇನೇವ ತಂತ್ರೀಸ್ವರೇಣ ಏತೆ ದಂತಾಂತರಾಲ ಸ್ಥಿತ ತೃಣ ಕವಲಚ್ಛೇದ ಶಬ್ದಂ ನಿಯಮ್ಯ ವ್ಯಾಜಿಂಹಾಂಗಾ ಕುರಂಗಾ ಸ್ಫುಟ ಲಲಿತಪದಂ ಗೀತಮಾಕರ್ಣಯಂತಿ. ಇದು ಸಂಗೀತದ ವರ್ಣನೆ. ಸ್ಥಾನಪ್ರಾಪ್ತ್ಯ ದಧಾನಂ ಪ್ರಕಟಿತ ಗಮಕಾಂ, ಎಲ್ಲೆಲ್ಲಿ ಯಾವ್ಯಾವ ಸ್ವರಗಳು ಉಚ್ಚಾರಣೆಗೊಳ್ಳಬೇಕೋ ಆ ಸ್ವರಸ್ಥಾನಗಳು ಮತ್ತು ಉಚ್ಚಾರಣ ಸ್ಥಾನಗಳು, ಅಂದರೆ ಯಾವುದನ್ನು ನಾವು ಶಬ್ದೋತ್ಪತ್ತಿ ಸ್ಥಾನ ಅಂತ ಕರಿತೀವಿ, ಅವು ಸರಿಯಾಗಿವೆ ಅಂತ. ಬಾಹ್ಯ ಪ್ರಯತ್ನ, ಆಭ್ಯಂತರ ಪ್ರಯತ್ನ, ಬಾಹ್ಯಾಭ್ಯಂತರ ಪ್ರಯತ್ನ ಅಂತೆಲ್ಲ ಉಂಟು. ವ್ಯಾಕರಣದಲ್ಲಿ ಬರುತ್ತದೆ. ಕ ಅನ್ನೋದು ಗಂಟ್ಲಿಂದಾನೇ ಬರಬೇಕು, ಪ ಅನ್ನೋದು ತುಟಿ ಸೇರಿಯೇ ಬರಬೇಕು, ಹೀಗೆಲ್ಲ ಉಂಟಲ್ಲ. ಅದು ಜೊತೆಗೆ ನಾಭಿ, ಕಂಠ, ನಾಸ ಅಂತೆಲ್ಲ ಉಂಟು. ಆ ಸ್ಥಾನಗಳು ಮಂತ್ರ ಮಧ್ಯಮ ತಾರಸ್ವರಗಳು ಎಲ್ಲಿ ಬರಬೇಕು ಅಂತ ಅವೆಲ್ಲ ಆಗಿವೆ. ಪ್ರಕಟಿತ ಗಮಕಗಳು ಚೆನ್ನಾಗಿ ತೋರ್ತಾ ಇವೆ. ಮತ್ತು ಮೊದಲೇ ಹೇಳಿದಂತೆ ತ್ರಿಸ್ಥಾಯಿಗಳು ಸೊಗಸಾಗಿವೆ. ಇನ್ನು ವೀಣೆಯ ಜೊತೆಗೆ ತುಂಬ ಸೇರಿಕೊಂಡಿದೆ. ದುಂಬಿಯ ಝಂಕಾರದಂತೆ ಇದೆ. ಅಲಿರುತೇನೇವ ತಂತ್ರೀಸ್ವರೇಣ ಅಂತ. ಹಿಂದೆ ಎಲ್ಲ ವೀಣೆಯನ್ನು ನುಡಿಸ್ಕೊಂಡು ಹಾಡ್ತಾ ಇದ್ರು. ವೀಣೆ ಮತ್ತು ಗಾಯನ ಒಟ್ಟಿಗೆ ಹೋಗ್ತಾ ಇತ್ತು. ನಮ್ಮ ವಾಗ್ಗೇಯಕಾರರಲ್ಲಿ ಪ್ರಮುಖರಾದ ತ್ಯಾಗರಾಜರು, ದೀಕ್ಷಿತರು ಎಲ್ಲ ವೀಣೆಯನ್ನು ನುಡಿಸಿಕೊಂಡು ಹಾಡಬಲ್ಲವರಾಗಿದ್ದರು. ಅವರು ಟ್ಯೂನಿಂಗ್ ಮಾಡ್ತಾ ಇದ್ದಿದ್ದು ವೀಣೆಯ ಮೇಲೆ ಅಂತ ಗೊತ್ತಾಗುತ್ತದೆ. ಗಾಯಕಿ ಶೈಲಿ ವೀಣೆ ಅಂತಲೇ ಇತ್ತು. ನೀಲಮ್ಮ ಕಡಂಬಿ, ಚೊಕ್ಕಮ್ಮ, ವೀಣೆ ಸುಬ್ಬಣ್ಣ ಇವರದೆಲ್ಲ ಆ ಪದ್ಧತಿ ಅಂತಾರೆ. ವೀಣೆ ಶೇಷಣ್ಣನವರಿಗೆ ನತ್ತಿ ಇದ್ದ ಕಾರಣ ಅವ್ರಿಗೆ ಹಾಡೋಕ್ಕಾಗ್ತಾ ಇರಲಿಲ್ಲ, ಸ್ಟ್ಯಾಮರಿಂಗು. ಸುಬ್ಬಣ್ಣನವರಿಗೆ ಇಂಪಾದ ಕಂಠವೂ ಇತ್ತು, ಅವ್ರು ಹಾಡ್ತಾ ಇದ್ರು ಅಂತ. ಹೀಗೆ ಎಲ್ಲ ಪರಂಪರೆ ಉಂಟು. ಮತ್ತು ಅದು ಒಳ್ಳೆಯ ಒಂದು, ಈ ಕಾಲದಲ್ಲಿ ಹಾಡ್ತಾ ಹಾರ್ಮೋನಿಯಂ ಹೇಗೆ ಸ್ವರಸ್ಥೈರ್ಯವನ್ನು ಕೊಡುತ್ತದೆಯೋ, ಶ್ರುತಿ ಬಲವನ್ನು ಕೊಡುತ್ತದೆಯೋ, ಆ ರೀತಿಯಾಗಿ ವೀಣೆ ಇರ್ತಿತ್ತು ಅಂತ ಗೊತ್ತಾಗುತ್ತದೆ. ಅದನ್ನು ಇಲ್ಲಿ ಕಟಾಕ್ಷಿಸಿದ್ದಾನೆ ಕವಿ. ಏತೇ ದಂತಾಂತರಾಲ ಸ್ಥಿತ ತೃಣಕವಲಚ್ಛೇದ ಶಬ್ದಂ ನಿಯಮ್ಯ. ಹಲ್ಲುಗಳ ನಡುವೆ ಹುಲ್ಲು ಹಾಗೆ ಹೀಗೆ ಹೊಯ್ದಾಡಿದರೆ ಅದು ಎಲ್ಲಿ ಸಂಗೀತ ಕೇಳೋದಕ್ಕೆ ಅಡ್ಡಿಯಾಗುವ ಶಬ್ದವಾಗುತ್ತದೆಯೋ, ಕಚಕಚ ಶಬ್ದ ಬರುತ್ತದೆಯೋ ಅಂತ ಅದನ್ನೂ ನಿಲ್ಲಿಸಿ ನಿಯಮ್ಯ ವ್ಯಾಜಿಂಹಾಂಗ ಕುರಂಗಾಹ, ತುಂಬ ಸ್ತಬ್ಧವಾಗಿ ಒಳ್ಳೆ ಹೊಂಚಾಗ್ತಾವೆಯೋ ಎಂಬಂತೆ ಸ್ಫುಟ ಲಲಿತ ಪದಂ, ಸ್ಫುಟವೂ ಲಲಿತವೂ ಆದ ಸಾಹಿತ್ಯವುಳ್ಳದ್ದು. ಅಂದರೆ ಪ್ರತಿ ಅಕ್ಷರಗಳು ಕೂಡ ಸ್ಫುಟವಾಗಿವೆ, ಅವು ಇಂಪಾಗಿಯೂ ಇವೆ. ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಕಠೋರವಾಗಿ ಮಾತಾಡೋದುಂಟು, ಇಂಪಾಗಿರಬೇಕು ಅಂತ ಅಸ್ಪಷ್ಟವಾಗಿ ಮಾತಾಡೋದು ಉಂಟು. ಕಾಲ ಅಂತ ಅನ್ನೋದಕ್ಕೆ ಅಸ್ಪಷ್ಟಂ ಮಧುರಂ ಕೂಜಿತಂ ಅಂತಾರೆ. ಆ ರೀತಿಯಲ್ಲ, ಸ್ಪಷ್ಟ ಮತ್ತು ಮಾಧುರ್ಯ ಎರಡೂ ಇರುವಂತೆ ಇರುವುದು ಈ ಹಾಡು ಅಂತ. ಇದೇನು ತಪೋವನದಲ್ಲಿ ಯಾರು ಹಾಡ್ತಾರೆ ಅಂತ ವಿದೂಷಕ ಕೇಳ್ತಾನೆ. ಸನ್ಯಾಸಿಗಳು ಮುನಿಗಳು ಇರೋ ಜಾಗದಲ್ಲಿ ಸಂಗೀತ ನೃತ್ಯಗಳು ಎಲ್ಲಿಂದ ಅಂತ. ಜಿಮೂತ ವಾಹನ ಹೇಳ್ತಾನೆ, ಯಥಾಹ ಕೋಮಲಾಂಗುಲಿತಲಾಭಿಹನ್ಯಮಾನಾಹ ನಾತಿಸ್ಫುಟಂ ಕೊಣಂತಿ ತಂತ್ಯ ತಥಾ ಕಾಕಲಿ ಪ್ರಧಾನಂ ಗೀಯತ ಇತಿ ತರ್ಕಯಾಮಿ. ಈ ತಂತಿಯನ್ನು ಮೀಟುವಲ್ಲಿ ಆ ಮೀಟಿನ ಶಬ್ದ ಬರ್ತಾ ಇಲ್ಲ, ನಾದ ಮಾತ್ರ ಬರ್ತಾ ಇದೆ ಅಂತ. ಮೀಟು ಗೋಟು ಅಂತೆಲ್ಲ ಹೇಳ್ತಾರಲ್ಲ, ಆ ಸ್ಟ್ರಿಂಗ್ನ ಸೌಂಡ್ ಬರಬೇಕೆ ಹೊರತು ಪ್ಲಕ್ ಸೌಂಡ್ ಬರಬಾರ್ದು ಅಂತ. ಸ್ಟ್ರಿಂಗ್ ಸೌಂಡ್ ಬರಬೇಕು, ಅದು ಪರಿಣತಿ ಅಂತ ಅದನ್ನು ಹೇಳ್ತಾ ಇದ್ದಾನೆ. ಆ ಥರ ಮಾಡ್ತಾ ಇದ್ದಾರೆ ಯಾರೋ. ಹಾಗಾಗಿ ಕಾಕಲಿ ಪ್ರಧಾನವಾದದ್ದು ಅಂತ. ಕಾಕಲಿ ಪ್ರಧಾನ ಅಂದರೆ ಗಾನ ಪ್ರಧಾನವಾದದ್ದು. ಮೀಟಿದ್ದು ಗೊತ್ತಾಗೋಲ್ಲ, ಅನುರಣನ ಮಾತ್ರ ಇರುತ್ತದೆ. ಆ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ವಾದನ ಗಾಯನ ಕ್ರಮ ಅಂತ. ಇಲ್ಲಿ ಅವನ ಸಂಗೀತ ಸೂಕ್ಷ್ಮಜ್ಞತೆ ಗೊತ್ತಾಗುತ್ತದೆ ಕವಿಯದು ಕೂಡ. ಆಯಿತು, ನಾವಿಲ್ಲೆಲ್ಲೋ ದೇವಸ್ಥಾನದಲ್ಲೇ ಬರಿತಾ ಇರಬೇಕು, ಆ ದೇವಸ್ಥಾನಕ್ಕೆ ಹೋಗೋಣ ಅಂತಾನೆ. ಆಗಲಿ, ದೇವತೆಗಳಿಗೆ ನಮಸ್ಕಾರ ಮಾಡಬೇಕು, ಒಂದ್ಯಾಕ್ಕಲು ದೇವತಾಹ ಅಂತ ನೋಡ್ತಾ, ಕದಾಚಿತ್ ದ್ರಷ್ಟು ಅನರ್ಹೋಯಂ ಜನೋ ಭವತಿ. ಆದರೆ ಇಲ್ಲಿ ಹಾಡುವವ್ರನ್ನ ನಾವು ನೋಡಬಹುದೋ ಬೇಡವೋ? ಅವ್ರು ಯಾರಾದರೂ ಅಂತಃಪುರ ಸ್ತ್ರೀಯರಾಗಿದ್ದರೆ ಪರಸ್ತ್ರೀಯರನ್ನು ನೋಡಬಾರ್ದಲ್ವಾ? ಹಾಗಾಗಿ ನಾವು ದೂರದಲ್ಲಿಯೇ ನೋಡೋಣ, ಬಳ್ಳಿಗಳ ಹಿಂದೆ ನಿಂತು ನೋಡೋಣ, ನಾವು ಅವರಿಗೆ ಅಡ್ಡಿ ಮಾಡೋದು ಬೇಡ ಅಂತ ಅಂದ್ಕೋತಾನೆ. ಅಲ್ಲಿ ಗೌರಿ ದೇವಾಯತನ, ಅದು ಮಲಯವತಿ ಮತ್ತು ಅವಳ ಸಖಿ ಚೇಟಿಕೆ ಇಬ್ಬರೂ ಕೂಡ ಇರ್ತಾರೆ. ಅವರು
ಕೂತಲ್ಲಿ ಮಲಯವತಿ ವೀಣೆ ನುಡಿಸಿಕೊಂಡು ಗೌರಿಯ ಸ್ತೋತ್ರ ಮಾಡ್ತಾ ಇದ್ದಾಳೆ. ಒಂದು ಆರ್ಯ ಪದ್ಯ ಬರುತ್ತದೆ. ಉತ್ಫುಲ್ಲ ಕಮಲ ಕೇಸರ ಪರಾಗ ಗೌರದ್ಯುತೆ ಮಮಹಿ ಗೌರಿ ಅಭಿವಾಂಚಿತಂ ಪ್ರಸಿದ್ಧ್ಯತು ಭಗವತಿ ಯುಷ್ಮತ್ ಪ್ರಸಾದೇನ. ಅಮ್ಮ, ಅರಳಿದ ಕಮಲಗಳ ಕೇಸರ ಪರಾಗದ ಕಾಂತಿ ನಿನ್ನದು, ನನ್ನ ಇಷ್ಟಾರ್ಥವನ್ನು ನಿನ್ನ ಅನುಗ್ರಹದಿಂದ ಕೊಡಮಾಡಿಸು ಅಂತ ಅರ್ಥ. ಏನು ವಿಶೇಷ ಇಲ್ಲ, ಸಾಹಿತ್ಯ ಹಾಡಿಕೆಗೆ ಚೆನ್ನಾಗಿರಬೇಕು ಅಂತ ಆ ಥರ ಮಾಡಿದ್ದಾರೆ. ಎಷ್ಟೋ ಬಾರಿ ಸಂಸ್ಕೃತ ನಾಟಕಗಳಲ್ಲಿ ಪ್ರಣಯ ಪದ್ಯಗಳು ಅಂತಲೋ ಮತ್ತೊಂದು ಅಂತಲೋ ಈ ಥರ ಆರ್ಯ ಪದ್ಯಗಳು ಬಂದಾಗ ಅವುಗಳಿಗೆ ಅರ್ಥಸ್ವಾರಸ್ಯ ಅಷ್ಟಿರೋಲ್ಲ, ಗಾನ ಮಾತ್ರ ಅಲ್ಲಿ ಕಾಣಿಸುವಂಥದ್ದಾಗಿರ್ತದೆ. ಆ ಹಾಡನ್ನು ಕೇಳ್ತಾ ಜೀಮೂತ ವಾಹನ ಮೆಚ್ಚಿಕೊಳ್ತಾನೆ, ಎಷ್ಟು ಚೆನ್ನಾಗಿದೆ. ವ್ಯಕ್ತಿರ್ವ್ಯಂಜನ ಧಾತುನಾ ದಶವಿಧೇನಾಪ್ಯತ್ರ ಲಬ್ಧಾಮುನಾ ವಿಸ್ಪಷ್ಟೋ ಧೃತ ಮಧ್ಯ ಲಂಬಿತ ಪರಿಚ್ಛಿನ್ನ ಸ್ತ್ರಿಧಾಯಂ ಲಯ ಗೋಪುಚ್ಛ ಪ್ರಮುಖ ಕ್ರಮೇಣ ಯತಯ ತಿಸ್ರೋಪಿ ಸಂಪಾದಿತಾ ತತ್ವೋಗಾನುಗತಶ್ಚ ವಾದ್ಯವಿಧಯ ಸಮ್ಯಕ್ ತ್ರಯೋ ದರ್ಶಿತಾ ಅಂತ. ಇದು ಪ್ರಿಯದರ್ಶಿಕ ನಾಟಕದಲ್ಲಿ ರೂಪಕದಲ್ಲಿ ಏನು ಬಂದಿದೆ 2ನೇ ಅಂಕದ ಪದ್ಯ, ಅದನ್ನೇ ಯಥಾವತ್ತಾಗಿ ಎಟ್ಟುಬಿಟ್ಟಿದ್ದಾನೆ. ಸಂಗೀತ ಶಾಸ್ತ್ರದ ಟೆಕ್ನಿಕಲ್ ಆದದ್ದು. ನಾನು ಆಗಲೇ ಅದನ್ನೆಲ್ಲ ವಿಸ್ತರಿಸಿದ್ರಿಂದ ಮತ್ತೆ ಹೇಳೋಕ್ಕೆ ಹೋಗೋಲ್ಲ. ಅಂದರೆ ನಾವು ಕಾಣಬೇಕಾದ್ದೇನೆಂದರೆ, ಇಂಥ ಕವಿಗೂ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ಮತ್ತೆ ರಿಪೀಟ್ ಮಾಡಬೇಕು, ಅದನ್ನು ಹಾಗೆ ಬಳಸೋಣ, ಅದಕ್ಕೆ ಇನ್ನೊಂದು ರಂಗು, ಇನ್ನೊಂದು ಬೆಡಗು, ಇನ್ನೊಂದು ಭಂಗಿ, ಇನ್ನೊಂದು ಬಣಿತಿ ಸೇರಿಸೋಕ್ಕಾಗೋಲ್ಲ ಅಂತ ಅನಿಸುತ್ತದೆ. ಸಾಮಾನ್ಯವಾಗಿ ವಿಮರ್ಶಕ ವಿದ್ವಾಂಸರು ಹೇಳ್ತಾರೆ, ಯಾವ ಕವಿ ತಾನು ಒಂದು ಕಡೆ ಬರೆದದನ್ನು ಮತ್ತೊಂದು ಕಡೆ ಅದನ್ನೇ ಅನಾಮತ್ತಾಗಿ ತಗೋತಾನೋ ಅವನಿಗೆ ತನ್ನ ಕೃತಿಯ ಬಗ್ಗೆ, ತನ್ನ ರಚನೆಗಳ ಬಗ್ಗೆ ಮೋಹ ಹೆಚ್ಚು ಅಂತ. ಏನು ಮಾಡೋದು? ವ್ಯಾಸ, ವಾಲ್ಮೀಕಿ, ಕಾಳಿದಾಸಾದಿಗಳಿಗೂ ಅದು ತಪ್ಪಿಲ್ಲ ಅಂದಮೇಲೆ ಸಾಮಾನ್ಯರೆಂತೂ ಪೆಣಗಿದೊಡಂ ಏನಹುದು. ಅವಳು ಹಾಗೆ ನುಡಿಸ್ತಾ ಇದ್ದಾಗ, ಹಾಡ್ತಿದ್ದಾಗ ಸಖಿ ಹೇಳ್ತಾಳೆ, ಸಾಕಮ್ಮ ಸಾಕು, ಕೈ ನೋವು ಪಡೋಲ್ವಾ, ಕುತೋನ ಪರಿಶ್ರಮ ಅಗ್ರಹಸ್ತಯೋಹೋ, ನಿನ್ನ ಮುಂಗೈಗೆಲ್ಲ ನೋವಾಗುತ್ತೆ ಸಾಕು ಅಂತಾಳೆ. ಇಲ್ಲ ಇಲ್ಲ, ದೇವಿಯ ಮುಂದೆ ಹಾಡುವಾಗ ದೇವಿಯ ಪುರತೋ ವೀಣಾಂ ವಾದಯಂತ್ಯ ಅಗ್ರಹಸ್ತಯೋ ಪರಿಶ್ರಮ ಕಥ. ದೇವಿ ಮುಂದೆ ವೀಣೆ ನುಡಿಸುವಾಗ ನೋವೆಲ್ಲ ಆಗುತ್ತ್ಯಾ? ಇಲ್ಲ, ಹಾಗಲ್ಲ. ಆ ದೇವಿ ನಿನಗೇನು ಅನುಗ್ರಹವೇ ಮಾಡಿಲ್ಲ, ನಿಷ್ಕರುಣಿ ಅವಳು. ಕಿಮೇತಸ್ಯಾಹ ನಿಷ್ಕರುಣೆಯಾಹ ಪುರತೋ ವಾದಿತೇನ ತದ್ಭಣಾಮಿ ಯಾ ಏತಾವಂತಂ ಕಾಲಂ ಕನ್ಯಾಜನ ದುಷ್ಕರೈ ನಿಯಮೋಪಾಸನೈ ಆರಾಧಯಂತ್ಯ ಅದ್ಯಾಪಿನತೆ ಪ್ರಸಾದಂ ದರ್ಶಯತಿ. ಎಷ್ಟು ಕಾಲದಿಂದ ನೀನು ಅವಳನ್ನು ಪ್ರಾರ್ಥನೆ ಮಾಡಿದ್ರು ಏನೋ ಅನುಗ್ರಹ ಮಾಡ್ತಿಲ್ವಲ್ಲಂತ. ಓ, ಇವಳು ಹುಡುಗಿ ಮದುವೆ ಆಗದೇ ಇದ್ದವಳು, ಅಂತಃಪುರದ ಯಾರೋ ಪರಪತ್ನಿ ಅಲ್ಲ ಅಂತ ವಿದೂಷಕ ಹೇಳ್ತಾನೆ. ಹೌದಲ್ವಾ, ನೋಡ್ಬೋದು, ಪರವಾಗಿಲ್ಲ ಅಂತ ಜೀಮೂತ ವಾಹನನು ನಿರ್ದೋಷ ದರ್ಶನ ಕನ್ಯಕಾ ಭವಂತಿ. ಆದರೆ ನಾವು ನೋಡಿದ ತಕ್ಷಣ ನಾಚಿಕೊಂಡು ಹೊರಟೋಗ್ಬಿಟ್ರೆ ಕಷ್ಟ. ಅದರಿಂದ ಈ ಬಳ್ಳಿಗಳ ಹಿಂದೆನೇ ನೋಡೋಣ. ಬಾಲಭಾವ ಸುಲಭ ಲಜ್ಜಾ ಸಾಧ್ವಸಾನ್ ನ ಚಿರಮ್ಯ ತಿಷ್ಠೇತ್ ತದೇತೇನೇವ ಲತಾ ಜಾಲಾಂತರೇಣ ಪಶ್ಯಾಭ. ಹಾಗಾಗಿ ಮರಿಯಲ್ಲೇ ನೋಡೋಣ ಅಂತಾನೆ. ಆಗ ವಿದೂಷಕ ನೋಡ್ತಾನೆ, ಹೌದಪ್ಪ, ಆಶ್ಚರ್ಯಂ ನ ಕೇವಲಂ ವೀಣಾ ವಿಜ್ಞಾನೇನೇವ ಸುಖಂ ಕರೋತಿ ಯಾವದೈನ ವೀಣಾ ವಿಜ್ಞಾನಾನುರೂಪೇಣ ರೂಪೇಣಾಪಿ ಅಕ್ಷ್ಣೋಹೋ ಸುಖಮುತ್ಪಾದೈತಿ. ಬರೀ ಇವಳು ವೀಣಾ ವಿಜ್ಞಾನದಿಂದ ಮಾತ್ರ ಕಿವಿಗಿಂಪು ಕೊಡ್ತಾ ಇಲ್ಲ, ನುಡಿಸುವ ಸೌಂದರ್ಯ ಅವಳದಿದೆಯಲ್ಲ, ನುಡಿಸುವ ಕೈಗಳ, ಆ ಕೈಗಳನ್ನು ತಳೆದ ದೇಹದ ಸೌಂದರ್ಯದಿಂದ, ಈ ರೂಪದಿಂದ ಕಣ್ಣಿಗೂ ಸುಖ ಕೊಡ್ತಿದ್ದಾಳೆ ಅಂತ. ಯಾರಿವಳು ದೇವಿ? ಅಹೋಸ್ವಿತ್ ನಾಗಕನ್ಯಕ ವಿದ್ಯಾಧರ ದಾರಿಕಾ ಸಿದ್ಧಕುಲ ಸಂಭವ. ಯಾವಳು ಇವಳು? ಯಾವ ದೇವಲೋಕದ ಯಾವ ವರ್ಗಕ್ಕೆ ಸೇರಿದವಳು ಅಂತ ಜೀಮೂತ ವಾಹನನು ಹೇಳ್ತಾನೆ. ನನಗೂ ಗೊತ್ತಾಗ್ತಿಲ್ಲ. ಏತತ್ ಪುನರಹಂ ಜಾನಾಮಿ, ನನಗಿಷ್ಟೇ ಗೊತ್ತು. ಸ್ವರ್ಗಸ್ತ್ರೀ ಯದಿ ತತ್ ಕೃತಾರ್ಥಮಭವತ್ ಚಕ್ಷುಸ್ಸಹಸ್ರಂ ಹರೇಹೆ. ಇವಳೇನಾದರೂ ದೇವಲೋಕದ ಕನ್ಯೆ ಆದರೆ, ದೇವವರ್ಗದವಳಾದರೆ ಇಂದ್ರನ 1000 ಕಣ್ಣುಗಳಿಗೂ ಸಾರ್ಥಕ್ಯ ಬಂತು. ನಾಗೀಚೆ ನ ರಸಾತಲಂ ಶಶಭೃತಾ ಶೂನ್ಯಂ ಮುಖೇಸ್ಯಾಸ್ಥಿತೆ. ಇನ್ನಿವಳು ನಾಗಕನ್ಯಕೆ ಆಗಿದ್ದರೆ ಪಾತಾಳದಲ್ಲಿ ಚಂದ್ರ ಇಲ್ಲ ಅನ್ನೋ ಕೊರತೆಯೇ ಇರ್ತಾ ಇರಲಿಲ್ಲ ಇವಳು ಮುಖದ ಕಾರಣ. ಜಾತಿರ್ನ ಸಕಲಾನ್ಯ ಜಾತಿ ಜೈನಿ ವಿದ್ಯಾಧರಿ ಚೇದಿಯಂ. ಇನ್ನಿವಳು ನಮ್ಮ ವಿದ್ಯಾಧರ ಜಾತಿ ಆಗಿದ್ದರೆ ನಮ್ಮ ಜಾತಿಗಿಂತಲೂ ಉತ್ತಮವಾದ ಜಾತಿ ಯಾವುದೂ ಇಲ್ಲ. ಸ್ಯಾತ್ ಸಿದ್ಧಾನ್ವಯಜ ಯದಿ ತ್ರಿಭುವನೇ ಸಿದ್ಧ ಪ್ರಸಿದ್ಧಾಸ್ತತಃ. ಇವಳು ಸಿದ್ಧವಂಶಕ್ಕೆ ಸೇರಿದ್ದರೆ ಲೋಕದಲ್ಲಿ ಪ್ರಸಿದ್ಧರಾಗಿರುವವರು ಸಿದ್ಧರೇ, ಮತ್ತಿನ್ಯಾರೂ ಇಲ್ಲ ಅಂತ ಹೇಳಿ ಅವನು ಹೇಳುವ ಆ ಪದ್ಯವನ್ನು ಅಲ್ಲಿ ನಮ್ಮ ಅನಂತ ನಾರಾಯಣ ಶಾಸ್ತ್ರಿಗಳ ಅನುವಾದದ ನೋಡಬಹುದು. ಸುರರಲ್ಲಿ ಕನ್ನೆ ಪುಟ್ಟಿರ್ದೊಡೆ ಸುರಪನ ಕಣ್ ಸಾಸಿರಂ ಸಾರ್ಥಕಂ ಮೇಣ್ ಉರಗ ಸ್ತ್ರೀ ಆದೊಡೆ ಈ ನಾರಿಯ ಮೊಗದಿನ್ ಅಧೋಲೋಕದುಳ್ ಚಂದ್ರ ನಿಲ್ಲೆಂಪರ ಮಾತೇ ಸಲ್ಲದು ಎಮ್ಮುಂದಿವಳನೆ ಮಜ್ಜಾತಿ ಸರ್ವೋತ್ತಮಂ ಪುಟ್ಟಿರೆ ಸಿದ್ಧಾವಾಸದೊಳ್ ಮೂಜಗದೊಳ್ ಅದರಿಂ ಸಿದ್ಧರಾದರ್ ಪ್ರಸಿದ್ಧರ್ ಅಂತ ಹೇಳ್ತಾನೆ. ಹೀಗೆ ಅವನು ಮೆಚ್ಚಿಕೊಳ್ಳೋದರಲ್ಲಿ, ಆ ಸನ್ನಿವೇಶದಲ್ಲಿ ಈ ಭಾಗವನ್ನು ನಿಲ್ಲಿಸಿಕೊಳ್ಳೋಣ. ನಾಳೆ ಮುಂದುವರಿಸೋಣ. ಧನ್ಯವಾದ, ನಮಸ್ಕಾರ.